ಮೊಘಲರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ರೆ ಯಾವ ಕಟ್ಟಡ ಇದೆ? ಎಲ್ಲ ಕಟ್ಟಡಗಳು ಹಿಂದೂ ಕಟ್ಟಡಗಳನ್ನು ಒಡೆದು ನಿರ್ಮಾಣ ಮಾಡಿರದೆ. ಮೊಘಲರು ಎಂತ ಅದ್ಭುತವಾದ ದೂರದೃಷ್ಟಿ ಉಳ್ಳವರಾಗಿದ್ರು ಅಂತಂದ್ರೆ, ತಮ್ಮ ಪ್ರತಿಯೊಂದು ಮಸೀದಿಯ ಕೆಳಗೂ ಒಂದು ಹಿಂದೂ ದೇವಸ್ಥಾನವನ್ನು ಕಟ್ಟಿ ಅದರ ಮೇಲೆ ಮಸೀದಿ ಕಟ್ಟಿರ್ತಿದ್ರು. ಏನ್ ಆರ್ಕಿಟೆಕ್ಚರ್! ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ, ಮೊಘಲರ ಕೊಡುಗೆ ಈ ದೇಶಕ್ಕೆ ಮೊಘಲ್ ಬಿರಿಯಾನಿ ಬಿಟ್ರೆ ಇನ್ನೇನೂ ಇಲ್ಲ. ಈ ದೇಶವನ್ನು ನಾಶ ಮಾಡಿದವರು. ದೇಶಕ್ಕಾಗಿ ಸೈನಿಕರು ಮಾಡಿದ ತ್ಯಾಗವನ್ನು ಮತ್ತು ಸಾಧನೆಗಳನ್ನು ಸ್ಮರಿಸುವಂತಹ ಹಾಗೂ ಸೈನ್ಯಕ್ಕೆ ಯುವಕರನ್ನು ಸೇರಿಸುವಂತೆ ಪ್ರೇರೇಪಿಸುವ ನಿಟ್ಟಿನಲ್ಲಿ ಯುವ ಬ್ರಿಗೇಡ್ ಬೆಂಗಳೂರು ವತಿಯಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿ ಸಮೀಪದಲ್ಲಿರುವ ಮಾತೃಧಾಮ ಆಶ್ರಮದಲ್ಲಿ ಪರಮವೀರ್ ಎಂಬ ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇನ್ನು ಪರಮವೀರ್ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಚಕ್ರವರ್ತಿರವರು, ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ, ಮಾತೃಧಾಮದ ಅಧ್ಯಕ್ಷರಾದ ಗಾಯತ್ರಿ ಗೋಪಿನಾಥ್ ರೆಡ್ಡಿ, ಉಪಾಧ್ಯಕ್ಷ ರಾಜ್ಗೋಪಾಲ್, ಬಿಂದು, ಕಾರ್ಯದರ್ಶಿ ಗಿರೀಶ್, ಯುವ ಬ್ರಿಗೇಡ್ನ ಧರ್ಮ ಮತ್ತು ಸಂತೋಷ್ ಹಾಗೂ ಸಾರ್ವಜನಿಕರು ಮತ್ತು ಮಾತೃಧಾಮದ ಕುಟುಂಬದವರು ಭಾಗವಹಿಸಿದ್ರು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಜಾತಿ ಒಂದೇ, ಧರ್ಮ ಒಂದೇ, ಒಂದೇ ತಾಯಿ ಮಕ್ಕಳು ನಾವುಗಳು, ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳು. ಜಾತಿ ಒಂದೇ, ಧರ್ಮ ಒಂದೇ. ಧನ್ಯವಾಯಿತು ಜನ್ಮ ಮನ ಹರುಷ, ಪಾರತಂತ್ರದ ವಿಶಾಲ ನೀಲ, ಭಾರತಾಂಬೆಗೆ ಮುಸುಗಿದ ಕಾಲ. ಪಾರತಂತ್ರದ ವಿಶಾಲ ನೀಲ, ಭಾರತಾಂಬೆಗೆ ಮುಸುಗಿದ ಕಾಲ. गुल बनके मैं खिल जावा इतनी सी है दिल की आरज़ू, तेरी नदियों में बह जावा, तेरे खेतों में लहरावा, इतनी सी है दिल की आरज़ू. ओ ओ ओ सरसों से भरे खलिहान मेरे, जहाँ झूम के भंगड़ा पा न सका, आबाद रहे ओ गाँव मेरा, जहाँ लौट के वापस जा न सका. ओ वतनावे मेरे वतनावे, तेरा मेरा प्यार निराला था, कुर्बान हुआ तेरी असमत पे मैं कितना नसीबों वाला था. तेरी मिट्टी में मिल जा. ಮಾತೆಗೆ ಭಾರತ ಮಾತೆಗೆ ಭಾರತ ಮಾತೆಗೆ. ಇವತ್ತಿನ ಈ ಭಾಷಣ ತೇಜಸ್ವಿನ ಹೇಳಿದ್ರೆ, ನಾವು ಓದು ನಮ್ಮ ಅರಿವಿನ ಬೆಳಕನ್ನು ಚೆಲ್ಲುವ ತಾತ್ಪರ್ಯದಿಂದ ಮಾತಾಡಪಡ್ತಾ ಇದ್ದೀನಿ. ಮೇಡಮ್ ಗೋಪಿನಾಥ್ ರೆಡ್ಡಿ ಅವರು ಹೇಳಿದರು, ನಿಮಗೆ ಹೆಂಗೆ ಅದು ಸೈನಿಕ ಸೇರಬೇಕು ಅಂತ ಒಂದು ಇಂಟ್ರೆಸ್ಟ್ ಬಂತು.
ಆಮೇಲೆ ಇಷ್ಟೇ ಇದು. ಎಲ್ಲರಿಗೂ ಸರಿಯಾಗಿ ಅರ್ಥ ಆಗ್ತಿದ್ದಿಲ್ಲ ನಾನು ಹೇಳ್ತಿರೋದು. ಹೇಳ್ತಿದ್ಯಾ? ಹೇಳ್ತಿದ್ದೆ. ಈಗ ನಾವು ನಾರ್ಮಲಾಗಿ ಮಾತಾಡಿದ್ರೆ ಎಲ್ಲರಿಗೂ ನಾನು ಐ ಡೋಂಟ್ ನೀಡ್ ದಿಸ್, ಬಟ್ ಇವತ್ತಿನ ಸ್ವಲ್ಪ ನನಗೆ ಸಮಸ್ಯೆ ಇದೆ, ಅದಕ್ಕೋಸ್ಕರ ನಾನು ಆಮೇಲೆ ನಿಜ ಜೀವನದ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಅದರಿಂದ ಸ್ವಲ್ಪ ಅದ್ರ ಬಗ್ಗೆನೂ ಹೇಳ್ತೀವಿ, ಬೋರ್ ಹೊಡೆಯುತ್ತೆ. ಬಟ್ ಮಧ್ಯದಲ್ಲಿನೂ ಒಂದು ಯುದ್ಧದ ಬಗ್ಗೆ ನಾವು ಸ್ವಲ್ಪ ನಿಮ್ಗೆ ಅರಿವು ಕೊಡ್ತೇವೆ. ಭಾರತೀಯ ಸೇನೆದವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಅದು ನಿಮ್ಗೆ ಅಲ್ಲಿ ಗೊತ್ತಾಗತ್ತೆ. ಸೊ ಎಲ್ಲರೂ ದಯವಿಟ್ಟು ಗಮನದಿಂದ ಕೇಳ್ಕೊಳ್ಳಿ. ಚಕ್ರವರ್ತಿ ಶೂಲಿಬೆಲೆ ಅವರೇ, ಮೇಡಮ್ ಮಿಸಸ್ ಗೋಪಿನಾಥ್ ರೆಡ್ಡಿ, ಮೇಜರ್ ರಘುರಾಮ್ ರೆಡ್ಡಿ, ಮಿಸಸ್ ಸುಜಾತ, ರಮೇಶ್, ರಾಜಗೋಪಾಲ್, ಧರ್ಮ ಯಾರೋ ಧರ್ಮ ನನ್ನ ನೋಡಲೇ ಇಲ್ಲ, ಅವ್ರು ನನ್ನ ಜೊತೆ ಮಾತನಾಡ್ತಾರೆ. ಧರ್ಮ ಬಂದಿಲ್ಲ ಅಂತ ಅನ್ಸುತ್ತೆ. ಓಹ್ ಹೌದಾ, ಓಕೆ ಓಕೆ, ಪರಿಚಯ ಮಾಡ್ಕೊಳ್ಳೋದು ನೀವು. ಧರ್ಮ ಎಲ್ಲಿದ್ದೀರಾ? ಮುಖ ತೋರಿಸಿ ಸ್ವಲ್ಪ. ಭಾರತ, ಥ್ಯಾಂಕ್ ಯು ಧರ್ಮ. ಬೆಳಗಿನ ಅವರು ನನಗೆ ದೂರವಾಣಿಯಿಂದ ಸಂಪರ್ಕ ಮಾಡಿ ನನಗೆ ರಿಮೈಂಡ್ ಮಾಡಿಸ್ತಿರೋ, ಜ್ಞಾಪಿಸ್ತಿರೋ. ಮೈ ಸರಿಗಿಲ್ಲ, 3 ದಿವಸದಿಂದ ನನಗೆ ಜ್ವರ, ನೆಗಡಿ, ಕೆಮ್ಮು. ಒಂದು ಡೋಲೋ 650 ಹಾಕೊಂಡು ಬಂದಿದ್ದೀನಿ ಈಗ. ಸೊ ದಟ್ ಇಲ್ಲಿ ಅಟ್ಲೀಸ್ಟ್ ನಿಮ್ಮ ಜೊತೆ ಭಾಷಣ ಮಾಡೋ ತನಕ ಅದು ಸ್ವಲ್ಪ ಎನರ್ಜಿ ಬೇಕು ಅಂತ ಹೇಳ್ಬಿಟ್ಟು ಬಾಯಲ್ಲಿ ಒಂದು ಸ್ಟ್ರೆಪ್ಸಿಲ್ಸ್ ಇದೆ. ಸೊ ದಟ್ ಕೆಮ್ಮು ಬರಬಾರ್ದು ಮಾತಾಡಬೇಕಾದ್ರೆ ಅಂತ ಹೇಳಿ 4ನೇ ಕ್ಲಾಸಿಂದ ಪುಸ್ತಕಗಳು ತಗೊಳ್ಬೇಕಾದ್ರೆ ಚರಿತ್ರದ ಪುಸ್ತಕಗಳು ಮೊದಲು ಓದ್ತಿದ್ದೆ ನಾನು. ಒಂದು 3 ಇಲ್ಲ 4 ದಿನದಲ್ಲಿ ಆ ವರ್ಷದಲ್ಲಿ ಏನು ಮಾಡ್ತಾರೋ ಫುಲ್ಲು ಓದ್ಬಿಡ್ತಿದ್ದೆ. ಪ್ರತಿ ವರ್ಷವೂ ಇದೇ ಮಾಡ್ತಿದ್ದೆ ನಾನು, SSLC ಪಾಸ್ ಆಗೋ ತನಕ. ಅದು ಕ್ಲಾಸಲ್ಲಿ ಹೋದರೆ ನಾವು ಸ್ವಲ್ಪ ಅವರು ನೆಕ್ಸ್ಟ್ ಮುಂದೆ ನಾವು ಹೇಳ್ತಿದ್ವಿ. ಹಿಸ್ಟ್ರಿ ಅಂದರೆ ಭಾಳ ಇಷ್ಟ ನಮಗೆ. ಯಾಕೆ ಅಂತ ಹೇಳಿದ್ರೆ ಈ ಚರಿತ್ರೆ ಏನಕ್ಕೆ ಅಂತ ಒಂದು ಕೆಲವರು ವಾದ ಮಾಡ್ತಾರೆ. ಆ ಚರಿತ್ರೆಯಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಎಷ್ಟು ಕಷ್ಟ ಬಿದ್ದಿದ್ದಾರೆ ನಮ್ಮ ದೇಶನ ಕಾಯೋಕ್ಕೋಸ್ಕರ. ಅದನ್ನು ನಾವು ಈಗ ಹೇಗೆ ಉದಾಸೀನ ಮಾಡ್ತಿದ್ದೀವಿ ಅಂತ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ಒಂಥರ ಈ ನಿನ್ನೆ ಒಂದು ಕೊಲೆ ನಡೀತು, ಅದು ಕೆಲವು ದಿನ ಮುಂದೆ ಒಂದು ಕೊಲೆ ನಡೀತು, ಎಲ್ಲೆಲ್ಲೋ ಏನಾದರೂ ಕೊಲೆ ಮಾಡಿದ್ರೆ ಅದನ್ನೆಲ್ಲ ಧರ್ಮದ ಮೇಲೆ ಆಗ್ತಿದ್ದಾರೆ. ಒಂದು ಕಾಲದಲ್ಲಿ ಧರ್ಮ ಅನ್ನೋದೇ ಇರಲಿಲ್ಲ, ರಿಲಿಜನ್. ಸೊ ಧರ್ಮ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ನಾಳೆಗೆ ಒಂಥರ ಬೈಕಲ್ಲಿ ಇಟ್ಟಾಗ ಆಗುತ್ತೆ. ಯಾಕೆಂದರೆ ಧರ್ಮ ಇಸ್ ಅ ಡಿಫ್ರೆಂಟ್ ಥಿಂಗ್, ಇಟ್ಸ್ ಅ ಡಿಫ್ರೆಂಟ್ ಲೆವೆಲ್. ಹಿಂದೂ ಧರ್ಮ, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಅಂತ ಹೇಳ್ಬಿಟ್ಟು. ಈಗ ಭಾರತದ ಒಂದು ದೊಡ್ಡ ಸಮಸ್ಯೆನೇ ಇಸ್ಲಾಂ ಧರ್ಮದಿಂದ. ಪಾಕಿಸ್ತಾನ್ ಲಾಭಾಯಿತು, ಮತ್ತು ಪಶ್ಚಿಮ ಪಾಕಿಸ್ತಾನ್, ಪೂರ್ವ ಪಾಕಿಸ್ತಾನ ಅನ್ನೋದು ಮತ್ತೆ ಅದು ಇನ್ನೊಂದು ಭಾಗ ಆಯಿತು. ಈಗಲೇ ಆ ಪಶ್ಚಿಮ ಪಾಕಿಸ್ತಾನ ಯಾವಾಗ ಅದು ಸಿಂಧ್, ಪಂಜಾಬ್, ಬಲೂಚ್, ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಪ್ರಾವಿನ್ಸ್ ಅಂತ ಯಾವಾಗ ಅದು ಹೊಡೆಯುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಧರ್ಮದ ಮೇಲೆ ಅಷ್ಟೊಂದು ಹುಚ್ಚು, ಇಸ್ಲಾಂ ಮೇಲೆ ಅವರು ಅಷ್ಟೊಂದು ಹುಚ್ಚು. ಅವರ ಆರ್ಥಿಕ ಸ್ಥಿತಿ ಈಗಲೇ ಭಾಳನೇ ಅಸಹ್ಯವಾಗಿದೆ. ಶ್ರೀಲಂಕಾ ನೋಡಿದರೆ, ಬಟ್ ಅಲ್ಲಿಂದ ನನ್ನ ನೋಡಲಿಲ್ಲ ನೀವು. ಕೆಲವು ದಿನ ಹಿಂದೆ ಅವರು ಚಕ್ರವರ್ತಿ ಶೂಲಿಬೆಲೆ ಅವರು ಮಾತಾಡ್ತಿದ್ರು, ಪೆಟ್ರೋಲ್ ಬಂದು 250 ರೂಪಾಯಿ. ಅಲ್ಲ, ಇಲ್ಲಿ ಬರೋದಕ್ಕೆ ಮುಂದೆ ಚಕ್ರವರ್ತಿ ಶೂಲಿಬೆಲೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಫೇಸ್ಬುಕ್ಕಲ್ಲಿ ಅವರು ಕೆಲವೊಂದು ಭಾಷಣಗಳನ್ನ ನೋಡ್ಕೊಂಡು ಬಂದೆ. ಇಂಥ ಪರ್ಸ್ನಾಲಿಟಿ ಅಂತ ಸ್ವಲ್ಪ ತಿಳ್ಕೊಂಡೆ ನಾನು. ಇವರು ಮೇಡಮ್ ಗೋಪಿನಾಥ್ ಇದ್ರೆ ನಾನು ಆಯೋಜಿಸ್ತಿರೋದು ಅಂತ ಗೊತ್ತಿಲ್ಲ, ಇಲ್ಲಾಂದರೆ ಅವ್ರದ್ದು ಸ್ವಲ್ಪ ನೋಡ್ಕೊಂಡು ಬರ್ತಿದ್ದೆ. ಸೊ ಈ ಥರ ಚರಿತ್ರೆನ ಓದಬೇಕಾದ್ರೆ ಭಾಳ ಆಕರ್ಷವಾಗಿ ಕಾಣ್ತಿದ್ದು ನನಗೆ ಛತ್ರಪತಿ ಶಿವಾಜಿ, ಮಹಾರಾಣಾ ಪ್ರತಾಪ್ ಸಿಂಗ್,
ಸೋಮನಾಥನ್ पृथ्वीराज चौहान, सुभाष चंद्र बोस, नेताजी सुभाष चंद्र बोस, सरदार पटेल हत्र. I am sorry to tell you that I keep Gandhi aside, Gandhi and Nehru aside. Gandhi Nehru na ಯಾವತ್ತೂ ನಮ್ಮ ತಾತ ಗಾಂಧಿವಾದಿ ಬೇಜಾರು ಬೈತಾ ಇದ್ರು, ಏನೋ ನೀನು ಗಾಂಧಿಗೆ ಹೇಳ್ತಿದ್ರು. ತಾತ ನಿಮ್ಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಗೊತ್ತಿಲ್ಲ, ಅವ್ರಿಗೆ ಅವ್ರ ಜೊತೆ ಜಗಳ ಮಾಡ್ತಾರೆ. ಅಮೆರಿಕನ್ ಹಿಸ್ಟ್ರಿ ತಗೊಂಡ್ರೆ ಕಾರ್ನ್ವಾಲಿಸ್, ಲಾರ್ಡ್ ಕಾರ್ನ್ವಾಲಿಸ್, ಅಲ್ಲಿ ಅವ್ರ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಹೋಗುತ್ತೆ ಅಲ್ಲಿಗೆ. ಅಲ್ಲಿ ಕ್ಯಾಪ್ಟನ್ ಬೆಂಜಮಿನ್ ಮಾರ್ಟಿನ್ ಅಂತ ಒಬ್ಬರನ್ನ ನಿಯೋಜಿಸ್ತಾರೆ. ಮಿಲಿಷಿಯಾ ಅಂದರೆ ಅವರು ಫುಲ್ ಟೈಮ್ ಮಿಲಿಟರಿ ಅಲ್ಲ, ಒಂದು 4 ಜನ ಈ ಥರ ನಮ್ಮ ಚಕ್ರವರ್ತಿ ಸೂಲಿಬೆಳೆ ಮಾಡ್ತಾರಲ್ಲ, ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು, ಸೈನಿಕರು ಅಲ್ಲ ಸಿವಿಲಿಯನ್ಸು ಅಲ್ಲ ಅಂತಾರ. ಅವ್ರನ್ನ ಇಟ್ಕೊಂಡು ಅವರು ಲಾರ್ಡ್ ಕಾರ್ನ್ವಾಲಿಸ್ನೇ ಜಯಿಸಿದ್ದಾರೆ, ಓಡಿಸಿದ್ರು. ಇಂಡಿಪೆಂಡೆನ್ಸ್ ನೀವು ಓದಬೇಕೇನಂದ್ರೆ, ಓದಿದ್ರೆ ಅದು ನಮ್ಮ ಸ್ವತಂತ್ರ ಕಷ್ಟ ಬಿದ್ದ ತಗೊಂಡ ಸ್ವತಂತ್ರ. ಕತ್ತಿ ಇಲ್ಲದೆ ರಕ್ತ ಚೆಲ್ಲದೆ ಬಂದದ ಸ್ವತಂತ್ರ ಅಂದರೆ ಸುಳ್ಳು. ಕರ್ನಾಟಕನೇ ತಗೊಂಡ್ರೆ ನಾನು ಮೊದಲನೇ ವಾರ್ಡ್ ಆಫ್ ಇಂಡಿಪೆಂಡೆನ್ಸ್ ಯಾವಾಗ ಆಗಿರ್ಬೋದು ಹೇಳಿ ನೋಡೋಣ, ಯಾರು ಒಬ್ರು ಹೇಳಿ. 1957. If I tell you it is 16th century ಅಂತ ಹೇಳಿದ್ರೆ ಎಷ್ಟು ಜನ ನಂಬ್ತೀರ? ನಂಬೋದಕ್ಕೆ ಕಾರಣ ಏನಂತ ಗೊತ್ತಿದೆಯಾ ನಿಮಗೆ? ಪೋರ್ಚುಗೀಸರು ಬಂದಿದ್ದು. ಓಕೆ, ಉಲ್ಲಾಳದಲ್ಲಿ ಅಪಗಚ ಅಂತ ಗೊತ್ತಿರಬೇಕು, ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅವರು ಒಂದು 200 ಜನ ಇಟ್ಕೊಂಡು ಎಷ್ಟೋ ಆಟ ಆಡ್ಬಿಟ್ರು ಅವರು. ಮತ್ತೆ ಅದು ತಪ್ಪಿಸ್ಕೊಂಡು ಮತ್ತೆ ದಾಳಿ ಮಾಡಬೇಕು ಅಂತ ಹೋದಾಗಲೇ ಅವರು ಜೈಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರನ್ನ ಸುಟ್ಟು ಸಾಯಿಸ್ಬಿಟ್ರು. ಅವರು ತಪ್ಪಿಸೋದ ಕಾರಣನೇ ಅವರ ಗಂಡ. ಅದಾದಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಅದಕ್ಕೆ ಮುಂದೆ ಶ್ರೀ ಕೃಷ್ಣದೇವರಾಯನು ಹೋರಾಡ್ತಾ ಇದ್ರು, ಅದಕ್ಕೋಸ್ಕರನೇ ಹೋರಾಡ್ತಾ ಇದ್ರು. ದೆನ್ ಬೆಳವಾಡಿ ಮಲ್ಲಮ್ಮ, ಅವರ ಸೈನ್ಯದಲ್ಲಿ 3000 ಹೆಣ್ಮಕ್ಳು ಸೈನಿಕರಾಗಿದ್ದರು. ಕೆರಡಿ ಚೆನ್ನಮ್ಮ, ಈ ಥರ ಕರ್ನಾಟಕದಿಂದ ಸಾಕಷ್ಟು ಕಲಿಗಳನ್ನೇ ಸೃಷ್ಟಿ ಮಾಡಿದ್ದಾರೆ. ಸೊ ಇವ್ರನ್ನೆಲ್ಲ ಓದ್ತಾ ಇದ್ದರೆ ಮನಸ್ಸಲ್ಲಿ ಒಂಥರ ಎಸ್ ನಾವು ಒಂದು ದೇಶಕ್ಕೆ ಸೇರಬೇಕು ಅಂತ ಒಂದು ಪ್ರೇಮ ಬಂತು. ಅಂಡ್ ನಾವು ಓದ್ತಿರೋ ಚರಿತ್ರೆ ಏನಂತ ಹೇಳಿದ್ರೆ ಇಟ್ ಇಸ್ ಎ ಸಬ್ಡ್ಯೂಟ್ ಚರಿತ್ರ. ಅದರಲ್ಲಿ ತಿಳಿಸಿರೋದು ಏನಂತ ಹೇಳಿದ್ರೆ ನಾವೆಲ್ಲ ಹೇಡಿಗಳು, ಯುದ್ಧ ಮಾಡಲಿಕ್ಕೆ ಹಾಕದೇ ಇರುವಂಥ ಒಂದು ಹೇಡಿಗಳು ಅಂತ ಅಂದಂಗೆ ಆಗತ್ತೆ. ಈ ತಿರುವಣ್ಣಾಮಲೈ ಅಂತ ಕೇಳಬೇಕು ನೀವೆಲ್ಲರೂ. ಮಾಲಿಕ್ ಕಫೂರು ಮಧುರೈಗೆ ದಾಳಿ ಮಾಡಿ ಕೊಳ್ಳೆ ಹೊಡ್ಕೊಂಡು ಹೋದ ಅಂತ ಹೇಳಿದ್ರು. ಆದರೆ ತಿರುವಣ್ಣಾಮಲೈ ಒಂದು ಸೋತದ, ನಿಮ್ಗೆ ಗೊತ್ತಾದ ವಿಷಯ. ಬಳ್ಳವರಾಯ ಅಂತ ಈ ಕಡೆ ಈ ಬೇಳೂರು ಹಳೇಬೀಡು ರಾಜ್ಯ ಮಾಡಿದ ಹೊಯ್ಸಳ ರಾಜ, ಅಲ್ಲಿ ಬಳ್ಳಾಳರಾಯ, ತಮಿಳ್ನಾಡಲ್ಲಿ ಅವ್ರನ್ನ ಒಳ್ಳಾಳರಾಯ ಅಂತ ಹೇಳ್ತಾರೆ. ಓಡಿಸ್ಕೊಂಡು ಹೋಗಿದ್ದ, ಹೊಡೆಯೋದಕ್ಕೆ ಹೋಗಿದ್ದ. ಶಿವನ ದೇವಸ್ಥಾನದ ಮೇಲೆ ಅವ್ನು ಕೈ ಹಿಡಿಯೋದಕ್ಕೆ ಬಿಟ್ಟ. ಆ ಥರದ ಪರಾಕ್ರಮಶಾಲಿಗಳನ್ನೆಲ್ಲ ಸೃಷ್ಟಿ ಮಾಡಿದೆ. ಸೊ ಅಲ್ಲಿಂದ ನಮ್ಮದು ಈ ನಮ್ಮ ಸೈನ್ಯದ ಒಂದು ಕೆಚ್ಚು ಶುರುವಾಯಿತು. ಸೊ ಶಾಲೆ ಮುಗಿಸಿದೆ, ಇಲ್ಲಿ ಬೆಂಗಳೂರು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ PUC ಮಾಡಿಕೊಂಡು BE ಮಾಡಿಕೊಂಡು ಅಪ್ಲೈ ಮಾಡಿದೆ. ಅದ್ರ ಮಧ್ಯದಲ್ಲಿ ಅವ್ರು ಹೇಳ್ದಂಗೆ HMT ಟ್ರ್ಯಾಕ್ಟರ್ ಡಿವಿಷನ್ ಸ್ವಲ್ಪ ದಿನ ಕೆಲಸ ಮಾಡಿದಾಗ ಆದಮೇಲೆ 3 ಸೇನೆಗಳಿಗೂ ನನಗೆ ಆಯ್ಕೆ ಆದಾಗಲೇ ಭಾರತೀಯ ಭೂಸೇನೆಯಲ್ಲಿ ಭಾರತೀಯ ಸೇನಾ ತರಬೇತಿ ಕೇಂದ್ರ ಅಂದರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ ನಮ್ಮ ತರಬೇತಿ ಆಯಿತು. ಪ್ರತಿಯೊಂದು ಪರ್ಮನೆಂಟ್ ಕಮಿಷನ್ ಆಫೀಸರ್ಸ್, ಶಾರ್ಟ್ ಸರ್ವಿಸ್ ಅಂತ ಹೇಳ್ತಾರೆ, ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ಸ್ಗೆ ಚೆನ್ನೈಯಲ್ಲಿ ತರಬೇತಿ ಆಗುತ್ತೆ. ಪರ್ಮನೆಂಟ್ ಕಮಿಷನ್ ಆಫೀಸರ್ಸ್ಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನಲ್ಲಿ ತರಬೇತಿ ಆಗುತ್ತೆ. ತರಬೇತಿ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದು ನಮ್ಮ ಸ್ವಲ್ಪ ಕೆಲವು ದಿನ ರಜಾಗಳು ಮುಗಿಸ್ಕೊಂಡು ಗೌಹಾಟಿ ತನಕ ನನ್ನ ಫಸ್ಟ್ ಪೋಸ್ಟಿಂಗು ಅರುಣಾಚಲ್ ಪ್ರದೇಶ, ಡಾಂಗ್ ಅಂತ ಹೇಳಿದ್ರೆ ಆ ಡಾಂಗ್ ಅನ್ನೋ ಏರಿಯಾ ಬಂದು ಭಾರತ ಇದರಲ್ಲಿ ನಕ್ಷೆಯಲ್ಲಿ ನೋಡಿದ್ರೆ ನೀವು ಅದು ಇರುತ್ತೆ ನಿಮಗೆ ಅರುಣಾಚಲ್ ಪ್ರದೇಶದಲ್ಲಿ.
ಎಷ್ಟು ಮನೆ ಇರ್ಬೋದು ಹೇಳಿ ನೋಡೋಣ. ಅಲ್ಲಿ 2 ಮನೆ ಅಷ್ಟೇ. ಅದೇ ಒಂದು ಇದು ಅಲ್ಲಿ ಡಾಮ್. ಕೋಲ್ಕತ್ತಾದಲ್ಲಿ ಕಾಮ್ರೂಪ್ ಎಕ್ಸ್ಪ್ರೆಸ್ ಚೇಂಜ್ ಮಾಡ್ಕೊಂಡಾಗಲೇ ಕೋಲ್ಕತ್ತಾ ತನಕ ಟ್ರೈನ್ ಸರಿಯಾಗಿ ಹೋಯ್ತು, ಏನೊಂದು ತಾಮಸ ಏನೂ ಇರಲಿಲ್ಲ, ಸರಿಯಾದ ಟೈಮ್ಗೆ ಹೋಯ್ತು. ಬಟ್ ಕೋಲ್ಕತ್ತಾ ಆದಮೇಲೆ ನ್ಯೂ ಜಲ್ಪಾಯ್ಗುರಿ ಓವರ್ ನೈಟ್ ಜರ್ನಿ ಅದು 24 hours ತಗೋತು. ಯಾಕೆಂದರೆ ಮಳೆ ಅಷ್ಟೊಂದು, ಈ ಜೂಟ್ ಪೈರುಗಳೆಲ್ಲ ಮಲ್ಕೊಂಡ್ಬಿಟ್ಟಿತ್ತು ಬಿಕಾಸ್ ಆಫ್ ರೈನ್ಸ್. ಊಟ ಏನು ಸಿಗಲ್ಲ. ಊಟ ಕೇಳಿದ್ದಕ್ಕೆ ಅವನು ಅನ್ನ ಮತ್ತು ಬೇಳೆ ತಿಳಿ ಒಂದು 2 ಮೆಣಸಿನ್ಕಾಯಿ ತೊಗೊಂಬಂದಿಟ್ಟ. ಇದು ಹೆಂಗೆ ತಿನ್ನೋದು ನನಗೆ ಗೊತ್ತಿಲ್ಲ. ಇದು ಓಕೆ, ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಎದುರುಗಡೆ ನೋಡಿದಾಗ ಅವನು ಆ ಕಡೆ ಹೋದರೆ ಬೇಳೆ ತಿಳಿ ಹಾಕ್ಕೊಂಡು ಬಾಯಿಗೆ ಒಂದು ತುತ್ತಿಟ್ಕೊಂಡು ಒಂದು ಮೆಣಸಿನ್ಕಾಯಿ ತೊಗೊಂಡು ಕಚ್ಚಿದ. ಆ ಮೆಣಸಿನ್ಕಾಯಿ ಕಚ್ಚಿದ್ದು ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ಇರೋ ಬರ್ತದೆ ಶುರುವಾಯಿತು. ಇಟ್ ವಾಸ್ ಸೋ ಡಿಸ್ಟರ್ಬ್. ಯಾಕೆಂದರೆ ಆ ಥರ ಮೆಣಸಿನ್ಕಾಯಿ ಕಚ್ಚಿ ಅಭ್ಯಾಸ ಇಲ್ಲ. ಗೌಹಾಟಿ ರೀಚ್ ಆಗೋದ್ರೊಳಗೆ 2 ದಿನ ಲೇಟ್ ಆಗೋದು ಟ್ರೈನು. ಇಳಿದಾಗಲೇ ಇನ್ನೊಂದು ಅಗೇನ್ ಕಾಮ್ರೂಪ್ ಎಕ್ಸ್ಪ್ರೆಸ್, ಅದು 2 ಟ್ರೈನ್ ಇಟ್ಕೊಂಡಿದೆ 2 ಕಡೆ ಪ್ಲಾಟ್ಫಾರ್ಮಲ್ಲಿ. ಕೇಳಿದೆ ಯಾವುದಪ್ಪ ಇದು ಅಂತ ಹೇಳಿದ್ರೆ, ಇದು ನೆನ್ನೆ ಕಾಮ್ರೂಪ್ ಎಕ್ಸ್ಪ್ರೆಸ್, ಇದು ಇವತ್ತಿನ ಕಾಮ್ರೂಪ್ ಎಕ್ಸ್ಪ್ರೆಸ್ ಅಂತ ಹೇಳಿದ್ರು. ಸೊ ನೆನ್ನೆ ಕಾಮ್ರೂಪ್ ಎಕ್ಸ್ಪ್ರೆಸ್ ಇದು ನನ್ನ ಟ್ರೈನ್ ಅಂತೇಳಿ ಅದು ಕೂತ್ಕೊಂಡಾಗಲೇ ತಿನ್ಸುಕ್ಕೆ ಹೋಗಿ ಹೇಳಿದ್ವಿ. ನೆಕ್ಸ್ಟ್ ಆವತ್ತಿನ ದಿನ ರಾತ್ರಿ ನಾನು ಟ್ರಾನ್ಸಿಟ್ ಕ್ಯಾಂಪ್ ಅಂದ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮದು ಪ್ರಯಾಣ ಶುರುವಾಯಿತು. ಗಾಡಿ ಹೋಗ್ತಾ ಬ್ರಹ್ಮಪುತ್ರನ 2 ಸರಿ ಕ್ರಾಸ್ ಮಾಡಬೇಕಾಗಿತ್ತು. ಮೊದಲನೇ ಸರಿ ಗಾಡಿ ಬಂದು ಹಡಗು ಮೇಲೆ ನಿಂತ್ಕೊಂಡು ಹಡಗಿಗೆ ಕ್ರಾಸ್ ಆಗುತ್ತೆ, 2ನೇ ಸರಿ ಬಂದು ಆನೆ ಮೇಲೆ ಕ್ರಾಸ್ ಆಗುತ್ತೆ, 3ನೇ ಸರಿ ಮನುಷ್ಯನ ಮೇಲೆ ಎತ್ಕೊಂಡು ಹೋಗ್ತಾರೆ. ಆದರೆ ಮನುಷ್ಯನ ಮೇಲೆ ನಾನು ಹೋಗಲಿಲ್ಲ, ನಾನು ಇಳಿದು ನಡ್ಕೊಂಡೇ ಹೋದೆ ಕೆಳಗಡೆ. ಅಲ್ಲೊಂದು ದೊಡ್ಡ ದ್ವೀಪ ಇದೆ ಬ್ರಹ್ಮಪುತ್ರ ನದಿಯಲ್ಲಿ. ಆ ದ್ವೀಪದಲ್ಲಿ ಊಟ ಸಿಕ್ತು. ತೇಜು ಲೋಹಿತ್ಪುರ್ ಅಂತ ಒಂದು ಜಾಗ, ಅಲ್ಲಿ ಶಿವಾಜಿನಗರ. ಯಾಕೆಂದರೆ ಅದಕ್ಕೆ ಶಿವಾಜಿನಗರ ಅಂತ ಯಾಕೆ ಸಿಕ್ಕಿದೆ ಅಂದರೆ, ಮೊದಲನೇ ಯೂನಿಟಲ್ಲಿ ಮರಾಠ ಲೈಟ್ ಇನ್ಫೆಂಟ್ರಿ ಇರೋದ್ರಿಂದ ಅದಕ್ಕೆ ಶಿವಾಜಿನಗರ ಅಂತ ಹೆಸರಿಟ್ಕೊಂಡ್ರೆ ಅದೇ ಕಂಟಿನ್ಯೂ ಆಗ್ತಾ ಇದೆ. ಶಿವಾಜಿನಗರ ಅಂದರೆ ಏನು ಇಷ್ಟಿಲ್ಲ, ಒಂದು ಕಾಡಲ್ಲಿ ಅದನ್ನೆಲ್ಲ ಮರಗಳನ್ನೆಲ್ಲ ಒಂದಷ್ಟು ಜಾಗ ಕತ್ತರಿಸ್ಬಿಟ್ಟು ಅಲ್ಲಿ ಒಂದು ಯೂನಿಟ್ ಆಗಿ ಮಾಡಿದ್ದಾರೆ, ಅದಕ್ಕೆ ಶಿವಾಜಿನಗರ ಅಂತ ಹೆಸರು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಗೇನ್ ಮತ್ತೆ ಪ್ರಯಾಣ ಫಾರ್ವರ್ಡ್ ಏರಿಯಾಸ್ಗೆ 45 ಕಿಲೋಮೀಟರ್ ಹೆಲಿಯಾನ್ ಅಂತ. ಹೆಲಿಯಾನ್ನಲ್ಲಿ ನಮಗೆ ಬಿಟ್ಟರು. ಅಲ್ಲಿಂದ ನಡೆಯೋಕ್ಕೆ ಶುರು ಆಯಿತು. 30 ಡಿಗ್ರಿ ಸ್ಲೋಪ್ಸ್ ಅಂತ ಹೇಳಿದ್ರೆ ನೀವು ನಡಿಬೇಕಾದ್ರೆ ಈ ಚೆಸ್ಟ್ ಆಲ್ಮೋಸ್ಟ್ ಟಚಿಂಗ್ ದ ಗ್ರೌಂಡ್ ಅಂತ ಹೇಳ್ಬೋದು. ಆ ಬಕ್ಕళ్ళు ಹತ್ಕೊಂಡು ಹೋಗ್ತಾ ಇರುತ್ತೆ. ಸೊ ಲೈಕ್ ದಟ್ 4 days 150 kilometers ವಿತ್ 15 kg weight ಆನ್ ಮೈ ಬ್ಯಾಕ್. ಅಂದರೆ ಸಾಮಾನ್ಯ ಸೈನಿಕರಿಗೂ ಅಧಿಕಾರಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಅಧಿಕಾರಿಗಳು ಅಂತ ಹೇಳಿದ್ರೆ ಅವ್ರಿಗೊಂದು ಬೇರೆ ಒಂದು ಸಹಾಯ ಏನು ಸಿಗೋದಿಲ್ಲ. ಸೊ ಅದೇ ಒಂದು ಈ ಭಾರತೀಯ ಭೂಸೇನೆಯ ಅಧಿಕಾರಿಗಳ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಅವರು ಅಧಿಕಾರಿಗಳಾದರೂ ತಮ್ಮ ಸೈನಿಕರ ಜೊತೆ ಗುರುತಿಸ್ಕೊಳ್ತಾರೆ. ಮಹಾರಾಣಾ ಪ್ರತಾಪ್ ಸಿಂಗ್ ಬಗ್ಗೆ ಕೇಳಿರ್ಬೇಕು ನೀವು. ಅವರು ತಮ್ಮ ಸೈನಿಕರ ಜೊತೆ ಅವ್ರು ತಿನ್ನೋ ಊಟ, ಅವ್ರು ಹೆಂಗೆ ಮಲ್ಕೋತಾರೆ ಹಂಗೆ ಮಲ್ಕೋತಾರೆ, ಅದಕ್ಕೆ ಅಷ್ಟೊಂದು ಯಶಸ್ವಿಯಾಗಿದ್ದರು. ಹೋಗ್ತಾ ಹಾಗೆ ವೆಲಾಂಗ್ ಇಸ್ 4th day ಜರ್ನಿ. ಅಲ್ಲಿ ವೆಲಾಂಗಲ್ಲಿ ಒಂದು ಅಡ್ವಾನ್ಸ್ ಲ್ಯಾಂಡಿಂಗ್ ಗ್ರೌಂಡ್ ಅಂತ ಸೃಷ್ಟಿ ಮಾಡಿದ್ದಾರೆ. ಅದೊಂದು ವಾರ್ನಿಂಗ್ ಅಲ್ಲಿ ಹೋಗೋದಕ್ಕೆ ಮುಂದೆ ಸ್ವಲ್ಪ ಏರಿಯಾದು ಹಿಸ್ಟ್ರಿ ಕಳ್ಕೊಂಡಿದೆ. ಎಲ್ಲರೂ ಮಾತಾಡ್ತಾರೆ ಪರಾಕ್ರಮಶಾಲಿಗಳಂತ, ಪರಾಕ್ರಮ ಬೇಕಾದಷ್ಟು ನಡೆದಿದೆ. ಆದರೆ 1962ನೇ ವರ್ಷದ ಚೀನಾ ಯುದ್ಧದ ಬಗ್ಗೆ ಬಂತು ಅಂತ ಹೇಳಿದ್ರೆ ಯಾರು ಜಾಸ್ತಿ ಮಾತಾಡೋದು. ಯಾಕೆಂದರೆ ಭಾರತೀಯ ಸೈನ್ಯ ಸೋತು ಹೋಯಿತು. ಅದಕ್ಕೆ ಮುಖ್ಯವಾದ ಕಾರಣ ನೆಹರು ಮತ್ತು ಅವರ ಸರ್ಕಾರನೇ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಪಿರಗಿ ಗುಂಡದ್ದು ಸಹಾಯ ಇರಲಿಲ್ಲ, ಆಕಾಶ ಇದು ಫೈಟರ್ ಪೈಲಟ್ಸ್ದು ಸಹಾಯ ಇರಲಿಲ್ಲ. ಅಂದರೆ ಪ್ರತಿಯೊಂದು ಸೈನಿಕರು ಅಲ್ಲಿ ಚೀನಾದವ್ರನ್ನ ಎದುರಿಸಿದವರು ಈ ಒಂದು ವೀರಗತಿ ಪ್ರಾಪಿಸಿದ್ರು, ಇಲ್ಲ ಅವ್ರನ್ನೇ ಬಂದೇ ಇಟ್ಕೊಂಡು. ಒಂದು ಬ್ರಿಗೇಡ್ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 4,500ರಿಂದ 5,000 ಸೈನಿಕರು ಇರ್ತಾರೆ. ಅಲ್ಲಿ ಡೆಪ್ಲಾಯ್ ಮಾಡಿದ್ದು 2,100 ಸೈನಿಕರು. ನಮ್ಮ ಕಡೆ 303 ಪಾರ್ಟ್ 303 ಅಂತ ಹೇಳ್ತಾರೆ. ಅದು ಭಾಳ ಹಳೆ ಇದು. ಅದು ಪ್ರತಿ ಸಾರಿ ಈ ಥರ ಕಾಕ್ ಮಾಡ್ಬಿಟ್ಟು ಫೈರ್ ಮಾಡೋದು. ಆ ಕಡೆ ಸೆಲ್ಫ್ ಲೋಡಿಂಗ್ ರೈಫಲ್ಸು, ಅಂದರೆ ನಿಂತ್ಕೊಂಡು ಫೈರ್ ಮಾಡ್ತಾನೆ ಇರ್ಬೋದು.
ಪ್ಲಸ್ ಮೆಷಿನ್ ಗನ್ಸ್ ಪ್ಲಸ್ ಆರ್ಟಿಲರಿ, ಈ ಸಹಾಯವೆಲ್ಲ ಇತ್ತು ಅವರಿಗೆ. ಸೊ ಅಡ್ವಾಂಟೇಜ್ ಆಫ್ ವಾರ್ಫೇರ್ ವಾಸ್ ವಿತ್ ಚೈನೀಸ್. ಬಟ್ ಇದ್ರೇನು 600 ಚಿಲ್ಲರೆ 648 ನಮ್ಮ ಭಾರತೀಯ ಸೈನಿಕರು ತೀರೋರು. ಅವ್ರು ಸಾಯೋದಕ್ಕೆ ಮುಂದೆ 750 ಚೀನಾದ ಸೈನಿಕರನ್ನ ಸಾಯಿಸಿದ್ರು. ಹೆಚ್ಚು ಕಡಿಮೆ 300 ಸೈನಿಕರನ್ನ ಬಂದೆ ಹಿಡ್ಕೊಂಡವರು. ಬ್ರಿಗೇಡಿಯರ್ ಕುಲ್ದೀಪ್ ಸಿಂಗ್ ಅಂತ ಅಲ್ಲಿ ಬ್ರಿಗೇಡ್ ಕಮಾಂಡರ್ ಇದ್ದವ್ರಿಗೆ ಮಹಾವೀರ್ ಚಕ್ರ ಕೊಟ್ಟರು. ಸಾಕಷ್ಟು ಜನ ತೀರ್ಕೊಂಡ್ರು. ಅಲ್ಲಿ ಹೋಗಿ ಆ ಏರ್ಫೀಲ್ಡಲ್ಲಿ ಒಂದು ಸ್ಮಾರಕ ಸೃಷ್ಟಿ ಮಾಡಿದ್ದಾರೆ. ಆ ಸ್ಮಾರಕ ಹೋಗಿ ನೋಡಿದ್ರೆ ನಿಮ್ಗೆ ಆ ಸೈನಿಕರ ಆ ಘೋಷಣೆ ಭಾರತ ಮಾತಾಗೆ ಜೈ, ಭಾರತ ಮಾತಾಗೆ ಜೈ, ಭಾರತ ಮಾತಾಗೆ ಜೈ ಅನ್ನೋ ಒಂಥರ ಒಂದು ಭ್ರಮೆ ಬರುತ್ತೆ. ಪ್ರತಿಯೊಂದು ಭಾರತೀಯನು ಹೋಗಿ ನೋಡಬೇಕಾದ ಒಂದು ಜಾಗ. ಅಷ್ಟು ಪರಾಕ್ರಮಶಾಲಿಗಳನ್ನೇ ಸೃಷ್ಟಿ ಮಾಡಿತ್ತು 1962ನೇ ಯುದ್ಧದಲ್ಲಿ. ಕೇಳಿದ್ರು ನಮಗೆ ಫಿರಂಗಿ ಸಹಾಯ ಬೇಕು ಅಂತ ಹೇಳ್ಬಿಟ್ಟು, ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇದು ಫೈಟರ್ ಪೈಲಟ್ಸ್ ಅಟ್ಯಾಕ್ ಬೇಕು ಅಂತ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಜವಾಹರ್ಲಾಲ್ ನೆಹರು ಹೇಳ್ತಿದ್ದಾರೆ ಅಂದರೆ, ಅದು ಇಟ್ ವಿಲ್ ಎಸ್ಕಲೇಟ್ ಇನ್ ಟು ಬಿಗರ್ ವಾರ್. ಆಲ್ರೆಡಿ ನಾವು ಯುದ್ಧದಲ್ಲಿದ್ದೀವಿ, ಅದಕ್ಕಿಂತ ಯುದ್ಧ ಏನು ಬೇಕಾಗಿದೆ? 2 ಕಡೆನೇ ಅವನು ಯುದ್ಧ ಆಗಿದೆ. ಒಂದು ಲದಾಖ್ ರೀಜನ್ನು, ಇನ್ನೊಂದು ಅರುಣಾಚಲ್ ಪ್ರದೇಶ. ಫುಲ್ ಅರುಣಾಚಲ್ ಪ್ರದೇಶ. ಅರುಣಾಚಲ್ ಪ್ರದೇಶ ಏನಂತ ಹೇಳ್ತಾರೆ ಸೌತ್ ಟಿಬೆಟ್. ಯಾಕೆ ಸೌತ್ ಟಿಬೆಟ್ ಅಂತ ಹೇಳಿದ್ರೆ ಅಲ್ಲಿ ಚೀನಾದವರ ಈ ಕಾಟ ತಾಳ್ಕೊಳಕ್ಕಾಗದೆ ಟಿಬೆಟ್ ಅವ್ರ ಈ ಕಡೆ ಬಂದು ಕೆಲವು ದಿನ ವಾಸ ಮಾಡಿ ಮತ್ತೆ ವಾಪಸ್ ಹೋಗ್ತಾರೆ. ಅದಕ್ಕೆ ಸೌತ್ ಟಿಬೆಟ್ ಅಂತ ಅವ್ರ ಹೆಸರು ಇಟ್ಕೊಂಡ್ರು. ಈಗಲೂ ಅವರ ಚೀನಾದವರ ಕ್ಲೈಮ್ಸ್ ಅಂದರೆ ಅದು ಅರುಣಾಚಲ್ ಪ್ರದೇಶ ಸೌತ್ ಟಿಬೆಟ್ ಅಂತ ಹೇಳ್ಬಿಟ್ಟು ನೋಡ್ಬೇಕು ನೀವು. ಆಮೇಲೆ ಮತ್ತೆ ಇವರು ಫುಡಿನ್ ದಲೈಲಾಮಾಗೆ ನಮ್ಮ ಭಾರತ ಸರ್ಕಾರ ಆಶ್ರಯ ಕೊಡ್ತೀವಿ. ಈ ಬಾರ್ಡರ್ ಪ್ರಾಬ್ಲಮ್ ಆಗಲೇ ನಾವು ಸಾಲ್ವ್ ಮಾಡ್ಬೋದಾಗಿದೆ. ಆದರೆ ನಮ್ಮ ನಾಯಕತ್ವ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ, ಎದುರಿಗೆ ಇತ್ತು. ಸಂಯುಕ್ತ ರಾಷ್ಟ್ರದಲ್ಲಿ ತಗೊಂಡು ಹೋಗ್ಬೋದು. ಸಂಯುಕ್ತ ರಾಷ್ಟ್ರದಲ್ಲಿ ಏನಿದೆ? ಸಂಯುಕ್ತ ರಾಷ್ಟ್ರ ಇಸ್ ಒನ್ಲಿ ಫಾರ್ ದೋಸ್ 5 ಕಂಟ್ರೀಸ್. ಬರೀ 5 ದೇಶಗಳಿದೆ. ಆ ಸಂಯುಕ್ತ ರಾಷ್ಟ್ರ ಇರೋದು ಒಂದೇ, ಇಲ್ಲೇ ಇರೋದು ಒಂದೇ, ಹೆಸರು ಅಷ್ಟೇ. ಅಮೆರಿಕನ್ಸ್, ರಷ್ಯನ್ಸ್, ಚೈನೀಸ್, ಫ್ರಾನ್ಸ್ ಅಂಡ್ UK. ಬಟ್ ಅದರಲ್ಲಿ ಸಾಕಷ್ಟು ಅದು ವಿಟೋ ಅಂದರೆ ಏನೊಂದು ನಿರ್ಧಾರ ತಗೊಂಡ್ರೂ ಈ 5 ರಾಷ್ಟ್ರಗಳು ಅದನ್ನೇ ಸೆಡೆನಿದೆ. ಈಗಲೇ ಇರಾಕ್ ಮೇಲೆ ದಾಳಿ ಆದಾಗಲೇ ಸಂಯುಕ್ತ ರಾಷ್ಟ್ರದಲ್ಲಿ ಅದು ಒಪ್ಪಂದ ಸಿಗಲಿಲ್ಲ. ಇದ್ರೂ ಅಮೆರಿಕನ್ಸ್ ಬಂದು ದಾಳಿ ಮಾಡಿದ್ರು. ಇರಾಕ್ನ ಹಾಳು ಮಾಡಿಬಿಟ್ಟು ಹೋದ್ರು, ಪಾಕಿಸ್ತಾನಕ್ಕೆ ಸಹಾಯ ಮಾಡ್ಕೊಂಡು ಹಾಳು ಮಾಡಿಬಿಟ್ಟು ಹೋದ್ರು, ಆಫ್ಘಾನಿಸ್ತಾನದಲ್ಲೂ ಬಂದು ಆಫ್ಘಾನಿಸ್ತಾನದ ಹಾಳು ಮಾಡಿಬಿಟ್ಟು ಹೋದ್ರು, ವಿಯೆಟ್ನಾಂ ಹಾಳು ಮಾಡಿಬಿಟ್ಟು ಹೋದ್ರು. ಈಗ ಮತ್ತೆ ವಿಯೆಟ್ನಾಂ ಬೆಳೀತಾ ಇದೆ, ಎಲ್ಲ ಅರ್ಥ ಮಾಡ್ಕೊಂಡು. ಆದರೆ ಈ ಇಸ್ಲಾಮಿಕ್ ದೇಶಗಳು ತಮ್ಮ ಧರ್ಮನ ಜಾಸ್ತಿ ಮನಸ್ಸಲ್ಲಿ ಇಟ್ಕೊಂಡು ತಮ್ಮನ್ನು ತಾನೇ ಹಾಳು ಮಾಡ್ಕೊಳ್ತಿದ್ದಾರೆ ಅಂತ ಅದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಸೊ ದಟ್ ವಾಸ್ ದ ಆಪರೇಷನ್ಸ್ ಇನ್ ಬೆಲಾ. ಮುಂದೆ ಹೋದೆ, ಯೂನಿಟ್ಗೆ ಹೋದೆ. ಹಲೋ ರವಿ, ವೆಲ್ಕಮ್. ಎಲ್ಲಿಂದ ಬರ್ತಿದೆ ಅಂತ ನಾನು ರೂಮ್ ಒಳಗಡೆ ಹೋದ್ರೆ, ಎಲ್ಲಿಂದ ಬರ್ತಿದೆ ಇದು, ಯಾರು ರೂಮಲ್ಲಿ ಯಾರೂ ಇಲ್ವಲ್ಲ ಅಂತ ಹೇಳೋ. ಒಂದು ಮಂಚದಲ್ಲಿ ಸೊಳ್ಳೆ ಪರ್ದ ಕಟ್ಟಿತ್ತು. ನೋಡಿದೆ, ಐ ಆಮ್ ಇನ್ಸೈಡ್ ದಿಸ್ ಬಾಸ್ಕೆಟ್ ನೆಟ್ ಅಂತ ಹೇಳಿದ್ರು ನಮ್ಮ ಕಂಪ್ನಿ ಕಮಾಂಡಿಂಗ್ ಆಫೀಸರ್. ಒಳಗಡೆ ಹೋಗಿ ಈ ಥರ ನೋಡಿದೆ. ಅವ್ರು ಒಳಗಡೆ ಕೂತ್ಕೊಂಡು 2 ಕಡೆ ಫೈಲ್ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ರು. ನನಗೇನು ಅರ್ಥ ಆಗಲಿಲ್ಲ. ಇನ್ನೊಬ್ಬರು ಕ್ಯಾಪ್ಟನ್ ಅರುಣ್ ಡೆನೀಸ್ ಅಂತಿದ್ರು. ಅವ್ರ ಕಡೆ ಹಿಂಗೆ ಮುಖ ತೆಗೆದು ನೋಡಿದ್ರೆ, ರವಿ ಇಲ್ಲಿ ಡಿಮ್ ಅಂತ ಒಂದು ಸೊಳ್ಳೆ ಬರುತ್ತೆ. ಅದು ಡಿಮ್ ಅನ್ನೋದು ಹಳದಿ ಕಲರ್ ಸೊಳ್ಳೆ. ಅದೊಂದ್ಸರಿ ಕಚ್ಚತ್ತೆ, ನಿಮ್ಗೆ ನವೆ ಆಗತ್ತೆ. ನವೆ ಆದರೆ ನವೆಗೆ ಹಿಂಗೆ ಕೆರೆದ್ರೆ ಕೆರಿತಾನೇ ಇರ್ತೀರ, ಗುಳಿಗಳಾಗುತ್ತೆ. ಇದು ಪ್ಯಾಂಟ್ ಹಿಂಗೆ ತೆಗೆದು ತೋರಿಸ್ತಾ ಆ ಮನುಷ್ಯ, ನೋಡಿ ಈ ಥರ ಆಗೋಗುತ್ತೆ ಅಂತೇಳಿ. ಹೋದೆ. ಜೊತೆಗೆ ಒಂದು DMP ಆಯಿಲ್ ಬಾಟಲ್ ತಿನ್ಕೊಂಡು. ಆ DMP ಆಯಿಲ್ ಅಂದರೆ ಅದು ವಾಸನೆ ಎಷ್ಟಿದೆ ಅಂತ ಹೇಳಿದ್ರೆ, ಅದು ನೀವು ಯಾರಾದರೂ ಅದನ್ನು ವಾಸನೆ ನೋಡಿದ್ರೆ ಅದು ತಲೆ ಬಿದ್ದೋಗ್ತೀರ, ಅಷ್ಟು ಇದಿತ್ತು. ನಾಲ್ಗೆಗೆ ಬಿದ್ದರೆ 2 ಪರಿಣಾಮಗಳಾದ್ರಿಂದ. ಒಂದು ಬಹಳ ಕಹಿ, ಆ ಕಹಿ ಒಂದು ಫುಲ್ ದಿನ ಇರುತ್ತೆ. ಇನ್ನೊಂದು ಆ ನಾಲ್ಗೆ ಬಿದ್ಕೊಂಡ್ಬಿಡುತ್ತೆ. ಅದಿಲ್ಲದೆ ನಾವು ಹೊರಗಡೆ ಹೋಗ್ತಾಗಲ್ಲ. ಯಾಕೆಂತ ಹೇಳಿದ್ರೆ ಅದು ಕಚ್ಚಿದ್ರೆ ಒಂದು ಸರಿ ಇದಾಗುತ್ತೆ. ಮತ್ತೆ ಜಿಗಣೆಗಳು, ಎಲ್ಲಿ ನೋಡಿ ಜಿಗಣೆಗಳು. ನನ್ನ ಕೆಲಸ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದೇಳೋದು, ಈ ಕಡೆ ಹಿಮಾಲಯ ಪರ್ವತ ಈ ಕಡೆ ಹತ್ತಬೇಕು, ಇಲ್ಲ ಈ ಕಡೆ ಹತ್ತಬೇಕು, ಹೋಗಿ ಅಲ್ಲಿ ಏನೇನು ಹರಿದಿದ್ದಾರೆ ಅದೆಲ್ಲ ನೋಡ್ಕೋಬೇಕು. ಡಿಫೆನ್ಸ್ಗಳು ಶುರು ಮಾಡಿದ್ದಾರೆ ಅಂತ ನೋಡ್ಕೊಂಡ್ಬರ್ಬೇಕು.
ಜನರೆಲ್ಲ ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ, ನಾವು ಈ ದಿನಕ್ಕೆ ಇಷ್ಟೊಂದು ಪ್ಲ್ಯಾನ್ ಮಾಡಿದ್ದೀವಿ, ಆ ಪ್ಲ್ಯಾನ್ ಪ್ರಕಾರ ನಡೀತಿದೆ ಅಂತ ನಾನು ನೋಡ್ಕೊಂಬರ್ಬೇಕು. ಸೊ ಅದೇ ನನ್ನ ಕೆಲಸ. ಒಂದಿನ ಇದೇ ಥರ ಹೇಗೆ ಯೂಶ್ವಲಿ ನಾವು ಆ್ಯಕ್ಲೆಟ್ ಅಂತ ಹೇಳ್ತೀವಿ, ಆ ಶೂನು ಪ್ಯಾಂಟನ್ನು ಮುಚ್ಚೋದಕ್ಕೆ ಒಂದು ಆ್ಯಕ್ಲೆಟ್ ಹೊಡ್ಕೋತೀವಿ. ಯಾಕೆಂತ ಹೇಳಿದ್ರೆ ಅದು ಈ ಹಾವು ಚೇಳು ಅದೆಲ್ಲ ಹೊರಗಡೆ ಬಂದ್ಬಿಡ್ಬಾರ್ದು ಅಂತ ಒಂದು ಅದಕ್ಕೋಸ್ಕರ. ಒಂದಿನ ಅದನ್ನು ಹಿಂದೆ ಹೋಗಿದ್ದೆ, ಎಲ್ಲೋ ಒಂದು ಕಡೆ ನಿಂತ್ಕೊಂಡಿದ್ದೆ. ವಾಪಸ್ ಬರಬೇಕಾದ್ರೆ ಏನೋ ಸ್ವಲ್ಪ ಕಾಲಲ್ಲಿ ಇದಾಯಿತು, ನೆವೆ ಆಯಿತು, ಮುಟ್ಟು ನೋಡಿದ್ರೆ ಜಾಸ್ತಿ ಮೇಲ್ಗಡೆ ನೋಡಿದ್ರೆ ಹೆಚ್ಚು ಕಡಿಮೆ ಒಂದು 7-8 ಜಿಗಣೆಗಳು ಕಾಲ ಮೇಲೆ ಎಲ್ಲ. ಅದು ಜಿಗಣೆ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಪೇಪರ್ ಸೈಜ್ ಇರುತ್ತೆ ಅದು. ಆದರೆ ಮನುಷ್ಯನ ಮೇಲೆ ಬಂತು ಅಂತ ಹೇಳಿದ್ರೆ ಅದು ರಕ್ತ ಹೆಂಗಿರುತ್ತೆ ಅಂದರೆ ಎಷ್ಟು ಬೇಗ ಇರುತ್ತೆ ಅಂತಂದರೆ ಈ ಹೆಬ್ಬೆಟ್ಟಿಗೆ ದೊಡ್ಡದಾಗುತ್ತೆ. ಅದನ್ನೇ ಕಿತ್ತು ಬಿಸಾಕ್ಬಾರ್ದು. ಕಿತ್ತು ಬಿಸಾಕಿದ್ರೆ ಅದು ಆರ್ಟ್ರೀಸ್ ಅಂತ ಇರೋದ್ರಲ್ಲಿ ಅದರ ಆರ್ಟ್ರೀಸಲ್ಲೇ ಅದು ಅದರ ಮುಳ್ಳು ಕೊಳಾಯಿ ಹೋಗಿ ಸೇರುತ್ತೆ, ಅದರಿಂದಲೇ ಎಡ್ತಿರ್ತದೆ. ಕಿಟ್ಬಿಟ್ರೆ ಆ ಮುಳ್ಳು ಆ ಆರ್ಟ್ರೀಸಲ್ಲಿ ಇದ್ದರೆ ನಮ್ಮದು ರಕ್ತ ಲೀಕಾಗಿ ಸಾಯೋ ಸ್ಥಿತಿನೂ ಬರುತ್ತೆ. ಪಕ್ಕದಲ್ಲಿ ಯಾರೋ ಸದ್ಯ ಅದಕ್ಕೆ 2 ಇದು ಕ್ಯೂರ್, ಒಂದು ಉಪ್ಪು ಇಲ್ಲ ಇನ್ನೊಂದು ಬೆಂಕಿ. ಉಪ್ಪು ಇರಲಿಲ್ಲ, ಯಾರೋ ಒಂದು ಬೆಂಕಿ ಪೆಟ್ಟಿನಂತೋ ಬೆಂಕಿ ಅಂಟಿಸಿ ಅದನ್ನೆಲ್ಲ ಅಂಟಿಸಿದ ಮೇಲೆ ಅದು ಕೆಳಗಡೆ ಬೆಳೀತು. ಸೊ ಇಟ್ ವಾಸ್ ಎ ಪ್ಲೇಸ್ ಲೈಕ್ ದ್ಯಾಟ್. ರೈಟ್ ಸೈಡಲ್ಲಿ ಹೋದರೆ ಬರ್ಮಾ, ಉತ್ತರದಲ್ಲಿ ಹೋದರೆ ಪೂರ್ವದಲ್ಲಿ ಹೋದರೆ ಬರ್ಮಾ, ಉತ್ತರದಲ್ಲಿ ಹೋದರೆ ಚೀನಾ. ಅಲ್ಲಿ ಒಂದು 6 ತಿಂಗಳು ನಾವು ಇದ್ವಿ, ಮತ್ತೆ ವಾಪಸ್ ಬಂದ್ವಿ. ದೆನ್ ಅಗೇನ್ ಸ್ವಲ್ಪ ನಮ್ಮದು ಸ್ಪೆಷಲೈಸೇಷನ್ ಟ್ಯಾಂಕ್ಸಲ್ಲಿ ಆರ್ಮರ್ಡ್ ಫೈಟಿಂಗ್ ವೆಹಿಕಲ್ಸ್ ಅಂತ ಹೇಳ್ತಾರೆ. 1971 ಇಸ್ವಿಯಲ್ಲಿ ಅರುಣ್ ಕೇತ್ರಪಾಲ್ ಅಂತ ಕೇಳಿರಬೇಕು, ಒಂದು ಯುವ ಅಧಿಕಾರಿ, 2nd ಲೆಫ್ಟಿನೆಂಟ್ ಅರುಣ್ ಕೇತ್ರಪಾಲ್. ಅವರು ಟ್ಯಾಂಕ್ ಸ್ಪೆಷಲೈಸೇಷನ್ ಕೋರ್ಸು ಅಹಮದ್ನಗರಲ್ಲಿ ಮಾಡ್ತಿರೋದು. ಅವ್ರನ್ನೆಲ್ಲ ಕರೆಸ್ಕೊಂಡು ಯುದ್ಧಕ್ಕೆ ಲಾಂಚ್ ಮಾಡ್ತಾರೆ. ಅವರು ಆ ಯುದ್ಧಕ್ಕೆ ಲಾಂಚ್ ಮಾಡಿದಾಗ ಏನಾಗುತ್ತೆ ಅಂದರೆ ಈ ಮನುಷ್ಯ ಈ ವಿಜಯ್ ಟ್ಯಾಂಕಲ್ಲಿ ಕೂತಿರ್ತಾನೆ. ಅದು ಟ್ಯಾಂಕ್ ಎಲ್ಲ ಡಿಸೇಬಲ್ಡ್, ಅಂದರೆ ಒಂದು ಟ್ಯಾಂಕ್ ಅದು ಮೂವ್ ಮಾಡ್ತಾ ಇದ್ರೆ ಅದು ಒಂದು ಇದು, ಇಲ್ಲಾಂದರೆ ಸಿಟ್ಟಿಂಗ್ ಡಕ್ಸ್ ಅಂತ ಹೇಳ್ತೀವಿ, ಅದಕ್ಕೆ ಈಸಿಗೆ ಹೊಡಿಬೋದು. ಅದು ಅವನ್ನೇ ವಿತ್ಡ್ರಾ ಮಾಡೋ ಅಂತ ಹೇಳ್ತಾರೆ ಅವರ ಅಧಿಕಾರಿ. ಮತ್ತೆ ಇನ್ನೊಂದು ಸರಿ ಇನ್ನೊಂದು ಕಡೆಯಿಂದ ಲಾಂಚ್ ಮಾಡ್ಬೋದು, ನೀವು ವಿತ್ಡ್ರಾ ಮಾಡ್ಕೊಳ್ಳಿ ಅಂದರೆ ನಾನು ಬರೋದಿಲ್ಲ, ನಾನು ವಿತ್ಡ್ರಾ ಮಾಡೋದಿಲ್ಲ, ನನ್ನ ಗನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಕೆಲಸ ಮಾಡ್ತೀನಿ, ಸೊ ನನ್ನ ಕೊನೆ ತನಕ ನಾನು ಈ ಯುದ್ಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೆಚ್ಚು ಕಡಿಮೆ 1 ಟ್ಯಾಂಕಿಂದ 10 ಟ್ಯಾಂಕನ್ನ ನಾಶಪಡಿಸಿ 11ನೇ ಟ್ಯಾಂಕ್ ಹೊಡಿಬೇಕಾದ್ರೆ ಪಾಕಿಸ್ತಾನ ಒಂದು ಮೇಜರು ಜಸ್ಟ್ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಗುಂಡು ಬಂದು ಈ ಟ್ಯಾಂಕ್ ಮೇಲೆ ದಾಳಿ ಆಗುತ್ತೆ. ಆ ದಾಳಿ ಆದಮೇಲೆ ಬೇರೆ ರೀತಿ ಪ್ರಾಪಿಸ್ತಾನೆ. ಅದರಿಂದ ಅವರಿಗೆ ಪರಮವೀರ್ ಚಕ್ರ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಪಾಸ್ಔಟ್ ಆಗಿ 6 ತಿಂಗಳೊಳಗಡೆ ಪರಮವೀರ್ ಚಕ್ರ ಪ್ರಾಪ್ತಗೊಂಡ ಒಂದು ಮಹಾವೀರ. ಕತೆ ಅಲ್ಲಿ ಮುಗಲಿಲ್ಲ. ಅವ್ರ ತಂದೆ ಅವರ ಹೆಸರು ಕೇತ್ರಪಾಲ್. ಅವ್ರು ಯಾವುದೋ ಸಹ ಈ ಥರ ಅವನ್ನ ಕೊಂದ ಪಾಕಿಸ್ತಾನಿ ಅಧಿಕಾರಿ ಇವ್ರ ಜೊತೆ ಸಂಪರ್ಕ ಮಾಡಬೇಕು ಅಂತ ಭಾಳ ಟ್ರೈ ಮಾಡಿದ್ರೆ ಆಗಲಿಲ್ಲ. ಬಟ್ ಇವ್ರು ಯಾವಾಗೋ ಒಂದು ಸರ್ಬೋದಾ ಅವ್ರು ಹುಟ್ಟಿದ ಜಾಗ, ಅಲ್ಲಿಂದ ವಾಪಸ್ ಈ ಕಡೆ ಬಂದವರು. ಅವ್ರು ಹೋದಾಗಲೇ ಅವ್ನಿಗೆ ಗೊತ್ತಾಗತ್ತೆ ಈ ಥರ ಸರ್ಬೋದಾಗ ಈ ಥರ ಇವರು ಕೇತ್ರಪಾಲ್, ಸೀನಿಯರ್ ಕೇತ್ರಪಾಲ್ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏರ್ಪೋರ್ಟಲ್ಲಿ ಬಂದು ಅವ್ರ ಜೊತೆ ಕರ್ಕೊಂಡೋಗಿ ಅವ್ರ ಮನೇಲಿ ಇಟ್ಕೊಂಡು 3 ದಿನ. ಕೊನೆ ದಿನ ಬರೋದಕ್ಕೆ ಮುಂದೆ ಹೇಳ್ತಾನೆ, ಸರ್ ಆನ್ ದಟ್ ಫೇಟ್ಫುಲ್ ಡೇ ವಿ ವರ್ ಫೇಸಿಂಗ್ ಈಚ್ ಅದರ್, ನಾವಿಬ್ಬರು ಒಬ್ಬರು ಎದುರಾಗಿದ್ವಿ. ನಿಮ್ಮ ಮಗ ಏನೋ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಡಿಲೇ ಆಯಿತು, ಅದರಿಂದ ನನ್ನ ಕಡೆಯಿಂದ ಹೊಡೆದಿಟ್ಕೊಂಡು ಅವ್ನಿಗೆ ಹೋಗಿ ಬೀಳ್ತು. ನಾವಿಬ್ಬರು ಸೈನಿಕರು, ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತಿದ್ದೀವಿ ಅಂತ ಹೇಳಿ ಕಳಿಸ್ತಾರೆ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಎ ಆರ್ಮಿ ಮ್ಯಾನ್. ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಎನ್ ಆರ್ಮಿ. ಯಾಕೆಂದರೆ ದೇಶಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಾಗಿರ್ತಾರೆ. ಆ ಥರ ಕಥೆಗಳು ಹೇಳ್ಕೊಂಡೋದ್ರೆ ಬೇಕಾದಷ್ಟು ಕಥೆಗಳು ಹೇಳ್ಕೊಂಡು ಹೋಗ್ತಾ ಇರ್ಬೋದು. ಇಲ್ಲ ಸದ್ಯದಲ್ಲಿ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಹೇಳ್ಬಿಟ್ಟು ಅದಕ್ಕಿಂತಲೂ ಯುವಕರಾಗಿದ್ದವರು 18-19ನೇ ವರ್ಷದಲ್ಲಿ ಅವ್ರಿಗೂ ಪರಮವೀರ್ ಚಕ್ರ ಬಿರುದನ್ನು ಕೊಟ್ಟರು. ಅವರು ಉಳ್ಕೊಂಡಿದ್ದು ನೀವು ಚಲನಚಿತ್ರಗಳನ್ನ ನೋಡಬೇಕಾದ್ರೆ ಈ ಅಮಿತಾಬ್ ಬಚ್ಚನ್ ಒಂದು ಚಿಲ್ಲರೆ ಕಾಸು ಇಟ್ಕೊಂಡು ಅಲ್ಲಿ ಶೂಟ್ ಮಾಡಿದಾಗಲೇ ನಮಗೆ ಅಲ್ಲಿ ಬೀಳುತ್ತೆ. ಅದು ಆ ಚಿಲ್ಲರೆ ಕಾಸು ಅವ್ರು ತಡೀತದೆ. ಅದೇ ಥರ ಆ ಚಿಲ್ಲರೆ ಕಾಸು ಅವ್ರು ತೊಳೆದಿದ್ರು. ನಾನು ಕೆಲವು ದಿನ ಹಿಂದೆ ಮಾತಾಡಿದೆ, ಆ ಚಿಲ್ಲರೆ ಕಾಸು ಇದೆಯೇನಪ್ಪ ಅಂತ ಹೇಳಿ. ಸರ್ ನಾನು ಆಪರೇಷನ್ ಮುಗಿದ್ಮೇಲೆ ನಾನು ಪ್ರಜ್ಞೆ ಬಂದಿದ್ದೆ 6 ತಿಂಗಳಾದ್ಮೇಲೆ ನನಗೆ ಅದು ಏನಾಯ್ತು ಅಂತ ಗೊತ್ತಿಲ್ಲ, ಅವೆಲ್ಲ ಇದು ಮಾಡಬೇಕು ಅಂತ ಹೇಳ್ತಾರೆ. ಆ ಥರ ತ್ಯಾಗ ಮಾಡಿ ಈ ಭಾರತ ಪಡ್ಕೊಂಡು ಬರ್ತಾ ಇದೆ.
ಈಗ ನನ್ನ ಹೆಂಡತಿನೇ ತಗೊಳ್ಳಿ, ಮೇಜರ್ ಭಾರತಿ ಅಂತ ಹೇಳ್ಬಿಟ್ಟು ನಾವು ಚೆನ್ನೈಯಲ್ಲಿ ಪೋಸ್ಟಿಂಗ್ ಆಗಿದೆ. ನಾನು ಡೆಲ್ಲಿ ಪೋಸ್ಟಿಂಗ್ ಆಗಿದೆ, ಅವರು ಚೆನ್ನೈಲಿ ಪೋಸ್ಟಿಂಗ್ ಆಗಿದ್ರು. ಲೀವಲ್ಲಿ ಬಂದು ಹೋಗೋ ದಿನ 1 ಗಂಟೆಗೆ ಹೆಂಡತಿ ಫೋನ್ ಮಾಡ್ತಾಳೆ ನನಗೆ, ಒಂದು ನೆಕ್ಸ್ಟ್ 7 ಡೇಸ್ ಒಳಗಡೆ ನಾನು 401 ಫೀಲ್ಡ್ ಆಂಬ್ಯುಲೆನ್ಸ್ಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ. ಅವು ಯಾಕಂದರೆ ಈ ಪಾರ್ಲಿಮೆಂಟ್ ಮೇಲೆ ದಾಳಿ ಆಗುತ್ತೆ. ಅಲ್ಲಿ ಒಂದು ಲೇಡಿ ಪೊಲೀಸ್ ಅಧಿಕಾರಿ ಗೆ ಅಶೋಕ್ ಚಕ್ರ ಕೊಡ್ತಾರೆ. ಯಾಕೆಂದರೆ ಅವ್ರನ್ನೆಲ್ಲ ಕಾಯ್ದಿದ್ದಕ್ಕೋಸ್ಕರ ಧೈರ್ಯವಾಗಿ ಅಲ್ಲಿಂದ ಹೊರಡೋಗಿದೆ. ಆ ಬಾಗಿಲು ಮುಚ್ಚಿದ್ದಕ್ಕೆ ಅವಳಿಗೆ ಅದು ಅಶೋಕ್ ಚಕ್ರ ಅಂತ ಕೊಡ್ತಾರೆ. ಸತ್ತೋಗ್ತಾಳೆ. 7 ದಿನದೊಳಗಡೆ ಅಂತ ನಾನು ಹೇಳಿದೆ, ನೋ ಪ್ರಾಬ್ಲಮ್, ಹೋಗಿ ರಿಪೋರ್ಟ್ ಮಾಡ್ಕೋ. ಯಾಕೆಂದರೆ ನಾವು ಇದಕ್ಕೋಸ್ಕರ ನಾವು ಈ ಸೇವೆಗೋಸ್ಕರ ನಾವು ಇಲ್ಲಿ ಈ ಸೈನಿಕ ಸೇರ್ಕೊಂಡಿರೋದು. ಅದನ್ನೆಲ್ಲ ನಾವು ಬಿಟ್ಟು ಇದರ ಓಡೋಕ್ಕಾಗಲ್ಲ. ಮಕ್ಕಳು ಅಂತ ಹೇಳಿದ್ರೆ ಪರವಾಗಿಲ್ಲ, ಮಕ್ಕಳು ಕೆಲಸದವ್ರು ಇರ್ತಾರೆ, ನಮ್ಮ ತಂದೆ ತಾಯಿ ಇಲ್ಲ, ಅವ್ರ ತಂದೆ ತಾಯಿ ಬರ್ತಾರೆ ಅಂತ ಹೇಳಿದ್ರು. ಬಿಕಾಸ್ ಆಫ್ ಸಮ್ ರೀಸನ್ಸ್ ನಮ್ಮ ತಂದೆ ತಾಯಿ ಯಾರೂ ಬರೋಕ್ಕಾಗಲಿಲ್ಲ, ಅವ್ರ ತಂದೆ ತಾಯಿ ಬರೋಕ್ಕಾಗಲಿಲ್ಲ. ಅವಳು ಮನೇಲಿ ಕೆಲಸದವ್ರ ಹತ್ರ ಬಿಟ್ಬಿಟ್ಟು ಹೋಗ್ಬೋದು. 6 ತಿಂಗಳು ನಾನು ಬಂದಿದ್ದ ದಿನ ಸೇಮ್ ಡೇ 2 ಗಂಟೆಗೆ ನಾವು ಟ್ರೈನ್ ಹತ್ತಿತ್ತು, ಪಟಿಯಾಲಲ್ಲಿ ಬಿಟ್ಟೆ. 9 ಗಂಟೆಗೆ ಬಂದು ಗಾಡಿ ಬಂದು ಕರ್ಕೊಂಡು ಹೋಗ್ತೀವಿ. ಇಟ್ ವಾಸ್ ಎ ಫುಲ್ ಫ್ಲೆಜ್ಡ್ ಆಪರೇಷನ್. ಹೆಚ್ಚು ಕಡಿಮೆ ಒಂದು 4 ತಿಂಗಳು ನಾವು ಒಬ್ರಿಗೊಬ್ರು ಮಾತಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ದೂರವಾಣಿ ಸಂಪರ್ಕಗಳೆಲ್ಲ ಕತ್ತರಿಸ್ಬಿಟ್ಟಿದ್ವಿ. ಸೊ ಒಂದಿನ ನನ್ನ ಬಾಸ್ ಕರೆದು, ನೀನು ಹೆಂಡತಿ ಜೊತೆ ಮಾತಾಡಿದ್ರು ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ದಿಸ್ ರೀಸನ್ ಅಂತ. ಸರಿ, ನೀನು ಹೋಗ್ತೀಯ ಅಂತ ಹೇಳಿದ್ರು. ಸರ್, ಹೋಗೋದಕ್ಕೆ ಇಲ್ಲ, ಎಲ್ರಿಗೂ ನೀವು ರಜಾ ತಡೆಗಟ್ಟಿದೆ ಅಂತ ಹೇಳಿ. ಅರೆ, ನಾನು ಕೊಡ್ತೀನಿ, ನೀವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಬ್ಲ್ಯಾಂಕ್ ಲೀವ್ ಅಪ್ಲಿಕೇಶನ್ ಫಾರ್ಮ್ ಸೈನ್ ಮಾಡಿಸ್ಕೊಂಡು ನೀನು ಫಾರ್ಮೇಟ್ ಕೊಟ್ಟು ಸಿಗ್ನಲ್ ರೆಜಿಮೆಂಟಲ್ಲಿ ಹೋಗಿ ಮಾತಾಡು, ಅಲ್ಲಿಂದ ಅವರು ಸಂಪರ್ಕ ಮಾಡಿಸ್ತಾರೆ ಅಂತ ಹೇಳಿದ್ರೆ ಅವರು ವಿತಿನ್ 5 ಮಿನಿಟ್ಸ್ ನನಗೊಂದು ಫೋನ್ ಕಾಲ್ ಬಂತು. ಮೊದಲನೇ ಮಾತು ನಾನು ಇದೇ ಹೇಳಿದ್ದು, ಭಾರತಿ, ನಾನು ಈ ದಿನ ಈ ಟ್ರೈನಲ್ಲಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಆ ದಿನ ನಾನು ರೀಚ್ ಆಗ್ತಾಗಲೇ ನನ್ನ ಹೆಂಡತಿ ಸ್ಟೇಷನ್ಗೆ ಬಂದಿದ್ದಾಳೆ. ಆದರೆ ನನಗೆ ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ. ನೋಡಿದ್ರೆ ಅಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ರು, ಅಷ್ಟೊಂದು ಕಪ್ಪಗಾಗ್ಬಿಟ್ಟಿದ್ರು, ಅದನ್ನು ಸುತ್ತಾಡ್ಕೊಂಡು ಎಲ್ಲ. ಸೊ ದಟ್ ಇಸ್ ಹೌ ಇದು ಒಂದೇ ಕೆಲಸ ಅಲ್ಲ. ಎಷ್ಟೋ ಜನ ಈ ಥರ ಗಂಡನ್ನು ಕಳ್ಕೊಂಡು ಮಕ್ಕಳನ್ನು ಮತ್ತೆ ಸೈನಿಕ ಸೇರಿಸಿ ಅವ್ರನ್ನೂ ಕಳ್ಕೊಂಡು ಅವರು ಮತ್ತೆ ನನಗೆ ಇನ್ನೊಂದು ಗಂಡು ಮಗು ಇಲ್ವೇ, ಇಲ್ಲ ಅಂದಿದ್ರೆ ಅವನಿಗೊಂದು ಭಾರತ ಮಾತಾ ರಕ್ಷಣೆ ಕಳಿಸ್ತಿದ್ವಿ ಅಂತ ನಾವು ಸಾಕಷ್ಟು ವೇದನಾಗಿದ್ದಾರೆ. ಆದರೆ ದುಃಖವಾದ ವಿಷಯ ಏನಂತ ಹೇಳಿದ್ರೆ, ಈ ಕರ್ನಾಟಕ ಸೈನಿಕ ಕಲ್ಯಾಣ ಮತ್ತು ಪುರಸ್ಕೃತಿಯಲ್ಲಿ ನಿರ್ದೇಶಕರಾಗಿರ್ಬೇಕಾದ್ರೆ ನೋಡಿ, ನಾವು ಸರ್ಕಾರಕ್ಕೆ ಹೋಗಿದ್ದೆ. ಯಡಿಯೂರಪ್ಪನವರು 2 ಎಕರೆ ಜಮೀನು ಕೊಟ್ಟಿದ್ರು, ಆದೇಶ ಮಾಡಿದ್ರು 5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಸಮುದಾಯವನ್ನು ಸೈನಿಕರಿಗೋಸ್ಕರ ಒಂದು ಸಮುದಾಯವನ್ನು ಕಟ್ಟಬೇಕು. ಆಮೇಲೆ ಬಡ ಮಕ್ಕಳಿಗೆ ಮಿಲಿಟರಿ ಸೇರ್ಕೊಳ್ಳೋಕ್ಕೆ ಮತ್ತು IIT NEET ಆ ಥರ ಮೆಡಿಕಲ್ ಕಾಲೇಜಲ್ಲಿ ಸೇರ್ಕೊಳ್ಳೋಕ್ಕೆ ಉಚಿತವಾಗಿ ತರಬೇತಿ ಕೊಡಬೇಕು ಅಂತ ಹೇಳಿ. ಆದರೆ ಅದು ಇನ್ನೂ ಕೊಟ್ಟಿಲ್ಲ. ಬೆಳಗಾಂ ಕಲಬುರಗಿಯಲ್ಲಿ 35 ವೀರನಾರಿಯರು ಕಾಲನಿ ಇದೆ, ಇನ್ನೂ ಇದುವರೆಗೂ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಸಾಕಷ್ಟು ಜನ, 66 ಜನ ಇದ್ದಾರೆ ತಿಳ್ಕೊಂಡವ್ರು, 20 ವರ್ಷದ ಮೇಲೆ ಆಗಿದೆ. ಅವ್ರಿಗೆ ಒಂದು ನಿವೇಶನ ಕೊಡ್ತೀವಿ, ಇಷ್ಟು ಜಮೀನು ಕೊಡ್ತೀವಿ ಅಂತ ಹೇಳಿದರೆ ಯಾರಿಗೂ ಕೊಡ್ತೀವಿ. ನಾವು ಬಂದಮೇಲೆ ಕಷ್ಟಪಟ್ಟು ಒಂದು 35ರಿಂದ 40 ಜನ ಕೊಡಿಸ್ತೀವಿ. ಇನ್ನು ಒಂದು 20-25 ಜನ ಅಲ್ಲಿದ್ದಾರೆ. ತ್ಯಾಗಗಳೆಲ್ಲ ವ್ಯರ್ಥವಾಗ್ತಿದೆ ಅಂತ ನಂಗೆ ಆವತ್ತು ಅರ್ಥ ಆಯಿತು. ತನ್ನ ಕುಟುಂಬವನ್ನು ಮರೆತು, ಮಕ್ಕಳನ್ನು ಮರೆತು ದೇಶಕ್ಕೋಸ್ಕರ ತ್ಯಾಗ ಮಾಡೋದಕ್ಕೆ ಈ ಥರ ಮರ್ಯಾದೆ ಇದೆ. ಐ ಆಮ್ ಸಾರಿ, ಐ ಹ್ಯಾವ್ ಟು ಡಿಸ್ಕ್ಲೋಸ್ ದಿಸ್ ಟು ಯು ಪೀಪಲ್. ಯಾಕೆ ಅಂತ ಹೇಳಿದ್ರೆ, ಈ ನಡೀತಾ ಇರೋ ಈ ಸಿಚುವೇಶನ್ ಎಲ್ಲರೂ ಗೊತ್ತಾಗ. ಇದುವರೆಗೂ 1947ನೇ ಇಸ್ವಿಯಿಂದ ಇದುವರೆಗೂ 27,000ಕ್ಕಿಂತ ಹೆಚ್ಚಿಗೆ ಜನರು ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅಷ್ಟೊಂದು ಜನ ಮಕ್ಕಳು ತಂದೆಯಿಂದ ಬೆಳೆದಿದ್ದಾರೆ.
2 ಲಕ್ಷದ ಮೇಲೆ ಅಂಗವಿಕಲರಾಗಿದ್ದಾರೆ. ಕರ್ನಾಟಕದಲ್ಲೇ ಒಂದು 2-3 ಇದ್ದಾರೆ ಹೇಳ್ತೀನಿ, ಗೊತ್ತಿದೆ. 2 ಕೈನೂ ಇಲ್ಲ ಅವ್ರ ಜೊತೆ, ಇನ್ನೂ ಬದುಕಿದ್ದಾರೆ. ಬಟ್ ಸರ್ಕಾರ ಏನು ಆಶ್ವಾಸನೆ ಕೊಡ್ತಾ ಅದು ಯಾವುದೂ ಮಾಡಿಲ್ಲ. ಕೇಳಿದೆ ನಾನು, ಸರ್ ಈ ಥರ ಸೈನ್ಯದಲ್ಲಿರೋರು ಯಾರೋ ತಿರ್ಕೊಂಡ್ರು ನಾನು ಅವ್ರ ಮನೆಯವ್ರಿಗೆ ಯಾರೋ ಒಂದು ಸರ್ಕಾರಿ ಇದು ಕೆಲಸ ಮಾಡಬೇಕು ವಿತೌಟ್ ಎಕ್ಸಾಮ್ಸ್, ಯಾರು ಕಿವೀಗ. ದಟ್ಸ್ ಆಲ್ ಇಸ್ ದಟ್ ಐ ಹ್ಯಾವ್ ಟು ಸೇ. ದ ಪ್ರೈಸ್ ವಿ ಪೇ ಫಾರ್ ದಿಸ್ ಕಂಟ್ರಿ ಈಸ್ ನಾಟ್ ರೆಕಗ್ನೈಸ್ಡ್. ರಾಮಕೃಷ್ಣ ಜಗದ್ಗುರು ಪಾದಪದ್ಮೇ ತಯೋಶ್ಯತ್ವ ಪ್ರಣಮಾಮಿ ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಟ್ಯ ವಂದೇ ಭಾರತ ಮಾತರ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಮಿತ್ರರಿಗೂ ನಮಸ್ಕಾರ. ಕೊನೆವರೆಗೂ ಕೇಳ್ತಾ ಇದೆಯಾ? ನೀವು ತುಂಬ ಮಾತಾಡ್ತಿರೋದು ನೋಡಿದ್ರೆ ನಿಮ್ಗೆ ಕೇಳ್ತಾ ಇಲ್ಲ ಅಂತ ಅನ್ಸುತ್ತೆ. ನಾನು ಆಗ್ಲಿಂದ ನೋಡ್ತಿದ್ದೀನಿ, ಹಿಂದೆ ಆದ ಲೋಕದಲ್ಲಿ ಮಗ್ನವಾಗಿದ್ದೀರಿ. ಹೀಗಾಗಿ ಕೇಳದೇ ಇದ್ದಾಗ ಹಂಗಾಗತ್ತೆ. ಒಬ್ಬ ಸೈನಿಕನ ಮಾತುಗಳನ್ನು ಕೇಳುವಾಗ ನಮಗೆ ಹಿಂದೆ ಚೆನ್ನಾಗಿ ಕೇಳಿಸಲ್ಲ. ನಾನು ಸ್ಪೀಕರ್ನ ತಿರುಗಿಸ್ಕೊಂಡು ಏನೇನೋ ಒದ್ದಾಟ ಮಾಡದೆ ಸರಿಯಾಗಿ ಕೇಳಿಸ್ತಿಲ್ಲ, ಬೇರೆ ಕಥೆ. ಆದರೆ ಎದುರುಗಡೆ ಇರೋರಿಗೆ ಕೇಳ್ತಾ ಇದೆಯಲ್ಲ ಅಂತ ಒಂದು ಅನುಮಾನ ಇತ್ತು ಅಷ್ಟೇ. ಏನಿಯಪ್ಪ ಪರಮವೀರ್ ಅನ್ನುವಂಥ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದು ಯಾಕೆ ಅಂತಂದರೆ, ಸೈನಿಕನನ್ನು ನೋಡಿ ಆದರೂ ನೋಡಬೇಕು ಅಂತ. ನಾವೆಲ್ಲ ಬರೀ ಟಿ ವಿಯಲ್ಲಿ ನೋಡಿರ್ತೀವಿ, ಒಂದಷ್ಟು ಫೈಟ್ಸ್ಗಳಾಗುವಾಗ ಬಂದಿರುತ್ತೆ. ಕೊನೆಗೆ ಯಾರಾದರೂ ಸೈನಿಕ ತೀರ್ಕೊಂಡಾಗ ಒಂದು ಫೋಟೋಗಳು ಬರುತ್ತೆ. ಆದರೆ ಜೀವಂತವಾಗಿ ಹೋರಾಟ ಮಾಡಿ ನಮ್ಮ ನಡುವೆಯೇ ಪಕ್ಕದ ಡಂಕಣಿ ಕೋಟೆಯವರು, ಬಹಳ ದೂರದಿಂದ ಬಂದಿರೋದಲ್ಲ ಅವರು, ಪಕ್ಕದ ಡಂಕಣಿ ಕೋಟೆಯವರೊಬ್ಬರು ಸೈನ್ಯದಲ್ಲಿ ಬ್ರಿಗೇಡಿಯರ್ ಆಗಿದ್ರು ನಮ್ಮ ಜೊತೆ ಇದ್ದಾರೆ ಅಂತಂದ್ರೆ ಏನ್ ಹೆಮ್ಮೆ ಪಡಬೇಕಾಗಿತ್ತು. ಬ್ರಿಗೇಡಿಯರ್ ಆಗೋದು ಸುಲಭದ ಸಂಗತಿ ಅಲ್ಲ. ನೀವು ಯಾವ್ದಾದ್ರು ಸೈನಿಕರಿಗೆ ಅಕಸ್ಮಾತ್, ಸಾರಿ ಸರ್, ರವಿ ಸರ್ಗೆ ನಾನೇನಾದ್ರು ಕ್ಯಾಪ್ಟನ್ ರವಿ ಮುನಿಸ್ವಾಮಿ ಅವರಾದ್ರೂ ಕೋಪ ಬಂದ್ಬಿಡುತ್ತೆ. ನನಗೊಂದ್ಸಲ ಹಿಂಗೆ ಯಾರೋ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂತ ಸೈನಿಕರಿಗೆ ಮತ್ತಾರೋ ಒಬ್ರು ಸ್ವಲ್ಪ ಕಡಿಮೆ ರ್ಯಾಂಕಿಂಗಿನಿಂದ ಕರೆದ್ರು. ಅವ್ರಿಗೆ ಎಷ್ಟು ಕೋಪ ಬಂದ್ಬಿಡ್ತು ಅಂದ್ರೆ ಕೂತಿದ ಕಡೆ ಕೂಗಾಡ್ತಿದ್ರು ಅವರು. ನಾನು ಕೇಳಿದೆ ಯಾಕೆ ಇಷ್ಟು ಕೋಪ ಅಂತ. ಅವ್ರು ಏನಂದ್ರು ಗೊತ್ತಾ, ಒಂದು ಸ್ಟೆಪ್ನಿಂದ ಮತ್ತೊಂದು ಸ್ಟೆಪ್ಪಿಗೆ ಹೋಗ್ಲಿಕ್ಕೆ ಪ್ರಾಣನೇ ಹೋಗ್ಬಿಟ್ರತ್ ನಮ್ಗೆ. ನಾವು ಎಷ್ಟು ಒದ್ದಾಡಿರ್ತೀವಿ ಅಂತ ನಮ್ಗೆ ಗೊತ್ತು. ಬಂದಿರುವಾಗ ಲೆಫ್ಟಿನೆಂಟ್ ಆಗಿರ್ತಾರೆ, ಅಲ್ಲಿಂದ ಕ್ಯಾಪ್ಟನ್ ಆಗ್ತಾರೆ, ಅಲ್ಲಿಂದ ಮೇಜರ್ ಆಗ್ತಾರೆ, ಮೇಜರ್ ನಂತರ ಕರ್ನಲ್ ಆಗ್ತಾರೆ, ಕರ್ನಲ್ ನಂತರ ಬ್ರಿಗೇಡಿಯರ್ ಆಗ್ತಾರೆ, ಬ್ರಿಗೇಡಿಯರ್ ನಂತರ ಜನರಲ್ಗೆ ಒಂದ್ ಸ್ಟೆಪ್ ಕಡಿಮೆ ಅಷ್ಟೇ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು. ಅಲ್ಲಿಗೆ ಹೋಗಬೇಕು ಅಂದ್ರೆ ಅವ್ರು ಪಟ್ಟಿರುವಂತ ಸಾಹಸ, ಅವ್ರು ಮಾಡಿರುವಂತ ಸಾಹಸ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದಕ್ಕೋಸ್ಕರ ಎದುರಿಸಿರುವ ಸವಾಲುಗಳು ಏನು ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪ್ರತಿ ಕ್ಷಣವೂ ಸಾವಿನ ಎದುರಿಗೆ ನಿಂತ್ಕೊಂಡು ಆ ಸಾವನ್ನ ಎದುರಿಸಿಕೊಂಡು ಮುಂದಿನ ಹೆಜ್ಜೆ ಇಡ್ತಿರ್ತಾನಲ್ಲ, ಆ ಸೈನಿಕನಿಗೆ ಒಂದೊಂದು ಗ್ರೇಡು ಕೂಡ ಎಷ್ಟು ಎತ್ತರದ್ದು ಅಂತ ಅರ್ಥ ಆಗುತ್ತೆ. ನನಗೆ ಅರ್ಥ ಆಗಲ್ಲ. ನಮ್ಗೆ ಇವತ್ತೊಂದು ಪಾರ್ಟಿ ಟಿಕೆಟ್ ಕೊಟ್ರೆ ಕಾರ್ಪೊರೇಟರ್ ಆಗ್ತಾರೆ, ಸ್ವಲ್ಪ ಮುಂದುವರೆದ್ರೆ MLA ಆಗ್ತಾರೆ, ಇಲ್ಲಾಂದ್ರೆ MLC ಆಗ್ತಾರೆ, ಇಲ್ಲಾಂದ್ರೆ ಮಿನಿಸ್ಟರ್ ಆಗ್ಬಿಡ್ತಾರೆ, CM ಆಗ್ಬಿಡ್ತಾರೆ. ಬಹಳ ದೊಡ್ಡ ಸಂಗತಿ ಏನಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಹಳ ದೊಡ್ಡ ಸಂಗತಿ ಅಲ್ಲ. ಒಬ್ಬ ಕಾರ್ಪೊರೇಟರ್ ಆಗ್ಬಿಟ್ರೆ ನಾನೊಬ್ಬ ಕಾರ್ಪೊರೇಟರ್ ಅಂತ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು, ಆತ ಒಬ್ಬ ಬ್ರಿಗೇಡಿಯರ್ನ ಮುಂದೆ ಕಾಲ ಧೂಳಿಗೆ ಸಮಾನನಾಗಿರ್ತಾನೆ. ಯಾಕೆ ಅಂತಂದ್ರೆ ಒಬ್ಬ ಬ್ರಿಗೇಡಿಯರ್ ಸಾವಿನ ಎದುರಿಗೆ ನಿಂತಿರ್ತಾನೆ ಕಾರ್ಪೊರೇಟರ್. ಒಬ್ಬ ಮೇಜರ್ ಸಾವಿನ ಎದುರಿಗೆ ನಿಂತಿರ್ತಾನೆ, ಕಾರ್ಪೊರೇಟರ್ ಅಲ್ಲ. ಈ ದೇಶದ ಜನರಲ್ಗಳನ್ನ, ಈ ದೇಶದ ಮುಖ್ಯಮಂತ್ರಿಗಳನ್ನ ನಿಲ್ಲಿಸಿದ್ರೆ ಐ ವುಡ್ ಸೆಲ್ಯೂಟ್ ಜನರಲ್ ಫಸ್ಟ್. ಯಾಕಂದ್ರೆ ಜನರಲ್ ಸಾವಿನ ಜೊತೆ ಹೋರಾಟ ಮಾಡಿ, ಇವ್ರನ್ನ ಕಡಿಮೆ ಅಂತ ಹೇಳ್ತೀನಿ ಅಂತಲ್ಲ, ಬಟ್ ಜನರಲ್ಗಳು ಎದುರಿಸಿರುವ ಸವಾಲಿದೆಯಲ್ಲ ಅದು ಬಹಳ ದೊಡ್ಡದ್ದು ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ದುರ್ದೈವ, ನಮ್ಮ ದುರದೃಷ್ಟ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಸೈನಿಕರನ್ನ ನೆನಪಿಸಿಕೊಳ್ಳೋದು ಕಷ್ಟ ಬಂದಾಗ ಮಾತ್ರ, ದೇಶಕ್ಕೆ ಸಂಕಟ ಬಂದಾಗ ಮಾತ್ರ ನೆನಪಾಗ್ತಾರೆ. ನಮ್ಮದ್ರೊಳಗೆ ಮಾತಿದೆ, 3 ಜನರನ್ನ ನೆನಪಿಸಿಕೊಳ್ಳುವಂತ ಸಂದರ್ಭಗಳು ಎಂತವು ಅಂತ. ಸಂಕಟ ಬಂದಾಗ, ಬಹಳ ಜನರಿಗೆ ಗೊತ್ತಿರುತ್ತೆ, ತಿರುಪತಿ ಬಹಳ ಸಲ ಹೋಗ್ತಿರ್ತೀವಿ, ನೀವೆಲ್ಲ ಚೆನ್ನಾಗಿ ಗೊತ್ತು ನನಗೆ. ಸಂಕಟ ಬಂದ ತಕ್ಷಣ ಓಡೋಗೋದು, ಮರಕೆ ಹೊತ್ಕೊಳ್ಳೋದು, ಅವನಿಗೊಂದು ಹುಂಡಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳೋದು, ಬಂದ್ಬಿಡೋದು, ಮುಗೀತು ಅಂತ. ಹುಷಾರಿಲ್ಲದೆ ಹೋದಾಗ ಮಾತ್ರ ಡಾಕ್ಟ್ರು, ಇಲ್ಲೇ ಹೋದ್ರೆ ಸುಮ್ಮನೆ ಹೋಗಲ್ಲ ಡಾಕ್ಟರ್. 10 ಕೂಸುಗಳು ಹೇಳಲ್ಲ. 3ನೇದಿದೆಯಲ್ಲ, ದೇಶಕ್ಕೆ ಕಷ್ಟ ಬಂದಾಗ ಮಾತ್ರ ಸೈನಿಕ ನೆನಪಾಗ್ತಾನೆ. ಇದ್ದಕ್ಕಿದ್ದಂತೆ ಸೈನಿಕ ಹೀರೋ ಅನ್ನಿಸ್ತಾನೆ.
ಈ ದೇಶದಲ್ಲಿ ಬರೀ ಸಂಕಟ ಬಂದಾಗ, ದೇಶಕ್ಕೆ ಸಂಕಟ ಬಂದಾಗ ಮಾತ್ರ ಸೈನಿಕರನ್ನು ನೆನಪಿಸಿಕೊಳ್ಳೋರು ನಾವು ಆಗಬಾರ್ದು. ಕೊನೆ ಪಕ್ಷ ತಿಂಗಳಿಗೊಮ್ಮೆ ಆದ್ರೂ ಬೇರೆ ಬೇರೆ ಭಾಗಗಳಲ್ಲಿ ಸೈನಿಕರೊಬ್ಬರನ್ನ ಕೂರಿಸಿ, ಈಗೋಡ್ರಪ್ಪ ಸೈನಿಕರಿದ್ದಾರೆ, ಅವ್ರ ಕಥೆ ಕೇಳಿ ಅಂತ ಕೇಳಿಸಬೇಕು ಅಂತ ಪರಮವೀರ್ ಅನ್ನೋ ಕಾರ್ಯಕ್ರಮವನ್ನ ಕಾಯ್ದವನ ಕಥೆ ಕೇಳಿ ಅಂತ ಕರ್ಕೊಂಡು ಬಂದು ಕೂರಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ ಸುಮಾರು 1.5-2 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ನಾವು ಬೆಂಗಳೂರಲ್ಲಿ ಶುರು ಮಾಡಿದ್ವಿ, ಕರೋನಾ ನಡುವೆ ಸ್ವಲ್ಪ ಹಿನ್ನಡೆ ಆಯಿತು. ಆದರೆ ಬೆಂಗಳೂರಲ್ಲಿ ಶುರುವಾದ ಈ ಕಾರ್ಯಕ್ರಮ ಮೈಸೂರಿನಲ್ಲಿ, ರಾಯಚೂರಿನಲ್ಲಿ, ಮಂಗಳೂರಿನಲ್ಲಿ, ಉತ್ತರ ಕನ್ನಡದಲ್ಲಿ ಎಲ್ಲ ಕಡೆಗಳಲ್ಲೂ ಅಲ್ಲಿನ ಸೈನಿಕರನ್ನ ಕರ್ಕೊಂಡು ಬಂದು ಪರಿಚಯಿಸುವ ವಿಶಿಷ್ಟ ಕಾರ್ಯಕ್ರಮವಾಗಿ ಹಬ್ಬಿರೋದ್ರಿಂದ ನಾವು ಅಟ್ಲೀಸ್ಟ್ ಕರ್ನಾಟಕದವರು ಸಂಕಟ ಬಂದಾಗ ಮಾತ್ರ ಸೈನಿಕರನ್ನು ನೆನಪಿಸ್ಕೊಳ್ಳಲ್ಲ, ತಿಂಗಳಿಗೊಮ್ಮೆ ಆದ್ರೂ ವಿಶೇಷವಾಗಿ ನೆನಪಿಸ್ಕೊಳ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅಂತ. ಮಿತ್ರರೇ, ಇವತ್ತು ಬ್ರಿಗೇಡಿಯರ್ ಸರ್ ಮಾತನಾಡ್ತಾ ಹಳೆಯದನ್ನೆಲ್ಲ ನೆನಪಿಸಿದ್ರು, ಹಿಸ್ಟ್ರಿನ ಒಂದ್ಸಲ ನೆನಪಿಸಿದ್ರು. ನಾನು ಸುಮ್ಮನೆ ಮೆಲುಕಾಗ್ತಿರ್ತೀನಿ. ಕಾಲ ಹೆಂಗ್ ಬದಲಾಗಿದೆ ಅಂತಂದ್ರೆ, ಒಂದು ಕಾಲ ಇತ್ತು ರಾಜನೂ ಸೈನಿಕನಾಗಿರ್ತಿದ್ದ. ನಾನು ಹೇಳಿದ ತಕ್ಷಣ ನೆನಪಾಗುತ್ತೆ, ಹೌದೌದು, ಎಲ್ಲ ಫಿಲ್ಮಲ್ಲಿ ನೋಡ್ತೀವಿ. ಯಾರು ರಾಜ ಇರ್ತಾನೋ ಅವನು ಕತ್ತಿ ಹಿಡ್ಕೊಂಡು ಮುಂದಕ್ಕೆ ಬಂದು ಹೋರಾಟ ಮಾಡ್ತಾನೆ, ಅವನು ಬಿಲ್ಲು ಬಾಣಗಳನ್ನ ಹಿಂಗೆ ಹಿಡ್ಕೊಂಡು ಮುಂದೆ ಬಂದು ನಿಂತ್ಕೊಳ್ತಾನೆ. ಯಾರು ಬಾಹುಬಲಿ ನೋಡಿಲ್ಲ ಹೇಳಿ? ರಾಜನಾದವನು ಯುದ್ಧ ಮಾಡಿಯೇ ತೋರಿಸ್ಬಿಟ್ಟು ಗೆದ್ದು ಬರಬೇಕು, ರಾಜನಾಗಬೇಕು ಅಂತ. ಆ ತರದ ಪರಿಸ್ಥಿತಿ ಇತ್ತು. ಎಲ್ಲಿವರೆಗೂ ಇತ್ತು ಅಂತಂದ್ರೆ, ಜದುನಾಥ್ ಸರ್ಕಾರ್ ಅಂತ ಈ ದೇಶದ ಒಬ್ಬ ಶ್ರೇಷ್ಠ ಹಿಸ್ಟಾರಿಯನ್ ತಮ್ಮ ಮಿಲಿಟರಿ ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಅರಬ್ಬರ ಆಕ್ರಮಣ, ತುರ್ಕರ ಆಕ್ರಮಣ, ಮೊಘಲರು ಆಕ್ರಮಣ ಮಾಡ್ಕೊಂಡು ಈ ದೇಶದಲ್ಲಿ ನೆಲೆಯೂರಿದ್ದು, ಆಗೆಲ್ಲ ಮಿಲಿಟರಿ ಸ್ಟ್ರಾಟಜೀಸ್ ಹೇಗಿರ್ತಿತ್ತು, ಇಂಡಿಯನ್ ಮಿಲಿಟರಿ ಸ್ಟ್ರಾಟಜಿ ಹೆಂಗಿತ್ತು ಅನ್ನೋದನ್ನ ವಿಶದವಾಗಿ ಬರೀತಾರೆ. ತೀರಾ ಇತ್ತೀಚಿನವರೆಗೂ ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನ ಪೇಶ್ವೆಗಳಿಂದ ಕಸಿದುಕೊಳ್ಳುವವರೆಗೂ ಈ ದೇಶದಲ್ಲಿ ರಾಜ ಕಿತ್ತಾಟ ಮಾಡಿದ್ದಾರೆ, ರಾಜ ಹೋರಾಟ ಮಾಡಿದ್ದಾರೆ. ಪೇಶ್ವೆಗಳಲ್ಲಿ ಬಾಜಿರಾವ್ ಪೇಶ್ವೆ ಬಗ್ಗೆ ನಾವು ಮಾತನಾಡ್ತೀವಲ್ಲ, 2ನೇ ಬಾಜಿರಾವ್ ಪೇಶ್ವೆ ಎಂತ ಹೋರಾಟಗಾರನಾಗಿದ್ದ ಅಂತಂದ್ರೆ ವಿ ಹ್ಯಾವ್ ಟು ಬಿ ಪ್ರೌಡ್. ನನ್ನ ಟೆಕ್ಸ್ಟ್ ಬುಕ್ ಯಾವತ್ತೂ ಹೇಳಿಲ್ಲ. ನನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಯಾರನ್ನು ಹೇಳ್ಕೊಟ್ಟಿದ್ದಾರೆ ಅಂತಂದ್ರೆ ಬಾಬರ್, ಹುಮಾಯೂನ್, ಅಕ್ಬರ್, ಶಹಜಹಾನ್, ಇವರುಗಳನ್ನೇ ವೈಭವೀಕರಿಸಿ ಇವರುಗಳಿಂದಾಗಿಯೇ ಎಲ್ಲ ಬಂದಿರೋದು ಅಂತ. ನನಗೆ ಬಹಳ ಮಜಾ ಅನ್ಸೋದು ಏನು ಅಂತಂದ್ರೆ, ನನಗೆ ಮಾತಾಡ್ತಾ ಅನೇಕ ಹಿಸ್ಟ್ರಿ ಟೀಚರ್ಗಳು ಹೇಳ್ತಾರೆ, ಮೊಘಲರು ಎಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ ಈ ದೇಶ. ನಾನು ಕೇಳೋದು ಏನ್ ಕೊಡುಗೆ ಕೊಟ್ಟಿದ್ದಾರೆ? ಹಂಗೆ ಕೇಳಿದ ತಕ್ಷಣ ಸುಸ್ತಾಗ್ತಾರೆ. ಮೊದಲು ಹೊಗಳೋದು, ಏನ್ ಕೊಡುಗೆ ಕೊಟ್ಟಿದ್ದಾರೆ, ನಾವು ಹೌದು ಸರ್ ಅಂದ್ರೆ ಸುಮ್ಮನಾಗ್ಬಿಡ್ತಾರೆ. ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಏನಿಲ್ಲ, ಮಣ್ಣಗಟ್ಟಿ. ಅವರೊಂದು ಗಾರ್ಡನ್ಗಳನ್ನು ಮಾಡಿದ್ದಾರೆ. ಎಂಥ ಗಾರ್ಡನ್ಗಳನ್ನು ಮಾಡಿದ್ದಾರೆ? ನನ್ನ ದೇಶದಲ್ಲಿ ಎಲ್ಲ ರಾಜಾರಾಣಿಯರು ಗಾರ್ಡನ್ಗಳಲ್ಲಿ ತಿರುಗಾಡಿದವರು. ಯಾವ ರಾಜಾರಾಣಿಯರ ಕಥೆ ಗಾರ್ಡನ್ ನಲ್ಲಿ ತಿರುಗಾಡಿಲ್ಲ ಅಂತ ಹೇಳಿದೆ ಹೇಳಿ? ಮೊಘಲರು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ರೆ ಯಾವ ಕಟ್ಟಡ ಇದೆ? ಎಲ್ಲ ಕಟ್ಟಡಗಳು ಹಿಂದೂ ಕಟ್ಟಡಗಳನ್ನು ಒಡೆದು ನಿರ್ಮಾಣ ಮಾಡಿರದೆ. ಅದಕ್ಕೆ ಇತ್ತೀಚೆಗೆ ಯಾರೋ ಹೇಳ್ತಿದ್ರು, ಮೊಘಲರು ಎಂತ ಅದ್ಭುತವಾದ ದೂರದೃಷ್ಟಿ ಉಳ್ಳವರಾಗಿದ್ರು ಅಂತಂದ್ರೆ, ತಮ್ಮ ಪ್ರತಿಯೊಂದು ಮಸೀದಿಯ ಕೆಳಗೂ ಒಂದು ಹಿಂದೂ ದೇವಸ್ಥಾನವನ್ನು ಕಟ್ಟಿ ಅದರ ಮೇಲೆ ಮಸೀದಿ ಕಟ್ಟಿರ್ತಿದ್ರು. ಏನ್ ಆರ್ಕಿಟೆಕ್ಚರ್! ಬಹಳ ವಿಚಿತ್ರವಾಗಿದೆ ಅಂತ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ, ಮೊಘಲರ ಕೊಡುಗೆ ಈ ದೇಶಕ್ಕೆ ಮೊಘಲ್ ಬಿರಿಯಾನಿ ಬಿಟ್ರೆ ಇನ್ನೇನೂ ಇಲ್ಲ. ನಮ್ಗೆಲ್ರಿಗೂ ಬಿರಿಯಾನಿ ಕಿಟ್ ಬಂದಿದ್ದು ಅದು ಮೊಘಲರ ಕಡೆಯಿಂದ ಅನ್ನೋದು ಬಿಟ್ರೆ ಇನ್ಯಾವುದೂ ಕೂಡ ಹೆಮ್ಮೆಯಿಂದ ಹೇಳಿಕೊಳ್ಳುವಂತಿಲ್ಲ. ಈ ದೇಶವನ್ನು ನಾಶ ಮಾಡಿದವರು. ಆದ್ರೆ ಈ ದೇಶದಲ್ಲಿ ಏನ್ ಮೊಘಲರ ಆಳ್ವಿಕೆ ಇತ್ತಲ್ಲ, ಅದೇ ರೂಲ್ ಫಾರ್ ಆಲ್ಮೋಸ್ಟ್ 150-200 ಇಯರ್ಸ್ ಏನ್ ರೂಲ್ ಮಾಡಿದ್ರು, ಆ 200 ವರ್ಷಗಳ ಆಳ್ವಿಕೆ, 2 ಶತಮಾನಗಳ ಆಳ್ವಿಕೆಯೂ ಕೂಡ ನೆಮ್ಮದಿಯಿಂದ ಮಾಡಿದ ಆಳ್ವಿಕೆ ಅಲ್ಲ. ಹಿಂಗಾಗಿ ಮೊಘಲರು ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಗೆ ಇಳಿಲಿಕ್ಕೆ ಆಗಲೇ ಇಲ್ಲ. ಯಾಕೆಂದ್ರೆ ಈ ದೇಶದಲ್ಲಿ ಹಿಂದೂಗಳ ರಿಟಾಲಿಯೇಷನ್ ಹಂಗಿತ್ತು. ಸೋಮನಾಥನ ಮೇಲೆ ದಾಳಿ ಆಗುತ್ತಲ್ಲ, ತುರ್ಕರ ಬಂದು ದಾಳಿ ಮಾಡ್ತಾರಲ್ಲ, ದಾಳಿ ಮಾಡಿದ ನಂತರ ಆ ಸೋಮನಾಥವನ್ನ ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೋಸ್ಕರ ಸೋಮನಾಥದೊಳಗೆ ಇದ್ದಂತ 50,000ಕ್ಕೂ ಹೆಚ್ಚು ಭಕ್ತರು ಸುಮಾರು 18-19 ಗಂಟೆಗಳ ಕಾಲ ನಿರಂತರವಾಗಿ ಫೈಟ್ ಮಾಡ್ತಾರೆ. ಕೊನೆಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಾಗ ಸೋಮನಾಥ ಸರೆಂಡರ್ ಆಗುತ್ತೆ. ಆದ್ರೆ ಪಕ್ಕದಲ್ಲಿದ್ದ ರಾಜ ಸೋಮನಾಥದ ಮೇಲೆ ಆಕ್ರಮಣ ಮಾಡಿದ ಈ ಆತತಾಯಿನ ನಾಶ ಮಾಡಬೇಕು ಅಂತ ಬರೋ ವೇಳೆಗೆ ಇನ್ನು ತಪ್ಪಿಸ್ಕೊಂಡು ಹೋಗ್ತಾನೆ. ಅದಾದ್ಮೇಲೆ ಮುಂದಿನ 1 ಶತಮಾನಗಳ ಕಾಲ ಸೋಮನಾಥದ ಮೇಲೆ ಅಟ್ಯಾಕ್ ಮಾಡೋದು ಸುಲಭ ಆಗಿರಲಿಲ್ಲ ಮುಸಲ್ಮಾನರಿಗೆ. ಯಾಕೆಂದ್ರೆ ಹಿಂದೂ ರಾಜರ ಕೆಪಾಸಿಟಿ ಹಂಗಿತ್ತು ಅಂತ ನಮ್ಮ ಪಠ್ಯ ಪುಸ್ತಕ ಇದನ್ನು ಹೇಳಿಲ್ಲ. ನಮ್ಮ ಪಠ್ಯ ಪುಸ್ತಕಗಳು ಇದನ್ನು ಮುಚ್ಚಿಟ್ಬಿಟ್ವು. ಯಾಕೆ ಅಂತಂದ್ರೆ
ಸ್ವಾತಂತ್ರ್ಯ ಬಂದಾಗ, ಈ ದೇಶದ ಸ್ವಾತಂತ್ರ್ಯ ಬಂತಲ್ಲ, ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಕೆಲವೊಂದ್ಸಲ ನಾನು ಹೇಳಬೇಕಾಗಿರೋ ಮಾತನ್ನು ಹೇಳ್ತಿದಾರಲ್ಲ ಅಂತ ಖುಷಿ ಆಗ್ತಿತ್ತು. ನಾನು ಗಾಂಧಿ ಮತ್ತು ನೆಹರು ಉಲ್ಲೇಖ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ನಾನು ಅವ್ರು ಉಲ್ಲೇಖ ಮಾಡಲೇ ಇಲ್ಲ ಉದ್ದಕ್ಕೂ ಕೂಡ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಗೆ ಹೆಂಗಾಯ್ತು ಅಂತಂದ್ರೆ, ಇವೆಲ್ಲ ಹಿಸ್ಟ್ರಿ ಗೊತ್ತಿರಬೇಕು. ಅವ್ರ ಹಿಸ್ಟ್ರಿ ಟಚ್ ಮಾಡಿದ್ರಿಂದ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಬೇಕಾದ್ರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ, ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಬೇಕೋ ಬೇಡವೋ ಅನ್ನುವಂತ ಒಂದು ಚರ್ಚೆ ನಡೆದಾಗ 90% ಮುಸ್ಲಿಮ್ಸ್, ಕೋರ್ಟ್ ಅಂಡರ್ಲೈನ್ ಏನ್ ಬೇಕಿದ್ರು ಮಾಡ್ಕೊಳ್ಳಿ, 90% ಮುಸ್ಲಿಮ್ಸ್ ಹೇಳಿದ್ರು ಪಾಕಿಸ್ತಾನ ಬೇಕು ಅಂತ. ಆದ್ರೆ ಎಲ್ಲರೂ ಹೋದ ನಂತರ 90% ಮುಸ್ಲಿಮ್ಸ್ ಅಲ್ಲಿ ನನ್ನನ್ಸುತ್ತೆ ಮೋರ್ ದನ್ 30% ಮುಸ್ಲಿಮ್ಸ್ ಇಲ್ಲೇ ಉಳ್ಕೊಂಡು, ಅಥವಾ ಆಲ್ಮೋಸ್ಟ್ ಆಲ್ ಇಲ್ಲೇ ಉಳ್ಕೊಂಡು. ಯಾರು ಆ ಭಾಗದಲ್ಲಿದ್ರೋ ಅವ್ರು ಮಾತ್ರ ಹೋದ್ರು, ಉಳಿದವರೆಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ರು. ಯಾರು ಪಾಕಿಸ್ತಾನ ಬೇಕು ಅಂತ ಮಾನಸಿಕ ಸ್ಥಿತಿಯನ್ನು ಹೊಂದಿದ್ರು ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗದೆ ಇಲ್ಲೇ ಉಳ್ಕೊಂಡ್ರು ಅಂತಂದ್ರೆ, ಉಳಿದವ್ರು ಮುಂದೇನ್ ಮಾಡ್ತಾರೆ? ಮುಂದಿನ ಪೀಳಿಗೆಗೆ ಮತ್ತೊಂದು ಪಾಕಿಸ್ತಾನದ ಕನಸು ಕಟ್ಕೊಂಡೇ ಬೆಳೆಸ್ಕೊಂಡು ಹೋಗ್ತಾರೆ. ಆದ್ರೆ ದುರದೃಷ್ಟಕರ ಸಂಗತಿ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗದೆ ಉಳಿದಿರೋರ್ನ ದೇವರಂತೆ ನೋಡ್ಕೋಬೇಕು ಅಂತ ಇಡೀ ಇತಿಹಾಸವನ್ನ ಕೋಟ್ ಮಾಡಿದ್ವಿ, ಶುಗರ್ ಕೋಟ್ ಮಾಡಿದ್ವಿ. ಅದಕ್ಕೊಂದು ಸಕ್ಕರೆ ಮೆತ್ತಿದ್ವಿ. ಇತಿಹಾಸವನ್ನ ನೇರವಾಗಿ ಇದ್ದಂಗೆ ಹೇಳಿದ್ರೆ ಅವ್ರಿಗೆ ಬೇಜಾರಾಗತ್ತೆ, ಬೇಜಾರು ಮಾಡಿಸ್ಬಾರ್ದು ಅಂತ. ಇತಿಹಾಸ ಸುಳ್ಳು ಬರೀಲಿಕ್ಕಿಲ್ಲ ರೀ. ಇತಿಹಾಸ ಏನಿದೆಯೋ ಅದನ್ನ ಹೇಳಬೇಕು. ಸ್ವೀಕಾರ ಹೆಂಗ್ ಮಾಡ್ತೀರೋ ನೀವು ಮಾಡ್ಕೊಳ್ಳಿ. ಆದ್ರೆ ಇದು ನಡೆದಿರೋ ಘಟನೆ ಅಂತ ಹೇಳಬೇಕಲ್ಲ. ಹೇಳಕ್ಕೆ ಧೈರ್ಯ ಆಗ್ಲಿಲ್ಲ. ನಾವು ಎಲ್ಲಿವರೆಗೂ ಆಗೋದ್ವಿ ಅಂತಂದ್ರೆ, ಕಾಲಕ್ರಮದಲ್ಲಿ ಈ ದೇಶದಲ್ಲಿ ಮುಸಲ್ಮಾನರ ಆಕ್ರಮಣಕ್ಕೆ ತುತ್ತಾಗಿ ಈ ದೇಶದ ದೇವಾಲಯಗಳು ಧ್ವಂಸಗೊಂಡು, ಹೇಳಿ ನೀವು ವಾಪಸ್ ತಗೊಳ್ತಿರೋ ಬಿಡ್ತಿರೋ ಬೇರೆ ರೀ, ಕೊನೆ ಪಕ್ಷ ಹೇಳಾದ್ರೂ ಹೇಳಲ್ಲ. ಆದ್ರೆ ಈ ದೇಶ ಯಾವ ಹಂತಕ್ಕೆ ಬಂದ್ಬಿಡ್ತು ಅಂತಂದ್ರೆ, ಹೇಳುವುದಕ್ಕೂ ಇರಲಿಲ್ಲ. ರಾಮ ಮಂದಿರ ಅಲ್ಲಿದೆ. ಆ ರಾಮ ಮಂದಿರ ವಾಪಸ್ ನಿರ್ಮಾಣ ಆಗಲಿಕ್ಕೆ ಎಷ್ಟು ವರ್ಷದ ಫೈಟ್ ಗೊತ್ತಾ ನಮ್ದು? 500 ಇಯರ್ಸ್. 500 ಇಯರ್ಸ್ ಫೈಟ್ ಯಾಕಾಯ್ತು ಅಂತಂದ್ರೆ, ರಾಮನನ್ನ ಹೃದಯದಲ್ಲಿ ಇಟ್ಕೊಂಡು ಈ ದೇಶದ ಸಾಮಾನ್ಯ ಜನ, ನಾನು ನೀವು ಪೂಜಿಸ್ತಾ ಇದ್ದೀರಿ ಅನ್ನೋ ಕಾರಣಕ್ಕೋಸ್ಕರ 500 ವರ್ಷಗಳ ಹೋರಾಟದ ನಂತರ ಈಗೊಂದು ಭವ್ಯವಾದ ರಾಮನ ಮಂದಿರ ನಿರ್ಮಾಣ ಆಗ್ತಿದೆ. ಅಕಸ್ಮಾತ್ ಏನಾದ್ರು ನೆಹರುಗೆ ಪೂರ್ಣ ಬಿಟ್ಬಿಟ್ಟಿದ್ರೆ, ಅವ್ರ ರಾಮನ ಹೆಸರನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇರೋ ತರ ಮಾಡ್ಬಿಡ್ತಿದ್ರು. ಆದ್ರೆ ಬಹಳ ಹೆಮ್ಮೆ ಪಡಿ, ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ಕೆಲವೊಂದ್ಸಲ ಅವ್ರು ಮಾಡಿರುವ ಕೆಲವು ಸಂಗತಿಗಳ ಬಗ್ಗೆ ಬೇಜಾರು ಅನ್ನಿಸ್ಬೋದು. ಆದ್ರೆ ನಾನು ಬಹಳ ಹೆಮ್ಮೆ ಪಡ್ತೀನಿ, 500 ವರ್ಷಗಳಿಂದ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ರಾಮ ಅಂತಾನೋ, ಸೀತಾರಾಮ ಅಂತಾನೋ, ಹೆಣ್ಮಕ್ಳಿಗೆ ಸೀತೆ ಅಂತಾನೋ, ಅವಳಿ ಜವಳಿ ಆದ್ರೆ ರಾಮ ಲಕ್ಷ್ಮಣ ಅಂತಾನೋ, ಮನೆಯಲ್ಲಿ 4 ಮಕ್ಕಳಿದ್ರೆ ಭರತ ಶತ್ರುಘ್ನರು ಸೇರಿಸಿಯೋ ಹೆಂಗೋ ಮಾಡಿ ರಾಮಾಯಣ ಉಳಿಸ್ಬಿಟ್ಟ. ನೀವು ಬೇಡ ಅಂದ್ರೂ ಇಲ್ಲ ಅಂತ ಹೇಳಕ್ಕಾಗಲ್ಲ. ರಾಮಾಯಣವನ್ನು ಧಿಕ್ಕರಿಸುವ ಅಥವಾ ಇಡೀ ಭಾರತೀಯ ಪರಂಪರೆಯನ್ನ ಅಥವಾ ಈ ಚಿಂತನೆಗಳನ್ನ, ರೈಟಿಸ್ಟ್ ವಿಂಗಿನ ಚಿಂತನೆಗಳನ್ನ ಧಿಕ್ಕರಿಸ್ತಾ ಇದ್ದ ಲಂಕೇಶ್ ಪತ್ರಿಕೆಯ ಎಡಿಟರ್ ಹೆಸರು ಪಿ ಲಂಕೇಶ್. ಲಂಕೇಶ್ ಅಂದ್ರೆ ರಾವಣ ಅಂತ. ನನ್ನ ಜೀವನದಲ್ಲಿ ಯಾರು ರಾವಣ ಅಂತ ಹೆಸರಿಟ್ಕೊಂಡಿದ್ದು ಕೇಳಿಲ್ಲ. ಅವ್ರು ಮಾತ್ರ ಲಂಕೇಶ್ ಅಂತ ಹೆಂಗಿಟ್ರು ಗೊತ್ತಿಲ್ಲ. ಲಂಕೇಶ್ ಅಂತ ಹೆಸರಿಟ್ರು ಅಂದ್ರೆ ವಿರೋಧಿಗಳು ಕೂಡ ಲಂಕೇಶ್ ಅಂತ ಹೆಸರಿಟ್ಕೊಳ್ಳೋರು. ನೀವು ಯಾವ ಕಮ್ಯುನಿಸ್ಟ್ ಪಾರ್ಟಿಯ ಮುಖ್ಯಸ್ಥರಾಗಿದ್ದಂತ ಯಚೂರಿ ರಾಮನ ಸೇತುವೆ ಇರಲಿಲ್ಲ ಅಂತ ವಾದಿಸ್ತಾ ಇದ್ರು, ಯಚೂರಿಯ ಪೂರ್ಣ ಹೆಸರು ಸೀತಾರಾಮ ಯಚೂರಿ ಅಂತ. ಏನು ವಿಚಿತ್ರವಾಗಿದೆ. ಅವ್ರ ಅಪ್ಪ ಅಮ್ಮನು ಸೀತಾರಾಮನ ಹೆಸರು ಇಟ್ಟಿದ್ರು ಅವರು. ಇದು ಹೆಂಗಿದೆ ಅಂತಂದ್ರೆ, ಅನುಚಾರವಾಗಿ ಇತಿಹಾಸವನ್ನು ಉಳಿಸಿಕೊಂಡು ಬಂದಿದ್ದರಿಂದ ಡಿಫ್ರೆಂಟ್ ಫಾರ್ಮ್ಗಳಲ್ಲಿ ರಾಮ ಮಂದಿರ ಕೊನೆಗೂ ಇವತ್ತು ನಿರ್ಮಾಣ ಆಗ್ತಿದೆ. ಭವ್ಯವಾಗಿರೋ ರಾಮ ಮಂದಿರ ನಮ್ಮ ಕಾಲಘಟ್ಟದಲ್ಲಿ 1-1.5 ವರ್ಷದಲ್ಲಿ ಆ ರಾಮ ಮಂದಿರ ನಿರ್ಮಾಣ ಆಗುತ್ತೆ. ಏನ್ ಲಾಭ ಗೊತ್ತೇನು? 500 ವರ್ಷದ ಹಿಂದೆ ಕಳೆದು ಹೋಗಿದ್ದಂತ ವೈಭವವನ್ನು ಮರುಸ್ಥಾಪಿಸುವಂತ ದೊಡ್ಡ ಪ್ರಯತ್ನ ಆಗಿದೆ ಅಂತ ಬಹಳ ಹೆಮ್ಮೆ. ಆದ್ರೆ ಈ ದೇಶದಲ್ಲಿ ಬ್ರಿಟಿಷರು ಬಿಟ್ಟು ಹೋಗುವಾಗ ನಾನು ಹೆಂಗಾಗ್ಬಿಟ್ರಿ ಅಂತಂದ್ರೆ, ಯಾರು ಮುಖ್ಯಮಂತ್ರಿ ಆಗ್ತಾನೋ, ಯಾರು ಪ್ರಧಾನಮಂತ್ರಿ ಆಗ್ತಾನೋ ಅವನಿಗೆ ಮಿಲಿಟರಿ ಬಗ್ಗೆ ಏನೂ ಗೊತ್ತಿರಬೇಕು ಅಂತಿಲ್ಲ ಅಂತ ಆಯ್ತು. ಹೀಗಾಗಿ ಜವಾಹರ್ಲಾಲ್ ನೆಹರು ಹೋಗ್ಬೋದು. ನಾನು ಜವಾಹರ್ಲಾಲ್ ನೆಹರು ಅವರಿಗೆ ಮಿಲಿಟರಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬೇಕಾದಾಗ ಹೋಶೋ ಹವಾಸಲ್ಲಿ ಹೇಳ್ತೀನಿ, ಸುಮ್ನೆ ಗಾಳಿಯಲ್ಲಿ ಕೊಂಡು ಹೊಡಿತಿಲ್ಲ. ಹೆಂಗೆ ಅಂತ ಪ್ರೂವ್ ಮಾಡ್ತೀನಿ. 1947ರಲ್ಲಿ ಈ ದೇಶವನ್ನ ಡಿವೈಡ್ ಮಾಡ್ಲಾಯ್ತಲ್ವಾ? ಡಿವೈಡ್ ಮಾಡಿದಾಗ ಈ ದೇಶದಲ್ಲಿರುವಂತ ಒಂದು ಭಾಗ ಕಾಶ್ಮೀರ, ಅಲ್ಲಿದ್ದಂತ ರಾಜ ಹರಿಸಿಂಗ ತಾನು ಭಾರತಕ್ಕೂ ಸೇರ್ಕೊಳ್ಳಲ್ಲ, ಪಾಕಿಸ್ತಾನಕ್ಕೂ ಸೇರ್ಕೊಳ್ಳಲ್ಲ, ಪ್ರತ್ಯೇಕವಾಗಿರ್ತೀನಿ ಅಂತಂದ. ಆದ್ರೆ ಈ ದೇಶದ ಉಕ್ಕಿನ ಮನುಷ್ಯರಾಗಿದ್ದಂತ ಸರ್ದಾರ್ ಪಟೇಲ್ ಎಷ್ಟು ಪ್ರೆಷರ್ ಹಾಕ್ಬೇಕೋ ಅಷ್ಟು ಪ್ರೆಷರ್ ಹಾಕ್ತಾನೆ ಇದ್ರು. ಆದ್ರೆ ಆತ ಯಾವಾಗ ಒಪ್ಪಿಕೊಂಡ ಅಂತ
ಕ್ರಿಟಿಕಲ್ ಮೂಮೆಂಟ್ ನಲ್ಲಿ ಪಾಕಿಸ್ತಾನದ ಕಡೆ ತಿರ್ಕೊಂಡ್ಬಿಟ್ಟು ಅವನಿಗೆ ಬೇರೆ ದಾರಿ ಕಾಣಲಿಲ್ಲ. ಅವನು ತಕ್ಷಣ ಸರ್ದಾರ್ ಪಟೇಲ್ ಕೇಳ್ಕೊಂಡ, ನಾನು ಭಾರತಕ್ಕೆ ಸೇರ್ಕೊಂಡು ಬಿಡ್ತೀನಿ, ದಯವಿಟ್ಟು ನನ್ನನ್ನು ಕಾಪಾಡಿ ಅಂತ. ಸರ್ದಾರ್ ಪಟೇಲ್ರು ರಾತ್ರೋರಾತ್ರಿ ಲೆಟರ್ ಬರೆಸ್ಕೊಂಡ್ರು, ಲೆಟರ್ ಆಫ್ ಅಕ್ಸೆಷನ್, ನಾನು ಭಾರತಕ್ಕೆ ಸೇರ್ಕೊಳ್ತೀನಿ ಅಂತ ಲೆಟರ್ ಬರೆಸ್ಕೊಂಡ ಮೇಲೆ ಈ ದೇಶದ ಸೇನೆಯನ್ನ ಕಳಿಸಿದ್ರು. ನನಗೆ ಈ ದೇಶದ ಸೈನಿಕರ ಮೇಲೆ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಆ ಕ್ರಿಟಿಕಲ್ ಅವರಲ್ಲಿ 11th ಅವರಲ್ಲಿ ಕೊನೆ 5 ಓವರಲ್ಲಿ ಬ್ಯಾಟಿಂಗ್ ಮಾಡಿ 150 ರನ್ ಮಾಡುವಂತಂದ್ರೆ ಎಂತ ಸವಾಲು ಇರುತ್ತೋ ಅಂತ ಸವಾಲನ್ನು ಸ್ವೀಕರಿಸಲಿಕ್ಕೆ ಸಿದ್ಧವಾದ ಭಾರತೀಯ ಸೇನೆ ಆ ಕೊನೆ ಅವರ್ನಲ್ಲಿ ಕಾಶ್ಮೀರದಲ್ಲಿ ಡಕೋಟಾ ಎಕ್ಸ್ಪ್ರೆಸ್ಗಳ ಮೂಲಕ ಇಳಿದು ಕಾಶ್ಮೀರದಿಂದ ಪಾಕಿಸ್ತಾನಿ ಸೈನಿಕರನ್ನು ಓಡಿಸ್ತಾ ತಾನು ಪಾಕಿಸ್ತಾನದೊಳಕ್ಕೆ ನುಗ್ಗಿ ಲಾಹೋರ್ನವರೆಗೂ ಹೋಗ್ಬಿಡ್ತೀನಿ ಅನ್ನುವಂತ ಹೆದರಿಕೆಯನ್ನು ಹುಟ್ಟಿಸಿದಾಗ ಪಾಕಿಸ್ತಾನ ಟೆನ್ಷನ್ ಮಾಡಿಕೊಂಡು ಪತನಗುಟ್ಟಿ ಹೆಂಗಾದ್ರೂ ಮಾಡಿ ಉಳಿಬೇಕು ಅಂತ ಒದ್ದಾಡ್ತಾ ಇರುವಾಗ ನಾವು ಗೆದ್ದಿದ್ವಿ, ಪಾಕಿಸ್ತಾನದ ಒಳಗೆ ನುಗ್ಗಿದ್ವಿ. ಈ ದೇಶದ ಪ್ರಧಾನಮಂತ್ರಿ ನೆಹರು ಹೆಂಗಿದ್ರು ಅಂತಂದ್ರೆ, ನನಗೊಂದು ಜಗತ್ತಿನ ಮುಂದೆ ನಾನು ಪೀಸ್ಫುಲ್ ಲೀಡರ್ ಅಂತ ಹೆಸರು ತಗೋಬೇಕು ಅಂತ ಅನವಶ್ಯಕವಾಗಿ ವಿಶ್ವಸಂಸ್ಥೆಯ ಮುಂದೆ ಹೋಗುವುದು. ನಾವು ಸಂಧಾನಕ್ಕೆ ಯಾವಾಗ ಕರಿತೀವಿ ಗೊತ್ತಾ? ಯಾರನ್ನಾದ್ರು ನಾನ್ ಸ್ವಲ್ಪ ವೀಕ್ ಆಗಿದ್ದಾಗ ನನ್ನ ಪರವಾಗಿ ಯಾರಾದ್ರೂ ದೊಡ್ಡವರು ಮಾತಾಡ್ಲಿ ಅಂತ ಕರಿತೀವಿ. ನಾವು ಸ್ಟ್ರಾಂಗ್ ಆಗಿದ್ವಿ. ಈ ದೇಶದ ಸೇನೆ ಲೇಟ್ ಎಂಟ್ರಿ ಮಾಡಿತ್ತು. ಲೇಟ್ ಎಂಟ್ರಿ ಮಾಡಿಯೂ ಪಾಕಿಸ್ತಾನದೊಳಗೆ ನುಗ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವಾಗಿತ್ತು. ನಾವು ವಿಶ್ವಸಂಸ್ಥೆ ಮುಂದೆ ದಯವಿಟ್ಟು ನಮ್ಗೆ ಸಂಧಾನ ಮಾಡಿಸ್ತೀರಾ ಇಬ್ಬರಿಗೂ ಅಂತ ಯಾರಿಗೆ ಅದು ಪಾಕಿಸ್ತಾನ ಜುಜುಬಿ ರಾಷ್ಟ್ರ, ಆ ರಾಷ್ಟ್ರದೊಂದಿಗೆ ಸಂಧಾನಕ್ಕೆ ವಿಶ್ವಸಂಸ್ಥೆ ಅಂತ ಹೋಗ್ಬೇಕಿದ್ದ ನಾವು. ವಿಶ್ವಸಂಸ್ಥೆ ಹೇಳ್ತು ಮಾಡ್ತೀವಿ ಸಂಧಾನ, ಪ್ರೊವೈಡೆಡ್ ಎರಡೂ ರಾಷ್ಟ್ರಗಳು ನೀವು ಆಕ್ರಮಣ ಮಾಡಿಕೊಂಡಿರೋ ಪೊಸಿಷನ್ ಇಂದ ಹಿಂದಕ್ಕೆ ಹೋಗಿ, ಅದಾದ್ಮೇಲೆ ನಾವೊಂದು ನ್ಯೂಟ್ರಲ್ ಟೀಮ್ ಅನ್ನು ಕರ್ಕೊಂಡು ಬರ್ತೀವಿ, ಕಾಶ್ಮೀರದಲ್ಲಿ ಜನಮತಗಣನೆ ಮಾಡೋಣ, ಜನ ಎಲ್ಲಿಗೆ ಹೋಗ್ಬೇಕು ಅಂತಾರೋ ಅಲ್ಲಿಗೆ ಕಳಿಸೋಣ ಅಂತ. ನಾವು ಒಳಗೋಗ್ಬಿಟ್ಟಿದ್ವಿ. ಈ ಕಡೆ ಕಾಶ್ಮೀರದ ಒಳಗಿನವರೆಗೂ ಪಾಕಿಸ್ತಾನದವರು ಬಂದಿದ್ರು. ನಾವು ವಿಶ್ವಸಂಸ್ಥೆಯ ಮಾತು ಕೇಳಿದ ತಕ್ಷಣ ಈ ದೇಶದ ಸೇನೆಯ ಎಲ್ಲ ಹೇಳಿಕೆಗಳನ್ನು ಧಿಕ್ಕರಿಸಿ ಜವಾಹರ್ಲಾಲ್ ನೆಹರು ಆರ್ಡರ್ ಕೊಟ್ಟರು. ನನ್ನ ದೇಶದ ಸೇನೆ ರಾಷ್ಟ್ರದ ಆರ್ಡರ್ನ ಯಾವತ್ತೂ ತಿರಸ್ಕರಿಸಿದ್ದಿಲ್ಲ. ಇವತ್ತಿನವರೆಗೂ ಹಿಸ್ಟ್ರಿಯಲ್ಲಿ ಈ ದೇಶದ ಸೇನೆ ದೇಶದ ಆರ್ಡರ್ನ ಯಾವತ್ತೂ ತಿರಸ್ಕರಿಸಲಿಲ್ಲ. ದೇಶದ ಆರ್ಡರ್ ಅಂತ ಭಾವಿಸಿಕೊಂಡು ನಮ್ಮ ಸೇನೆ ವಾಪಸ್ ಬಂತು, ಪಾಕಿಸ್ತಾನಿ ಸೇನೆ ಹೋಗಲೇ ಇಲ್ಲ. ಇವತ್ತಿನವರೆಗೂ ಕಾಶ್ಮೀರ ಜೀವಂತವಾಗಿರುವಂತ ಸಮಸ್ಯೆ ಆಗಿರೋದು ಯಾಕೆ ಅಂತಂದ್ರೆ ಅವತ್ತಿನ ಕಾರಣಕ್ಕೇನೆ. ಅವತ್ತು ಈ ದೇಶದ ಸೇನೆ ಯುದ್ಧವನ್ನ ಗೆಲ್ತು, ಆದ್ರೆ ಜವಾಹರ್ಲಾಲ್ ನೆಹರು ಯುದ್ಧದ ಮೇಜಿನ ಮೇಲೆ, ಒಪ್ಪಂದದ ಮೇಜಿನ ಮೇಲೆ ಯುದ್ಧವನ್ನು ಸೋತು. 1950s ನಲ್ಲಿ ನಂಗೆ ಜವಾಹರ್ಲಾಲ್ ನೆಹರು ಕುರಿತಂತೆ ಈ ವಿಚಾರವಾಗಿ ತುಂಬಾ ಆಕ್ಷೇಪಗಳಿವೆ. ಇವತ್ತು ಯಾರಾದ್ರೂ ಮಾತಾಡಿದ್ರೆ ಹಳೆದನ್ನು ಯಾಕೆ ಎದುರ್ತೀರಿ ಅಂತ ಬಹಳ ಬುದ್ಧಿವಂತರು. ಹಳೆದನ್ನು ಯಾಕೆ ಎದುರ್ತೀರಿ ಅಂದ್ರೆ ಎಲ್ಲ ಇವರು ಬಂಡವಾಳಗಳು ಹೊರಗೆ ಬರ್ತವಲ್ಲ. 1950s ನಲ್ಲಿ ಚೀನಾ ಸ್ಟ್ರಾಂಗ್ ಆಗ್ತಾ ಹೋಯ್ತು. ನಮಗೆ ಸ್ವಾತಂತ್ರ್ಯ ಬಂದ 3 ವರ್ಷದಲ್ಲಿ ಸ್ಟ್ರಾಂಗ್ ಆಗ್ತಾ ಇರುವಂತ ಚೀನಾ, ಅವತ್ತು ಆಕ್ಚುಲಿ ಸ್ಟ್ರಾಂಗ್ ಇದ್ದವ್ರು ನಾವು. ಇಡೀ ಜಗತ್ತಿಗೆ ನಮ್ಮ ಬಗ್ಗೆ ಗೌರವ ಇತ್ತು, ನಮಗೆ ವಿಶ್ವಸಂಸ್ಥೆಯಲ್ಲಿ ಪರ್ಮನೆಂಟ್ ಸ್ಥಾನ ಕೊಡ್ಲಿಕ್ಕೆ ಸಿದ್ಧವಾಗಿತ್ತು. ಎಲ್ಲವೂ ಇರುವಾಗ ಚೀನಾ ಇನ್ನು ಆಗ್ತಾನೆ ಬೆಳೀತಾ ಇದ್ದಂತ ರಾಷ್ಟ್ರ, ಆಗ ತಾನೇ ತಾನು ಸರ್ವಾಧಿಕಾರತ್ವವನ್ನು ಇಟ್ಕೊಂಡು ನಿಧಾನವಾಗಿ ಜಗತ್ತನ್ನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಂತ ರಾಷ್ಟ್ರ ಚೀನಾ 50ರ ದಶಕದಲ್ಲಿ ಟಿಬೆಟ್ ಅನ್ನೋ ರಾಷ್ಟ್ರವನ್ನ ಪೂರ್ಣ ಪ್ರಮಾಣದಲ್ಲಿ ನುಂಗಿ ಹಾಕಿದಾಗ ಭಾರತ ಪ್ರತಿಭಟನೆ ಮಾಡಲಿಲ್ಲ. ಯಾವುದೋ ಒಂದು ಉಕ್ರೇನ್ ಅನ್ನ ಯುರೋಪಿಯನ್ ಯೂನಿಯನ್ ತನ್ನ ತೆಕ್ಕೆಗೆ ಸೇರಿಸ್ಕೊಳ್ತೀನಿ ಅಂದಿದ್ದಕ್ಕೆ ರಷ್ಯಾ ಪ್ರತಿಭಟನೆ ಮಾಡೋದಲ್ಲದೆ ಉಕ್ರೇನ್ ಮೇಲೆ ಯುದ್ಧ ಮಾಡಿ ಉಕ್ರೇನ್ ಧ್ವಂಸ ಮಾಡ್ಲಿಕ್ಕೆ ನಿಲ್ಲುತ್ತೆ. ಯಾಕಂದ್ರೆ ನನ್ನ ಪಕ್ಕದಲ್ಲಿ ಶತ್ರು ಇರ್ಲಿಕ್ಕೆ ಬಿಡಲ್ಲ ಅಂತ. ಆದ್ರೆ ಇವತ್ತಿನ ಇಡೀ ಪ್ರಾಬ್ಲಮ್ಗೆ ಇವತ್ತು ಮಾತನಾಡ್ತಾರಲ್ಲ, ಚೈನಾ ಭಾರತದ ಬಾರ್ಡರ್ ಬಂದು ನಿಂತ್ಕೊಂಡಿದೆ, ಚೈನಾ ಭಾರತದ ವಿರುದ್ಧ ತನ್ನ ಅತ್ಯಾಧುನಿಕ ಶಸ್ತ್ರಗಳನ್ನು ತಂದು ನಿಲ್ಲಿಸಿದೆ. ಯಾವ ಕಾರಣ? ಚೈನಾ ಭಾರತದಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ನಮಗೂ ಮತ್ತು ಚೀನಾ ನಡುವೆ ಒಂದು ದೊಡ್ಡ ಡಿಬೇಟ್ ಇತ್ತು. ಆದ್ರೆ ಯಾವಾಗ ಚೀನಾ ಟಿಬೆಟ್ ಅನ್ನ ಆಕ್ರಮಣ ಮಾಡ್ಕೊಳ್ತೋ ನಮ್ಮ ಬಾರ್ಡರ್ಗೆ ಚೈನಾ ಬಂದ್ಬಿಡ್ತು. ಚೈನಾ ಈ ತರ ಕೆಲಸ ಮಾಡುತ್ತೆ, ಚೈನಾ ಈಸ್ ಪೊಟೆನ್ಶಿಯಲ್ ಡೇಂಜರ್ ಟು ಇಂಡಿಯಾ ಅಂತ ಎಲ್ಲರಿಗಿಂತಲೂ ಮೊದಲು ಗುರುತಿಸಿದ್ದು ಯಾರು ಗೊತ್ತಾ? ಸರ್ದಾರ್ ಪಟೇಲ್ರು ಲೆಟರ್ ಬರೆದ್ರು. ಆದರೆ ದುರದೃಷ್ಟ, ಸರ್ದಾರ್ ಪಟೇಲ್ರು ಈ ಲೆಟರ್ ಬರೆದ ಕೆಲವೇ ದಿನದೊಳಗೆ ತೀರ್ಕೊಂಡ್ರು. ನಾನು ಅದಕ್ಕೆ ಯಾವಾಗಲೂ ಅನ್ಕೊಳ್ತಿರ್ತೇನೆ, ಈ ದೇಶದ ದುರದೃಷ್ಟ ಎಲ್ಲಿ ಆರಂಭ ಆಯಿತು ಅಂತಂದ್ರೆ 1947ರಲ್ಲಿ ಸ್ವಾತಂತ್ರ್ಯ ಬಂದು ಜವಾಹರ್ಲಾಲ್ ನೆಹರು ಪ್ರಧಾನಿ ಆದ್ರಲ್ಲ, ಅಲ್ಲೇ ಆರಂಭ ಆಯಿತು. ಅದ್ರ ಬದಲು ಏನಾದ್ರು ಸರ್ದಾರ್ ಪಟೇಲ್ ಬಂದಿದ್ದಿದ್ರೆ ಇವತ್ತು ಈ ಕಾರ್ಯಕ್ರಮ ಮಾಡೋ ಅಗತ್ಯನೇ ಬರ್ತಿಲ್ಲ. ಸರ್ದಾರ್ ಪಟೇಲ್ ಹೇಳಿ ತೀರ್ಕೊಂಡ್ರು, ಆದ್ರೆ ಚೀನಾ ಟಿಬೆಟ್ ಅನ್ನ ಕಬಳಿಸಿತು. ಈ ದೇಶ ಪ್ರತಿಭಟನೆ ಕೂಡ ಮಾಡಲಿಲ್ಲ. ಟಿಬೆಟ್ ಅವರು ಭಾರತಕ್ಕೆ ಬಂದು ನಮ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ಏನ್ ಹೇಳಿದ್ವಿ ಗೊತ್ತಾ?
ಭಾರತ ಏನ್ ಹೇಳ್ತು ಗೊತ್ತಾ ಟಿಬೆಟಿನ ಜನಕ್ಕೆ, ನಿಮ್ಮ ಆಂತರಿಕ ಸಮಸ್ಯೆಯನ್ನ ನೀವೇ ಸೇರಿ ಬಗೆಹರಿಸ್ಕೊಳ್ಳಿ. ಯಾವುದ್ರಿ ಆಂತರಿಕ ಸಮಸ್ಯೆ ಟಿಬೆಟ್ ಇಂದ ಆಗಿರ್ಲಿಲ್ಲ, ಸಮಸ್ಯೆ ಭಾರತಕ್ಕಾಗಿತ್ತು. ಈ ದೇಶದಲ್ಲಿ ಅನೇಕರು ಕೂಗಾಡಿದ್ರು, ಕಿರ್ಚಾಡಿದ್ರು, ಏನೂ ಇಲ್ಲ. ಅವತ್ತು ನೆಹರು ಪೋಸ್ಟರ್ ಬಾಯ್ ಆಗಿದ್ದರಿಂದ ನೆಹರು ವಿರುದ್ಧವಾಗಿ ಯಾರು ಮಾತನಾಡ್ತಿರ್ಲಿಲ್ಲ. ಎಲ್ಲರೂ ಸೈಲೆಂಟ್ ಆಗಿ ಹದ್ಮುಕೊಂಡು ಕೂತಿದ್ರ ಪರಿಣಾಮವಾಗಿ, ತಮ್ಮ ತಮ್ಮ ಎಲ್ಲ ನೋವನ್ನು ನುಂಗಿಕೊಂಡು ಕೂತಿದ್ರ ಪರಿಣಾಮವಾಗಿ ನೆಹರು ಮೆರೆದ್ಬಿಟ್ರು. ಈ ದೇಶ ಇವತ್ತಿಗೂ ಕಣ್ಣೀರಿದೆ. ಮಿತ್ರ, ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಚೈನಾ ಯಾವಾಗ ಅದನ್ನು ವಶಪಡಿಸಿಕೊಳ್ತೋ, ಚೈನಾ ಭಾರತದ ಬಾರ್ಡರ್ಗೆ ಸಂಬಂಧಿಸಿದಂತೆ ಹೈವೇಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿತು. ನೆಹರುಗೆ ಕಂಪ್ಲೇಂಟ್ ಕೊಟ್ಟು, ಇಂಟೆಲಿಜೆನ್ಸ್ ಬ್ಯೂರೋದಿಂದ ನೆಹರುಗೆ ಕಂಪ್ಲೇಂಟ್ ಬಂತು. ಚೈನಾ ಬಾರ್ಡರ್ ಮಾಡ್ತಿದೆ ಅಂತಂದ್ರೆ ರಬೇಶ್, ಎಲ್ಲ ಸುಳ್ಳು ಹೇಳ್ತಿದ್ದೀರಾ ನೀವು ಬೇಕಂತ ಚೀನಾ ವಿರುದ್ಧ ಎತ್ಕಡ್ತಾ ಇದ್ದೀರಾ. ಹಿಂದೂ ಚೀನಿ ಭಾಯಿ ಎಂದು. ಚೀನಾದ ಪ್ರೀಮಿಯರ್ ಭಾರತಕ್ಕೆ ಬಂದಾಗ ಅವನ ಜೊತೆ ಮಾತನಾಡ್ತಾ ಜವಾಹರ್ಲಾಲ್ ನೆಹರು ಮೀಟಿಂಗ್ ಅಲ್ಲಿ ಕೇಳಿದ್ರು, ಚೀನಾ ಹಿಂಗ್ ಮಾಡ್ತಿದೆ ಅಂತೆ, ಹೌದಾ? ಕೇಳೋದು ಮಾತಾಡು. ಅದಕ್ಕೆ ಹೇಳಿದ ನೋವೇ, ಭಾರತದೊಂದಿಗೆ ಚೀನಾ ಯುದ್ಧ ಮಾಡುತ್ತಾ ಯಾವಾಗಲಾದ್ರು? ನೋವೇ. ಹೌದಾ? ಅದಾದ 10 ವರ್ಷಗಳ ಕಾಲ ನಮ್ಗೆ ಟೈಮ್ ಇತ್ತು. ಅವತ್ತು ಜನರಲ್ ಕಾರ್ಯಪ್ಪ ಇದ್ರು. ನನಗೆ ಬಹಳ ದುಃಖದಿಂದ ನಿಮ್ಮ ಜೊತೆ ಹೇಳ್ತಿದ್ದೀನಿ ಇದನ್ನ. ಜನರಲ್ ಕಾರ್ಯಪ್ಪರನ್ನ ಕರೆದು, ಜನರಲ್ ಕಾರ್ಯಪ್ಪ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋನ ಮುಖ್ಯಸ್ಥರು, ಜವಾಹರ್ಲಾಲ್ ನೆಹರು ಎಲ್ಲ ಕೂತಿದ್ದಾಗ IBM ಮುಖ್ಯಸ್ಥರು ಹೇಳಿದ್ರು, ಈ ತರ ಆಗ್ತಾ ಇದೆ, ನಾವು ನಮ್ಮ ಸೈನ್ಯವನ್ನು ತಗೊಂಡೋಗಿ ನಿಲ್ಲಿಸಬೇಕು. ಜನರಲ್ ಕಾರ್ಯಪ್ಪ ಹೇಳಿದ್ರು, ನೋವೇ, ನಮ್ಮ ಹತ್ರ ಸೈನ್ಯವೇ ಇಲ್ಲ. ನಾನೀಗ ಈ ಸೈನ್ಯವನ್ನು ನಿಲ್ಲಿಸಬೇಕು ಅಂದ್ರೆ ಪಾಕಿಸ್ತಾನದ ಬಾರ್ಡರ್ ಇರೋರನ್ನ ಕರ್ಕೊಂಡು ಬಂದಲ್ಲಿ ನಿಲ್ಲಿಸಬೇಕು. ಆ ಬಾರ್ಡರ್ ವಲ್ಲರಬಲ್ ಆಗುತ್ತೆ. ನನಗೆ ಸೈನ್ಯವನ್ನ ಡೆವಲಪ್ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಹೋದ್ರೆ ಚೈನಾ ಬಾರ್ಡರ್ ನಿಲ್ಲಿಕ್ಕೆ ಆಗದೇ ಇಲ್ಲ ಅಂತ ಸ್ಪಷ್ಟವಾದ ಮಾತಲ್ಲಿ ಹೇಳಿದ್ರು. 10 ವರ್ಷ ಟೈಮ್ ಇತ್ತು. ನಾವು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಇದ್ದಕ್ಕಿದ್ದಂತೆ ಒಂದಿನ ರಿಪೋರ್ಟ್ ಬಂತು. ರಿಪೋರ್ಟ್ ಏನು ಅಂತಂದ್ರೆ, ಚೈನಾ ತನ್ನ ಬಾರ್ಡರ್ ಅಷ್ಟೇ ರೋಡ್ ಮಾಡ್ತಾ ಇಲ್ಲ, ಇಂಡಿಯನ್ ಬಾರ್ಡರ್ ಒಳಗೂ ಬಂದು ರೋಡ್ ಮಾಡ್ಕೊಂಡು ಹೋಗಿದೆ ಅಂತ. ಭಾರತ ಪ್ರತಿಭಟನೆ ಸ್ಥಾಪಿಸಿ, ಯಾಕೆ ಒಳಗ್ ಮಾಡಿದ್ದೀರಾ? ಅದು ನೆಹರು ಮಾಡಲಿಲ್ಲ, ಯಾವುದೋ ಒಂದು ಪತ್ರಿಕೆ ಬರೀತು, ಇಂಡಿಯಾದೊಳಗೂ ರೋಡ್ ಮಾಡಿಬಿಟ್ಟಿದ್ದಾರೆ ಅಂತ. ಇಡೀ ದೇಶ ಕೂಗಾಡ್ಲಿಕ್ಕೆ ಶುರು ಮಾಡಿದಾಗ ಜವಾಹರ್ಲಾಲ್ ನೆಹರು ಚೀನಾ ಕೇಳಿದ್ರು, ಯಾಕೆ ಒಳಗ್ ಬಂದಿದ್ದೀರಾ ಅಂತಂದ್ರೆ, ಚೀನಾ ಏನ್ ಹೇಳ್ತು ಗೊತ್ತಾ? ಇಲ್ಲಪ್ಪ, ನಾವು ಒಳಗ್ ಬರಲೇ ಇಲ್ಲ, ನಮ್ದೇ ಜಾಗ. ಯಾವತ್ತು ಬಾರ್ಡರ್ ನಾವು ಲೆಕ್ಕ ಸರಿಯಾಗಿ ಹಾಕೇ ಇರ್ಲಿಲ್ವಲ್ಲ, ಹಿಂಗಾಗಿ ನೀವು ನಿಮ್ದು ಅನ್ಕೊಂಡಿದ್ದೀರಾ, ಇದು ನಮ್ದೇ ಜಾಗ ಅಂತ ಅವನು. ಆಗ ಜವಾಹರ್ಲಾಲ್ ನೆಹರು ಚೀನಾ ಬೆನ್ನಿಗೆ ಚೂರಿ ಇರಿತು ಅಂದ್ರು. ದೊಡ್ಡ ಗಲಾಟೆ ಸಂಸತ್ನಲ್ಲಿ ನಡೀತು. ನಡೆದಾಗ ಏನಂದ್ರು ಗೊತ್ತಾ? ನಾನು ಹೇಳಿದ್ರೆ ಗಾಬರಿ ಆಗುತ್ತೆ ನಿಮಗೆ ಮಿತ್ರರೇ. ಅಲ್ಲಿವರೆಗೂ ಇಂಡಿಯಾ ಚೀನಾ ಬಾರ್ಡರ್ನ ನೋಡ್ಕೊಳ್ತಾ ಇದ್ದಿದ್ದು ಸೇನೆ ಅಲ್ಲ, ಅಲ್ಲಿನ ಪೊಲೀಸ್ ಫೋರ್ಸ್. ಇಮ್ಯಾಜಿನ್ ಮಾಡಿ, ಬೆಂಗಳೂರು ನೋಡ್ಕೊಳ್ಳೋ ಪೊಲೀಸ್ ಫೋರ್ಸು ಲಾಠಿ ಹಿಡ್ಕೊಂಡು ಪಾಕಿಸ್ತಾನ ಬಾರ್ಡರ್ ಅಲ್ಲಿ ನಿಂತ್ರೆ ಹೆಂಗಿರ್ಬೋದು? ಹಂಗಿತ್ತು ಆ ಬಾರ್ಡರ್, ವಲ್ನರಬಲ್ ಬಾರ್ಡರ್, ಏನೂ ಇಲ್ಲ. ಅಲ್ಲಿಂದ ಯಾವುದೋ ಒಂದಷ್ಟು ಜನ ಪೊಲೀಸನ್ನ ಚೀನಾ ಎತ್ಕೊಂಡು ಹೋದ್ರೆ ನಮ್ಗೆ ಸುದ್ದಿ ಕೂಡ ಗೊತ್ತಾಗ್ತಾ ಇರುವಂತ ಸ್ಥಿತಿಯಲ್ಲಿತ್ತು. ಎದ್ದಕ್ಕಿದ್ದಂತೆ ಸಂಸತ್ನಲ್ಲಿ ಜೋರಾಗಿ ಭಾಷಣ ಮಾಡಿದ ಜವಾಹರ್ಲಾಲ್ ನೆಹರು ಹೇಳಿದ್ರು, ನಾವು ಅವರವ್ರ ಇಟ್ಟಿಗೆಯಿಂದ ಹೊಡೆದ್ರೆ ನಾವು ಇಟ್ಟಿಗೆಯಿಂದ ಹೊಡಿತೀವಿ, ನಾವು ಬಾರ್ಡರ್ ಅನ್ನ ಕಾಪಾಡಿಕೊಳ್ಳುವ ಹೊಣೆಯನ್ನ ಸೇನೆಗೆ ಕೊಟ್ಟಿದ್ದೀವಿ ಅಂದ್ಬಿಟ್ರು ಭಾಷಣದಲ್ಲಿ. ಜನರಲ್ ಕಾರ್ಯದವರಿಗೆ ಗೊತ್ತೇ ಇರಲಿಲ್ಲ, ಸೇನೆ ಕೊಟ್ಟಿದ್ದೀವಿ ಅಂದ್ರು ಅವ್ರಿಗೆ ಗೊತ್ತಿರ್ಲಿಲ್ಲ. ಅಲ್ಲಿವರೆಗೂ ಹೆಂಗಿತ್ತು ಜವಾಹರ್ಲಾಲ್ ನೆಹರು ಐಡಿಯಾ ಅಂತಂದ್ರೆ, ಇಂಡಿಯಾನ ರಕ್ಷಣೆ ಮಾಡ್ಲಿಕ್ಕೆ ಸೇನೆ ಬೇಕೇ ಆಗಿಲ್ಲ, ನಮ್ಮೇಲೆ ಯುದ್ಧ ಮಾಡೋರು ಯಾರು ಇಲ್ಲದೆ ಇರೋದ್ರಿಂದ ಸೇನೆಯನ್ನ ಹಂತ ಹಂತವಾಗಿ ಬರಖಾಸ್ತು ಮಾಡಿ ಪೊಲೀಸರೇ ಸಾಕು ನಮಗೆ, ಇವರೇ ಇಂಡಿಯಾದ ರಕ್ಷಣೆ ಮಾಡ್ತಾರೆ ಅಂತ ಅನೇಕ ಕಡೆ ಭಾಷಣ ಮಾಡಿದ್ರು. ಈ ದೇಶದ ಫಾರಿನ್ ಪಾಲಿಸಿ ಏನು ಅಂತ ಒಬ್ರು ಕೇಳಿದ್ದಕ್ಕೆ ಜವಾಹರ್ಲಾಲ್ ನೆಹರು ಉತ್ತರ ಏನಿತ್ತು ಗೊತ್ತಾ? ಐ ಕೋಟ್, ಜವಾಹರ್ಲಾಲ್ ನೆಹರು ಸೆಡ್ ರಬಿಶ್. ನಮ್ಗೆ ಯಾವುದೇ ಫಾರಿನ್ ಪಾಲಿಸಿ ಬೇಕಾಗಿಲ್ಲ, ಅಹಿಂಸಾ ಇಸ್ ಅವರ್ ಫಾರಿನ್ ಪಾಲಿಸಿ. ನಾವು ಯಾರ ಜೊತೆ ಯುದ್ಧ ಮಾಡಲ್ಲ, ಯಾರು ನಮ್ಮ ಜೊತೆ ಯುದ್ಧ ಮಾಡಲ್ಲ, ಇದೇ ನಮ್ಮ ಪಾಲಿಸಿ ಅಂತ ಜವಾಹರ್ಲಾಲ್ ನೆಹರು ಹೇಳಿದ್ರು. ಬಟ್ ಚೀನಾ ವಾಸ್ ಪ್ರಿಪೇರಿಂಗ್ ಫಾರ್ ಅ ಫುಲ್ ಫ್ಲೆಜ್ಡ್ ವಾರ್. ಜನರಲ್ ಕಾರ್ಯಪ್ಪ ಆ ವಿಷಯ ಗೊತ್ತಾದಾಗ ಊಟಕ್ಕೆ ಮನೆಗೆ ಹೋಗಿದ್ರು. ಯಾರೋ ಫೋನ್ ಮಾಡಿ ಹೇಳ್ತಾರೆ ಅವರಿಗೆ, ಕಾರ್ಯಕ್ರಮದ ವಿಷಯ ನೋಡಿದ್ರ, ಜವಾಹರ್ಲಾಲ್ ನೆಹರು ಇವತ್ತು ಭಾಷಣ ಮಾಡ್ತಾ ಸಂಸತ್ನಲ್ಲಿ ಉತ್ತರ ಕೊಡ್ತಾ ಹೇಳಿದ್ದಾರೆ, ಸೈನ್ಯ ಇನ್ ಮುಂದೆ ಆ ಬಾರ್ಡರ್ ನೋಡ್ಕೊಳ್ಳುತ್ತೆ ಅಂತ. 10 ವರ್ಷದ ಹಿಂದೆ ಅವರು ಹೇಳಿದ್ರು, ಸೈನ್ಯ ಬಾರ್ಡರ್ಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ವಿ ಆರ್ ನಾಟ್ ಇಕ್ವಿಪ್ಡ್, ನಮ್ಮ ಹತ್ರ ಏನೂ ಇಲ್ಲ, ನಮ್ಮ ಹತ್ರ ಸಂಖ್ಯೆ ಇಲ್ಲ, ಬೇಕಾಗಿರುವಷ್ಟು ಶಸ್ತ್ರಗಳಿಲ್ಲ, ಏನ್ ಮಾಡಬೇಕು? ಗಾಬರಿಗೊಂಡು ಮನೆಯಲ್ಲಿ ಮಧ್ಯಾಹ್ನದ ಊಟವನ್ನು ಮಾಡಿದ್ರೆ ಕಾರ್ಯಕ್ರಮದವರು ನೇರವಾಗಿ ಆಫೀಸಿಗೆ ಬರ್ತಾರೆ, ರಕ್ಷಣಾ ಸಚಿವರ ಆಫೀಸಿಗೆ ಬರ್ತಾರೆ. ರಕ್ಷಣಾ ಸಚಿವರು ಇವರು ಮಾತಾಡಿದ್ದು ನೋಡಿ ಕೂಗಾಡ್ಬಿಡ್ತಾರೆ ರಕ್ಷಣಾ ಸಚಿವರು.
ಒಬ್ಬ ಜನರಲ್ಗೆ ಕೂಗಾಡ್ತಾರೆ ರಕ್ಷಣಾ ಸಚಿವರು. ಅವ್ರಿಗೆ ಗೊತ್ತೇ ಇಲ್ಲ ರಕ್ಷಣಾ ಇಲಾಖೆ ಅಥವಾ ರಕ್ಷಣೆ ಅಂತಂದ್ರೆ ಏನು ಅಂತ ಅಂದಾಜೇ ಇಲ್ಲ. ಅದಾದ ನಂತರ ಜನರಲ್ ಕಾರ್ಯಪ್ಪ ನನ್ನ ಕರ್ನಾಟಕದ ಒಬ್ಬ ಅದ್ಭುತವಾಗಿರುವಂತಹ ಸೋಲ್ಜರ್. ನನ್ಗೆ ಬಹಳ ಹೆಮ್ಮೆ ಅವ್ರ ಬಗ್ಗೆ. ಯಾಕೆ ಅಂತಂದ್ರೆ ನೇರವಾಗಿ ಜವಾಹರ್ಲಾಲ್ ನೆಹರು ಮನೆಗೆ ಹೋಗ್ತಾರೆ, ಜೇಬ್ನಲ್ಲಿದ್ದ ಲೆಟರ್ ತೆಗೆದು ಅವ್ರ ಮುಂದೆ ಇಡ್ತಾರೆ. ಜವಾಹರ್ಲಾಲ್ ನೆಹರು ಅವರೇ, ನಾನು ನನ್ನ ಹುದ್ದೆಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ಸೈನಿಕರನ್ನ ತಗೊಂಡೋಗಿ ಡ್ರ್ಯಾಗನ್ನ ಬಾಯಿಗೆ ಆಹಾರ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದು ನನಗೆ ನೋಡ್ಲಿಕ್ಕಾಗಲ್ಲ, ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ರಾಜೀನಾಮೆ ಕೊಟ್ಟರು ಕಾರ್ಯಕ್ರಮ. ಜವಾಹರ್ಲಾಲ್ ನೆಹರು ಒಂದು ಅದ್ಭುತವಾದ ಚಾರ್ಮ್ ಇತ್ತು. ಕಾರ್ಯಕ್ರಮವನ್ನು ಒಪ್ಪಿಸಿಕೊಂಡು ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತಂದ್ರು. ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಲ್ಲದೆ ಪತ್ರಿಕೆಗಳಿಗೆ ಲೀಕ್ ಮಾಡಿ ಜವಾಹರ್ಲಾಲ್ ನೆಹರು ಕಾರ್ಯಕ್ರಮವರ ಮನವೊಲಿಸಿ ಅವರು ರಾಜೀನಾಮೆ ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದ್ದಾರೆ ಅಂತ ಸುದ್ದಿ ಮಾಡಿದ್ದಲ್ಲದೆ ಆಮೇಲಿನ ದಿನಗಳಲ್ಲಿ ಏನ್ ಸುದ್ದಿ ಮಾಡಿದ್ರು ಗೊತ್ತಾ? ಅವ್ರು ರಾಜೀನಾಮೆ ಯಾಕೆ ಕೊಡ್ತಾ ಇದ್ರು ಅಂದ್ರೆ ಸೈನ್ಯದ ವಿಚಾರಕ್ಕಲ್ಲ, ರಕ್ಷಣಾ ಸಚಿವರ ಜೊತೆ ಗಲಾಟೆ ಆಗಿದ್ದಕ್ಕೆ ರಾಜೀನಾಮೆ ಕೊಡ್ತಿದ್ದಾರೆ ಅಂತ ಚೀಪಾಗಿ ಅವ್ರ ಬಗ್ಗೆ ಮಾತನಾಡುವಂತ ಹಂತಕ್ಕೆ ತಂದಿಟ್ಟು. ಇದು ಇವ್ರು ಮಾಡಿದ ಕೆಲಸ. ನಾಚಿಕೆ ಆಗಬೇಕು ಇವರಿಗೆ. ಇವ್ರು ಇವತ್ತು ಮಾತನಾಡ್ತಾರೆ ದೇಶದ ರಕ್ಷಣೆಯ ವಿಚಾರ ಬಗ್ಗೆ ಏನಾದ್ರು ಮಾತನಾಡಿದ್ರೆ ನಂಗೆ ಹೊಟ್ಟೆ ಉರಿದೋಗೋದು. ಯಾಕೆಂದ್ರೆ ಈ ಕಾರಣಕ್ಕೋಸ್ಕರ 1962 ಚೀನಾ ದಾಳಿ ಮಾಡ್ತಲ್ಲ ಭಾರತದ ಮೇಲೆ, ಅವ್ರು ಅದನ್ನು ಹೇಳಿದ್ರಲ್ಲ, ದಾಳಿ ಮಾಡಿದಾಗ ಹೆಂಗಿತ್ತು ಗೊತ್ತೇನು? ಅರುಣಾಚಲ ಪ್ರದೇಶದ ಒಳಗೆ ಅವ್ರು ಬರ್ತಾನೆ ಇದ್ದಾರೆ, ತಡಿಲಿಕ್ಕೆ ಒಂದು ಪೋಸ್ಟ್ ಇಲ್ಲ, ನಮ್ದು ತಡಿಲಿಕ್ಕೆ ಆಗಲೇ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಒಳಗೆ ಬಂದ್ರು. ಆಮೇಲೆ ವಾಪಸ್ ಹೋಗಿದ್ ಯಾಕೆ ಅಂತಂದ್ರೆ ಅಮೆರಿಕ ಭಾರತದ ಸಹಕಾರಕ್ಕೆ ತನ್ನ ಸೇನೆಯನ್ನು ಕಳಿಸ್ಕೊಡ್ತಾ ಇದೆ, ನೇವಲ್ ಫೋರ್ಸ್ ಬರ್ತಿದೆ ಅಂತ ಗೊತ್ತಾದಾಗ ಚೀನಾ ವಾಪಸ್ ಹೋಯ್ತು. ಬಿಟ್ರೆ ನಮಗೊಂದು ಹ್ಯೂಮಿಲಿಯೇಟಿಂಗ್ ಡಿಫೀಟ್ ಅದು. ಆ ಡಿಫೀಟ್ ಭಾರತೀಯ ಸೈನಿಕರಿಗಲ್ಲ, ಆ ಡಿಫೀಟು ಈ ದೇಶವನ್ನ ಆಳ್ತಾ ಇದ್ದ ನಾಯಕರಿಗೆ ಅನ್ನೋದನ್ನು ಮರಿಬೇಡಿ. ಈ ದೇಶದ ಸೈನಿಕ ಯಾವತ್ತೂ ದೇಶದ ಗೌರವವನ್ನ ಒಂದಿಂಚು ಕಡಿಮೆ ಮಾಡಲಿಲ್ಲ ಅನ್ನೋದು ನಮ್ಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಆದ್ರೆ ಯಾವಾಗ ಈ ತರದೊಂದು ಹ್ಯೂಮಿಲಿಯೇಟಿಂಗ್ ಡಿಫೀಟ್ ಆಯ್ತೋ, ಡೋಂಟ್ ಬಿಲೀವ್, ಇವತ್ತಿನವರೆಗೂ ಭಾರತೀಯ ಸೈನಿಕರಿಗೆ ಆ ಡಿಫೀಟ್ ನೆನಪಲ್ಲಿತ್ತು. ಒಂದು 7-8 ವರ್ಷಗಳ ಹಿಂದೆ ನಾನು ಜಾಗೋ ಭಾರತ್ ಮಾಡ್ತಿದ್ದ ಟೈಮ್, ಜಗದೀಶ್ ಅಂತ ಒಬ್ಬ ಸೈನಿಕ, ಗೊತ್ತಿಲ್ಲ ಈಗ ಎಲ್ಲಿದ್ದಾನೋ ಅಂತ, ಪಶ್ಚಿಮ ಬಂಗಾಳದಲ್ಲಿದ್ದ. ಆಗಾಗ ಫೋನ್ ಮಾಡ್ತಿದ್ದ. ಅವ್ನು ಮೊದಲನೇ ಬಾರಿಗೆ ಫೋನ್ ಮಾಡಿದಾಗ ನಂಗೆ ಬಹಳ ಇಷ್ಟ ಆಗಿದ್ದು. ಯಾಕೆ ಅಂತಂದ್ರೆ ಅವ್ನು ನಂಗೆ ಫೋನ್ ಮಾಡಿದಾಗ ಹೇಳ್ದ, ಚಕ್ರವರ್ತಿ ಸರ್, ಪ್ರಾಬಬ್ಲಿ 10-11 ಇಯರ್ಸ್ ಆಗಿರ್ಬೋದು, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಇತ್ತು. ನಾನು ಅನ್ಕೊಂಡೆ ರಿಟೈರ್ ಆದ್ಮೇಲೆ ಒಂದು ಮನೆ ಕಟ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ನಾವು ನೀವು ಹಂಗೆಲ್ಲ ಮಾಡೋದು, ಇದಕ್ಕಿಂತ ಆಚೆ ಕನಸಿ ಏನಿರುತ್ತೆ. ಇಂಥದ್ದೇ ಏನೋ ಹೇಳ್ತಾರೆ ಅನ್ಕೊಂಡ್ರೆ ಏನಂತ ಗೊತ್ತಾ? 1962 ಚೀನಾ ನಮ್ಮನ್ನು ಸೋಲ್ಸ್ಬಿಡ್ತಲ್ಲ, ಇವತ್ತಿಗೂ ಅವಮಾನ ಮರೆಯಕ್ಕಾಗ್ತಿಲ್ಲ ಸರ್. ಇನ್ನೊಂದ್ಸಲ ವಾರ ಆಗ್ಬೇಕು ಚೀನಾ ಜೊತೆಗೆ, ನಾನು 4 ಜನರನ್ನಾದ್ರೂ ಸಾಯ್ಬೇಕು ಸರ್. ಆ ವಾರಿಗೆ ರಿವೆಂಜ್ ತಗೋಬೇಕು ನನಗೆ, ಅದೊಂದೇ ನನ್ನ ಜೀವನಕ್ಕಿರೋ ಆಸೆ ಅಂತ ಒಂದು ಸೈನಿಕ ಹೇಳ್ಬೇಕು. ಡೀಪ್ ರೂಟೆಡ್ ಇಂಪ್ಯಾಕ್ಟ್ ಮಾಡಿರ್ಬೋದು ಅಂತಿಲ್ಲ ಜೀವನ. ಯಾವಾಗ ಚೀನಾ ಜೊತೆ ಒಂದು ಹ್ಯೂಮಿಲಿಯೇಟಿಂಗ್ ಡಿಫೀಟ್ ಆಯ್ತಲ್ಲ, ನೆಹರು ಚಾರ್ಮ್ ಸಾಕಷ್ಟು ಇಳಿದೋಗಿತ್ತು. ನೆಹರು ಹೇಳಿದ್ದನ್ನೆಲ್ಲ ಸತ್ಯ ಅಂತ ನಂಬ್ತಿದ್ದ ಜನಕ್ಕೆ ಗೊತ್ತಾಯ್ತು, ಈತ ಬೊಗಳೆ ತುಂಬ ಬಿಡ್ತಾನೆ ನಂಬ. ಅದೇ ಕೊರಗಿನಲ್ಲಿ ನೆಹರು ತೀರ್ಕೊಂಡ್ರು. 1965 ವೇಳೆಗೆ ಈ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಬರಬೇಕು ಅಂತಂದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ವಸ್ದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಒಂದು 5 ಅಡಿ ಎತ್ತರದ ಆಳದು, ತುಂಬಾ ಕುಳ್ಳಕ್ಕೆ ಎತ್ತರದ್ದು, ಪಠಾನ್ ಶೈಲಿಯ ವ್ಯಕ್ತಿತ್ವ ಇಲ್ಲಿ ಅಲ್ಲದೆ ಹೋಗಿದ್ರಿಂದ ಪಾಕಿಸ್ತಾನಕ್ಕೆ ಅನಿಸ್ತು ದಿಸ್ ಈಸ್ ದ ಬೆಸ್ಟ್ ಟೈಮ್. ಒಂದ್ ಕಡೆ ಸೇನೆ ಸೋತ್ ಹೋಗಿದೆ, ಎರಡನೇ ಕಡೆ ಬಂದಿರೋ ಲೀಡರ್ ಪ್ರಭಾವಿಯಾಗಿಲ್ಲ. ಇಂಥ ಟೈಮಲ್ಲಿ ದಾಳಿ ಮಾಡಿದ್ರೆ ಭಾರತವನ್ನ ಡಿಫೀಟ್ ಮಾಡಬಹುದು ಅಂತ ಪಾಕಿಸ್ತಾನ ತನ್ನ ಸೇನೆ ತೆಗೆದುಕೊಂಡು ಬಂತು. ಆದ್ರೆ ಗೊತ್ತಿರಲಿ, ನೆಹರು ಇದ್ರೆ ಏನ್ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಆದ್ರೆ ಇವ್ರು ಹೇಗ್ ಮಾಡಿದ್ರು ಅಂತಂದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಟ್ಯಾಕ್ ಹೇಗೆ ನಡೀತು ಅಂತಂದ್ರೆ, ಆ ಅಟ್ಯಾಕ್ ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ನೀವು ಲೈನ್ ಕ್ರಾಸ್ ಮಾಡಿ ಎಲ್ಲಿವರೆಗೂ ಬೇಕಿದ್ರು ಹೋಗಿ, ಜಗತ್ ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ನಾನು ಕೊಟ್ಕೊಳ್ತೀನಿ ಅಂತ ಈ ದೇಶದ ಸೈನಿಕರ ಭರವಸೆ ಇತ್ತಲ್ಲ. ಹೆಂಗಿತ್ತು ಅಂತಂದ್ರೆ, ಪಾಕಿಸ್ತಾನದ ಅತ್ಯಾಧುನಿಕವಾದ ಪೆಟನ್ ಟ್ಯಾಂಕ್ಗಳ ಮುಂದೆ ಈ ದೇಶ ತನ್ನ ಸೆಂಚುರಿಯನ್ ಟ್ಯಾಂಕ್ಗಳನ್ನು ಹಿಡ್ಕೊಂಡು ಇಡೀ ಪಾಕಿಸ್ತಾನದ ಪೆಟನ್ ಟ್ಯಾಂಕ್ಗಳನ್ನು ಧ್ವಂಸಗೊಳಿಸಿತು. ಐ ವಾಸ್ ರೀಡಿಂಗ್ ಅಬ್ದುಲ್ ಹಮೀದ್ ಅಂತ ಒಬ್ಬ ಹವಿಲ್ದಾರ್, ಒಬ್ಬ ಸೈನಿಕ, ಪರಮವೀರ್ ಚಕ್ರ ಪಡ್ಕೊಂಡಂತ ವ್ಯಕ್ತಿ. ಪಾಕಿಸ್ತಾನದ ಅತ್ಯಾಧುನಿಕವಾದ ಟ್ಯಾಂಕ್ಗಳ ಎದುರಿಗೆ ನಮ್ ಟ್ಯಾಂಕ್ ಯಾವ್ದು ಗೊತ್ತಾ? ಸೆಕೆಂಡ್ ವರ್ಲ್ಡ್ ವಾರ್ ಯೂಸ್ ಮಾಡಿದ ಬ್ರಿಟಿಷರು ಬಿಟ್ಟು ಹೋಗಿದಂತ ಟ್ಯಾಂಕ್ಗಳು. ಒಂದು ಪಾಕಿಸ್ತಾನದ ಪೆಟನ್ ಟ್ಯಾಂಕಿಗೆ ನಮ್ದು 3 ಸೆಂಚುರಿಯನ್ ಟ್ಯಾಂಕ್ ಬೇಕಾಗ್ತಿತ್ತು ಫೈಟ್ ಮಾಡ್ಲಿಕ್ಕೆ. ನಮ್ಗೆ ಪೆಟನ್ ಟ್ಯಾಂಕಿನ ಕೆಪಾಸಿಟಿ ಏನು ಅಂತಾನೆ ಗೊತ್ತಿಲ್ಲ, ಅದು ಹೇಗೆ ಉಗುಳುತ್ತೆ ಬೆಂಕಿ ಅಂತಾನೂ ಗೊತ್ತಿಲ್ಲ. ಆ ಪೆಟನ್ ಟ್ಯಾಂಕ್ ಬರುವಾಗ ಕಬ್ಬಿನ ಗದ್ದೆಯಲ್ಲಿ 3 ಟ್ಯಾಂಕ್ಗಳು ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗಿರ್ತಿದ್ವು. ಹವಿಲ್ದಾರ್ ಅಬ್ದುಲ್ ಹಮೀದು
ಎಷ್ಟು ದಿನ ಅಂತ ಹಿಂಗೆ ಇರೋದು ನೋಡೇ ಬಿಡಬೇಕು ಅಂತ ಜೀಪ್ನಲ್ಲಿ ಒಂದು ರಾಕೆಟ್ ಲಾಂಚರ್ನ ಹಿಡ್ಕೊಂಡು ತನ್ನ ಹೆಗಲ ಮೇಲೆ ಒಂದು ಗನ್ ತಗೊಂಡು ಅವರ ಟ್ಯಾಂಕ್ ಅನ್ನು ಅಟ್ಯಾಕ್ ಮಾಡಬೇಕು ಅಂತ ಟ್ಯಾಂಕ್ ಮುಂದಕ್ಕೆ ಹೋಗಿ ಲಾಂಚ್ ಮಾಡಿದ್ರು. ಟ್ಯಾಂಕ್ ಸುಟ್ಟು ಭಸ್ಮ ಆಯ್ತು. ಈ ಲಗೋರಿ ಆಡುವಾಗ ಒಂದು ಗುರಿ ಬಿದ್ದರೆ ಇನ್ನೊಂದು ಹೊಡೆದ್ಬಿಡೋಣ ಟ್ರೈ ಮಾಡ್ತಾರೆ. ಹಂಗೆ ಒಂದ್ ಏಟ್ ಯಾವಾಗ ಬಿತ್ತೋ ಇನ್ನೊಂದು ಟ್ರೈ ಮಾಡೋಣ ಅಂತ ಮತ್ತೊಂದು ಹೊಡೆದ್ರು, ಅದು ಸುಟ್ಟೋಯ್ತು. ಮೂರನೇದು ಸುಟ್ಟು ತಕ್ಷಣ ಡೇರೆ ಬಂದ್ರು, ಸರ್ ಸೆಂಚುರಿಯನ್ ಟ್ಯಾಂಕೇ ಬೇಕಾಗಿಲ್ಲ, ನಾವೇ ಜೀಪ್ ತಗೊಂಡು ಹೋದ್ರೆ ಈ ಪೆಟನ್ ಟ್ಯಾಂಕ್ಗಳು ಹೋಗ್ತಾ ಇವೆ, ಅವ್ರಿಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂತ ಗೊತ್ತಾಯ್ತು. ನೀವು ಬಿಲೀವ್ ಮಾಡಲ್ಲ, ಅಟ್ಯಾಕ್ ಹೆಂಗ್ ನಡೀತು ಅಂತಂದ್ರೆ ಒಬ್ಬ ಹವಿಲ್ದಾರ್ ಅಬ್ದುಲ್ ಹಮೀದ್ 7 ಟ್ಯಾಂಕ್ಗಳನ್ನ ಹೊಡೆದು ಉರುಳಿಸಿದ್ರು. ಅದು ಹೊಡೆದಾಗ ಹೇಗಾಗ್ತಿತ್ತು ಅಂತಂದ್ರೆ ಇಲ್ಲಿನ ಸಿಡಿದಕ್ಕೆ ಬೆಂಕಿ ಹಚ್ಕೊಂಡು ಸುಟ್ಟೋಗ್ಬಿಡ್ತಿತ್ತು ಟ್ಯಾಂಕ್. ಮುಸಲ್ಮಾನರ ಒಂದು ನಂಬಿಕೆ ಇದೆ, ಸತ್ಮೇಲೆ ಬೀಳ್ಬೇಕು ಅಂತ. ಸುಟ್ರೆ ಅವ್ರಿಗೆ ಸ್ವರ್ಗ ಸಿಗಲ್ಲ, ಬಾಡಿನೇ ಇರಲ್ಲ. ಬಾಡಿ ಇದ್ರೆ ತಾನೇ 72 ಜನರ ಜೊತೆಗೆ ಅವರು ಭೋಗ ಮಾಡ್ಲಿಕ್ಕೆ ಸಾಧ್ಯ. ಬಾಡಿನೇ ಇಲ್ಲದೆ ಹೋದ್ರೆ ಸತ್ಯನ ಉಪಯೋಗ. ಅದಕ್ಕೆ ಪಕ್ಕದ ಟ್ಯಾಂಕ್ ಸುಟ್ರೆ ಈ ಕಡೆ ಟ್ಯಾಂಕ್ ಟ್ಯಾಂಕ್ ಬಿಟ್ಟು ಓಡೋಗ್ಬಿಡ್ತಿದ್ದಂತೆ. ನನ್ನ ಟ್ಯಾಂಕ್ ಸುಡುತ್ತೀಗ, ನನ್ನ ಜೀವ ಉಳಿಸ್ಕೊಳ್ಬೇಕು ಅಂತ. ನೀವು ಆಶ್ಚರ್ಯ ಪಡ್ತೀರಿ, 100 ಟ್ಯಾಂಕ್ಗಳು ಅಂಗಾಗ ಬಿದ್ಕೊಂಡಿದ್ದಂತೆ. 100 ಟ್ಯಾಂಕ್ಗಳು, ಮೋರ್ ದನ್ 100 ಟ್ಯಾಂಕ್ಸ್. ಆ ಜಾಗಕ್ಕೆ ಈ ದೇಶದ ಪ್ರಧಾನಮಂತ್ರಿ ಹೋಗ್ತಾರೆ. ಅವತ್ತಿನ ದಿನ ಅವ್ರು ಹೋಗಿ ಕಿಂಡಲ್ ಮಾಡಿ, ತಮಾಷೆ ಮಾಡಿ ದೇಶದ ಸೈನಿಕರಿಗೆ ಹೇಳ್ತಾರೆ, ನಾನು ನನ್ನ ಹಳ್ಳಿಯಲ್ಲಿ ಚಿಕ್ಕನ್ನಲ್ಲಿ ಇಷ್ಟು ಎತ್ತಿನ ಗಾಡಿ ನೋಡಿಲ್ಲ, ನೀವು ಪೆಟನ್ ಟ್ಯಾಂಕ್ಗಳನ್ನ ಹಾಕಿದ್ದೀರಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತ ಬಹಳ ಹೆಮ್ಮೆಯಿಂದ ಈ ದೇಶದ ಹೋರಾಟ ಹಂಗಿತ್ತು. ಹವಿಲ್ದಾರ್ ಅಬ್ದುಲ್ ಹಮೀದ್ರು ಮಾಡಿಕೊಟ್ಟಂತ ಆ ಹೋರಾಟದ ಪರಿಯಿಂದಾಗಿ ನಾವು ಹೆಂಗಾಗ್ಬಿಟ್ವಿ ಅಂದ್ರೆ ಅದನ್ನು ಪೆಟನ್ ನಗರ್ ಅಂತಾನೆ ಕರೀತಾರೆ ಪಂಜಾಬ್. ಆ ಒಂದು ನಗರವನ್ನೇ ಎಲ್ಲಿ ಆ ತರ ಪೆಟನ್ ಟ್ಯಾಂಕ್ಗಳು ಬಿದ್ದಿದ್ವೋ ಅದಕ್ಕೆ ಅಷ್ಟು ಗೌರವ ಕೊಡುವಂತ ವಾತಾವರಣ ನಿರ್ಮಾಣ ಆಯಿತು ಅವತ್ತಿನ ದಿನಗಳಲ್ಲಿ. 1965 ಅಲ್ಲಿ ಪಾಕಿಸ್ತಾನ, ನನ್ನ ದೇಶದ ಸೈನಿಕರಿಗೂ ಏನಾಗಿತ್ತು, 62 ಡಿಫೀಟ್ ಆಗಿತ್ತಲ್ಲ, ಯಾರ ಮುಂದೆ ಆದ್ರೂ ಅದನ್ನು ತೀರಿಸ್ಕೊಳ್ಬೇಕು ಅಂತಿತ್ತು. ಇವರೇ ಬಂದು ಮನೆಯಲ್ಲಿ ಅಪ್ಪ ಬೈದಾಗ ಹೊರಗಡೆ ಒಂದು ನಾಯಿ ಬಂದ್ರೆ ಹೆಂಗ್ ಹೋಗಿ ಹೊಡಿತಾರಲ್ಲ ಮಕ್ಕಳು, ಅಪ್ಪ ಬೈದಿರೋದನ್ನು ತೀರಿಸ್ಕೊಳ್ಳಿಕ್ಕೆ ಯಾರಾದ್ರೂ ಬೇಕಲ್ಲ, ಹಂಗ ಪಾಕಿಸ್ತಾನ ಹೊಡೆದ್ರು 1965 ನಲ್ಲಿ. ಪಾಕಿಸ್ತಾನ 1965 ನಲ್ಲಿ ರಿಟಾಲಿಯೇಷನ್ಗೆ ಡಿಸೈಡ್ ಮಾಡ್ತು, ಇನ್ಮುಂದೆ ಭಾರತದ ಮೇಲೆ ಆಕ್ರಮಣ ಮಾಡಲ್ಲ, ಒಳಗಿಂದೊಳಗೆ ಭಾರತವನ್ನು ಕೊರೆಯುವ ಉಪಾಯ ಮಾಡ್ತೀನಿ ಅಂತ. ಇವತ್ತಿಗೂ ಕೊರೀತಾರೆ. ಆವಾಗಲೇ ಈ ಭಯೋತ್ಪಾದನೆ ಶುರುವಾಗಿದೆ. ಆದ್ರೆ 1971 ಅಲ್ಲಿ ನಾವು ಮತ್ತೆ ದಾಳಿ ಮಾಡಿದ್ವಿ. ಅವರೇನು ಸೆಕೆಂಡ್ ಲೆಫ್ಟಿನೆಂಟ್ ಖೇತ್ರಪಾಲನ ಕಥೆ ಹೇಳಿದ್ರಲ್ಲ, ರೋಚಕವಾದ ಕಥೆ. ಚಿಕ್ಕ ಹುಡುಗ INA ಇಂದ ಬಂದವನು, ಬಂದು ಕೆಲವು ತಿಂಗಳುಗಳಾಗಿತ್ತು ಅಷ್ಟೇ. ಫ್ರಂಟ್ ಲೈನ್ ವಾರಿಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ನು ಹಿಂದೆ ಕೂರ್ತಿದ್ರು. ಈ ಸೈಡ್ ನೋ, ನಾನು ಹಿಂದೆ ಕೂತ್ಕೊಳ್ಳಲ್ಲ, ಪ್ಲೀಸ್ ನನಗೂ ಒಂದು ಟ್ಯಾಂಕ್ ಕೊಡಿ, ನಾನು ಹೋಗ್ತೀನಿ ಅಂತ ಗಲಾಟೆ ಮಾಡ್ಕೊಂಡು ಟ್ಯಾಂಕ್ ತಗೊಂಡು ಮುಂದಕ್ಕೆ ಹೋದವನು. ಜೊತೆಗಿದ್ದ ಸೀನಿಯರ್ ಆಫೀಸರ್ಗಳು ಯಾರು ಎಕ್ಸ್ಪರ್ಟ್ ಆಗಿದ್ರು, ಅವರ ಟ್ಯಾಂಕ್ಗಳು ಫೇಲ್ ಆಗಿವೆ ಅಂತ ಗೊತ್ತಾದಾಗ ವಾಪಸ್ ತಗೊಂಡ್ರೆ ಇವನು ಹೇಳ್ದ, ನೀವೆಲ್ಲ ವಾಪಸ್ ಹೋಗಿ ಸರ್, ನನ್ನ ಟ್ಯಾಂಕ್ ಇನ್ನೂ ಕೆಲಸ ಮಾಡ್ತಿದ್ದೆ, ನಾನೇ ವಾಪಸ್ ಬರಲ್ಲ, ನಾನು ವಾಪಸ್ ಬರಲ್ಲ ಅಂತ. ಚಿಕ್ಕ ಹುಡುಗ ಅವನು ಅಟ್ಯಾಕ್ ಮಾಡಿ ಎದುರಿಗಿದ್ದ 7-8 ಟ್ಯಾಂಕ್ಗಳನ್ನು ಧ್ವಂಸಗೊಳಿಸಿದ. ಅವನ ನುಗ್ಗುತ್ತಾ ಇರೋ ಸ್ಪೀಡ್ಗೆ ಏನ್ ಪಾಕಿಸ್ತಾನ ಒಬ್ಬನೇ ತಗೊಂಡು ಬಂದ್ಬಿಡ್ತಾನೆ ಅನ್ನೋ ಮಟ್ಟಿಗೆ ಇತ್ತಲ್ಲ. ಆದ್ರೆ ದುರ್ದೈವ, ಆ ಕಡೆಯಿಂದ ಬಂದಂತ ಗುಂಡು ಅವನನ್ನು ಬಲಿ ತೆಗೆದುಕೊಳ್ತು. ಅವನು ತೀರ್ಕೊಂಡ ಯುದ್ಧ ಭೂಮಿಯಲ್ಲಿ ಮಡಿದ. ಇವತ್ತಿಗೂ IMA ನಲ್ಲಿ ಅವನಿಗೆ ಅವನ ಶವವನ್ನು ಏನು ಮಲಗಿಸಿದ್ರೋ ಆ ಜಾಗದಲ್ಲಿ ಇವತ್ತಿಗೂ ಯಾರು ಕೂಡ ಅಗೌರವ ಕೊಟ್ಟು ನಡ್ಕೊಂಡು ಹೋಗಲ್ಲ. ಸೈಕಲ್ ತುಳಿತಿದ್ರೆ ಕೆಳಗಿಳಿದು ನಡ್ಕೊಂಡು ಹೋಗ್ತಾರೆ. ಯಾರಾದ್ರೂ ನಡೀತಾ ಇದ್ರೆ, ಮಾತಾಡ್ತಾ ಇದ್ರೆ ಮಾತನ್ನು ಸೈಲೆಂಟ್ ಮಾಡ್ತಾರೆ. ಆ ಜಾಗದಲ್ಲಿ ಮಾತಾಡುವಂತಿಲ್ಲ. ಯಾಕೆಂದ್ರೆ ಯಾರ ಶವ ಇದ್ದಂತ ಜಾಗ ಅನ್ನುವಂತ ಗೌರವ ಅದು. ಇವತ್ತಿಗೂ ಆ ಗೌರವವನ್ನು ಕೊಡ್ತಾರೆ. ಅವನು ಸೆಕೆಂಡ್ ದರ್ಶನ, ಅವರು ಕ್ಷೇತ್ರಪಾಲ್ ಈ ದೇಶಕ್ಕೋಸ್ಕರ ಫೈಟ್ ಮಾಡಿದಂತ ಹೋರಾಟ. ಪಾಕಿಸ್ತಾನಕ್ಕೆ ಗೊತ್ತಾಯ್ತು, ಇನ್ನೊಂದ್ಸಲ ಅಪ್ಪಿತಪ್ಪಿ ದಾಳಿ ಮಾಡಿದ್ರೆ ಭಾರತ ಕತೆ ಮುಗಿಸೇ ಬಿಡುತ್ತೆ. ಆದ್ರೂ ಸುಮ್ಮನಿರದೆ 1999 ನಲ್ಲಿ ಈ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದ ಜೊತೆಗೆ ಪ್ರೀತಿಯಿಂದ ಇನ್ನಾದ್ರೂ ಒಂದಾಗೋಣ ನಾವು ಅಂತ ಕೇಳ್ಕೊಂಡು ತಪ್ಪಿಕೊಂಡು ಒಂದು ಬಸ್ ಬಿಟ್ರೆ, ಒಂದು ರೈಲು ಬಿಟ್ರೆ ಪಾಕಿಸ್ತಾನ ಹಿಂದಿಂದ ಕಾರ್ಗಿಲ್ ಬೆಟ್ಟಕ್ಕೆ ಬಂದು ಈ ದೇಶದ ಕಾರ್ಗಿಲ್ ಭಾಗವನ್ನು ವಶಪಡಿಸಿಕೊಂಡ್ರೆ ಇಡೀ ಲದಾಖ್ನ ಭಾಗವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬಹುದು ಅಂತ ಕನಸು ಕಾಣುತ್ತಲ್ಲ. ಏನ್ ಧಾರ್ಷ್ಟ್ಯ ಇದು, ನಂಬಲಿಕ್ಕೆ ಸಾಧ್ಯನ ಈ ದೇಶವನ್ನು? ಅದಕ್ಕೆ ನರೇಂದ್ರ ಮೋದಿ ನವಾಜ್ ಶರೀಫ್ ಮಗಳು ಮದುವೆಗೆ ಹೋಗಿ ನೆನಪಿದೆಯೋ ಇಲ್ಲೋ ಬಹಳ ಜನರಿಗೆ. ಅವರು ಪ್ರಧಾನಿಯಾದ ಹೊಸತರಲ್ಲಿ ಪ್ರಾಬಬಲಿ ಅಫ್ಘಾನಿಸ್ತಾನಕ್ಕೆ ಹೋಗಿ ವಾಪಸ್ ಬರಬೇಕಾದ್ರೆ ಮಧ್ಯದಲ್ಲಿ ಅಚಾನಕ್ ಆಗಿ ಪಾಕಿಸ್ತಾನದಲ್ಲಿ ಇಳಿದು ನವಾಜ್ ಶರೀಫ್ ಮಗಳ ಮದುವೆಗೆ ಹೋಗಿ ಬಂದ್ಬಿಟ್ರು. ಇದೆಲ್ಲ ಬಹಳ ಗಲಾಟೆ. ನವಾಜ್ ಶರೀಫ್ ಮಗಳ ಮದುವೆಗೆ ಹೋದ್ರು ಅಂತ. ಆದ್ರೆ ವಾಪಸ್ ಬಂದವರು ಅವ್ರ ಸೈನಿಕರಿಗೆ ಹೇಳಿದ್ರಂತೆ, ನಾನು ಹೋಗಿ ಬಂದೆ ಅಷ್ಟೇ, ನೀವಿಲ್ಲೇ ಇರಬೇಕು.
ನೀವು ಮಾಡೋ ಕೆಲಸ ಮಾಡಲೇಬೇಕು, ಇವ್ರನ್ನ ನಂಬೇಡಿ ಯಾವತ್ತಿದ್ರು ಅಂತ. ನಾನು ಏನ್ ಸಂದೇಶ ಕೊಡಬೇಕು ಜಗತ್ತಿಗೆ ಕೊಟ್ಟಾಗಿದೆ, ನೀವೇನ್ ಮಾಡಬೇಕು ಅದನ್ನ ಮಾಡಿ ಅಂತ. ಆದ್ರೆ 99ನಲ್ಲಿ ನಾವು ಒಂದು ಕ್ಷಣ ಕಣ್ಮುಚ್ಚಿದ್ದಿತ್ತಲ್ಲ, ಹೆಂಗಾಗ್ಬಿಡ್ತು ಅಂತಂದ್ರೆ ಪಾಕಿಸ್ತಾನಿಯರು ಗುಡ್ಡ ಹತ್ತಿ ಕೂತ್ಕೊಂಡು ನಮ್ಮದೇ ಗುಡ್ಡಗಳಲ್ಲಿ, ನಾವೇ ಕಟ್ಟಿದ್ದ ಬಂಕರ್ಗಳಲ್ಲಿ, ನಾವೇ ಇಟ್ಟಿದ್ದ ಮದ್ದು ಗುಂಡುಗಳನ್ನ ಬಳಸ್ಕೊಂಡು ನನ್ನದೇ ದೇಶದ ಸೈನಿಕರನ್ನ ಸಾಯಿಸಬೇಕು ಅಂತ ನಿಂತಿದ್ರಲ್ಲ, ಯಾವ ಪರಿ ಗೊತ್ತೇ. ಆದ್ರೆ ಈ ದೇಶದ ಸಾಹಸ ಎಂತದ್ದು ಗೊತ್ತಾಗುತ್ತೆ. ನನ್ನ ದೇಶದ ಸೈನಿಕರು ಸೈನಿಕ್ ಸೇರೋದು ರಿಟೈರ್ಮೆಂಟ್ ಆಗುವವರೆಗೂ ಅಲ್ಲಿದ್ದು ಸಂಬಳ ತಗೊಂಡು ಬಂದು, ಅಕಸ್ಮಾತ್ ನಾನು ರಿಟೈರ್ಮೆಂಟ್ ಆಗೋ ಮುಂಚೆ ತೀರ್ಕೊಂಡ್ರೆ ಲೈಫ್ ಲಾಂಗ್ ಪೆನ್ಷನ್ ನನ್ನ ಮನೆಯವ್ರಿಗೆ ಬರ್ತಿರ್ಬೇಕು ಅಂತ ಇಚ್ಛೆಗೋಸ್ಕರ ಅಥವಾ ಯಾವುದೋ ಒಂದು ಹಣದ ಆಸೆಗೋಸ್ಕರ ಹೋಗಿರುವಂಥವ್ರಲ್ಲ. ಈ ದೇಶದ ಸೈನಿಕರಲ್ಲಿ ಹೋಗಿರೋದು ಯಾಕೆ ಗೊತ್ತಾ? ಒಳಗೆ ಹೋಗ್ತೀವಿ, ಟ್ರೈನಿಂಗ್ ತಗೊಳ್ತೀವಿ, ಅಗತ್ಯ ಬಿದ್ದರೆ ದೇಶದ ಶತ್ರುಗಳನ್ನು ಮುಗಿಸ್ಲಿಕ್ಕೋಸ್ಕರವೇ ಅಲ್ಲಿ ನಿಲ್ತೀವಿ ಅಂತ ಹಠ ಹಿಡಿದು ನಿಂತಿರೋರು ನನ್ನ ದೇಶದ ಸೈನಿಕರು. ಹಿಂಗಾಗಿ ಅವತ್ತು ಜಗತ್ತಿನ ಶ್ರೇಷ್ಠ ಸೈನಿಕರು ಅಂತ ಏನಾದ್ರೂ ಪಟ್ಟಿ ಮಾಡಿದ್ರೆ ಆ ಪಟ್ಟಿಯಲ್ಲಿ ನಂಬರ್ 1, 2, 3 ಅಂತ ಏನಾದ್ರೂ ಹಾಕಿದ್ರೆ ಅದನ್ನು 1 ಅಥವಾ 2 ಭಾರತೀಯ ಸೈನಿಕನೇ ಬರಬೇಕು. ಯಾಕೆ ಬರಬೇಕು ಅಂತಂದ್ರೆ ಇವತ್ತಿಗೂ ಜಗತ್ತಿನಲ್ಲಿ -50°C ಸಿಯಾಚಿನಲ್ಲಿ ಮತ್ತು ಅಲ್ಲಿಂದ ಕರ್ಕೊಂಡು ಬಂದು +50°C ರಾಜಸ್ಥಾನ ಪಂಜಾಬ್ನಲ್ಲಿ ಕೆಲಸ ಮಾಡುವಂತ ಯಾರಿಗಾದ್ರೂ ಹೇಳಿದ್ರೆ ಅಕ್ಲಮಟೈಸ್ ಆಗಿ ಕೆಲಸ ಮಾಡುವಂತ ತಾಕತ್ತಿರೋದು ಇಂಡಿಯನ್ ಸೋಲ್ಜರ್ಗೆ ಮಾತ್ರ. ಇದು ಭಾರತೀಯ ಸೈನಿಕರ ಕೆಪಾಸಿಟಿ. ಹೆಮ್ಮೆ ಪಡೆದ ಮತ್ತೆ ಆ ಸೈನಿಕ ಎಲ್ಲ ಅನುಕೂಲಗಳು ಪಾಕಿಸ್ತಾನಿಯರ ಪರವಾಗಿದ್ದಾಗ, ಪಾಕಿಸ್ತಾನಿಯರಿಗೆ ಸರ್ಪ್ರೈಸ್ ಅಟ್ಯಾಕ್ ಮಾಡಿದ್ದಾಗಲೂ ಕೂಡ ಈ ದೇಶದ ಸೈನಿಕ ಗುಡ್ಡವನ್ನು ಹತ್ತಿ ಪಾಕಿಸ್ತಾನಿ ಸೈನಿಕರನ್ನ ಪಡೆದು ಆ ಗುಡ್ಡವನ್ನು ಬಿಡಿಸ್ಕೊಳ್ತಾನಲ್ಲ. ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನಿ ಆ ಗುಡ್ಡಗಳು ಹೆಂಗಿವೆ ಗೊತ್ತಾ? ನಾನು 7 ಬಾರಿ ಹೋಗಿದ್ದೀನಿ. ನಾನು ಜೊಜಿಲಾ ಪಾಸ್ ಕ್ರಾಸ್ ಮಾಡಿದ್ದೀನಿ, ನಾನು ಖರ್ದುಂಗ್ಲಾ ಪಾಸ್ ವರೆಗೂ ಹೋಗಿದ್ದೀನಿ. ಸಿಯಾಚಿನ್ ಬೇಸ್ ಕ್ಯಾಂಪಿಗೆ ಒಂದು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಬಿಟ್ರೆ ಆ ಭಾಗ ಅಷ್ಟು ನೋಡಿದ್ದೀನಿ ಕಾರ್ಗಿಲ್ ಯುದ್ಧದ್ದು. ಡ್ರಾಸ್ ಸೆಕ್ಟರ್ ಹೇಗಿದೆ, ಬಟಾಲಿಕ್ ಹೇಗಿದೆ, ಮುಷ್ಕೋ ವ್ಯಾಲಿ ಹೇಗಿದೆ, ತೊರಲಿಂಗ್ ಬೆಟ್ಟ ಹೇಗಿದೆ ಅಂತ. ಹೇಗಿದೆ ತೊರಲಿಂಗ್ ಬೆಟ್ಟ ಅಂತಂದ್ರೆ ಆ ಬೆಟ್ಟದ ಪಕ್ಕದಲ್ಲೇ ನ್ಯಾಷನಲ್ ಹೈವೇ 1 ಹಾದು ಹೋಗುತ್ತೆ. ಮೇಲ್ ಕೂತಿರುವಂತ ಪಾಕಿಸ್ತಾನಿಯರು ಈ ಹೈವೇಯಲ್ಲಿ ಹೋಗುವಂತ ಒಂದು ಸೈನಿಕನ ವೆಹಿಕಲ್ ಅನ್ನು ಕೂಡ ಗುಂಡಿಟ್ಟು ಅದನ್ನು ನಾಶ ಮಾಡಬಲ್ಲಂತ ಸಾಮರ್ಥ್ಯ ಇಟ್ಕೊಂಡಿರ್ತಾರೆ. ಹೀಗಾಗಿ ಆ ಹೈವೇ ಕಟ್ಟಾಗ್ಬಿಡುತ್ತೆ. ಹೈವೇ ಕಟ್ಟಾಗ್ಬಿಟ್ರೆ ಮುಂದಿನ ಯಾವ ಹೋರಾಟವೂ ನಮ್ಮಿಂದ ಸಾಧ್ಯವಾಗಲ್ಲ ಅಂತ ಗೊತ್ತಿದ್ದಾಗ ಕತ್ನಲ್ಲಿ ಹೆಡ್ಲೈಟ್ ಅನ್ನು ಹಾಕಿದ್ರೆ ಕೈಯಲ್ಲಿ ಒಂದು ಬ್ಯಾಟ್ರಿ ಅಷ್ಟೇ ಹಿಡ್ಕೊಂಡು ಸ್ವಲ್ಪ ಟೈಲ್ ಕ್ರಾಸ್ ಆದ್ರೆ 10,000 ಅಡಿ ಪ್ರಪಾತಕ್ಕೆ ಬೀಳ್ತೀವಿ ಅಂತ ಗೊತ್ತಿದ್ದಾಗಲೂ ಚಾಲೆಂಜ್ ಮಾಡಿಕೊಂಡು ತೊರೋಲಿಂಗ್ ಬೆಟ್ಟವನ್ನ ಪಡಿಸ್ಕೊಳ್ತೀವಿ ಅಂತ ಹಠ ಹಿಡಿದು ನಿಂತಿರಲ್ಲ ನನ್ನ ದೇಶದ ಸೈನಿಕರು. ಆರ್ಡಿನರಿ ಅಲ್ಲ, ಇವರೆಲ್ಲ ಅದ್ಭುತವಾಗಿರುವಂತ ಜೀವಗಳು. ಆ ಕಾರಣಕ್ಕೋಸ್ಕರ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ನಾವೊಬ್ಬ ಸೈನಿಕರನ್ನ ಕರೆಸ್ಕೊಂಡಿದ್ವಿ, ಪರಮವೀರ್ ಚಕ್ರ, 1999ನಲ್ಲಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ. ಅವರಿಗೆ ಟೈಗರ್ ಹಿಲ್ ವಶಪಡಿಸಿಕೊಳ್ಳುವಂತ ಜವಾಬ್ದಾರಿ ಕೊಡಲಾಗಿತ್ತು. ಟೈಗರ್ ಹಿಲ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಅದು. ಬಹುಶಃ ಹೆಚ್ಚು ಕಡಿಮೆ ಕೊನೆ ಅದೇ. ಅದನ್ನು ವಶಪಡಿಸ್ಕೊಂಡ್ಮೇಲೆ ನಾವು ಗೆದ್ವಿ ಅಂತ ಆಯ್ತು. ಹೇಗಿದೆ ಟೈಗರ್ ಹಿಲ್ ಅಂತಂದ್ರೆ ಕೆಲವು ಕಡೆ 90° ಸ್ಲೋಪ್. ನೀವೊಂದು 45° ಹತ್ತಿ ಅಂದ್ರೆ ಹತ್ಬಹುದು, ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ 60° ಹತ್ಬೋದೇನೋ. 90° ಸ್ಲೋಪ್ ಅನ್ನು ಹತ್ತು ಅನ್ನುವಂತ ಪರಿಸ್ಥಿತಿ ಕೊಟ್ರೆ ಹೆಂಗಿರ್ಬೋದು? ಇವನ್ ಕರ್ಕೊಂಡು ಬಂದು ಡಂಪ್ ಮಾಡಲಾಯಿತು ಅಲ್ಲಿ ಪ್ಯಾರಾಟ್ರೂಪರ್ಸ್. ಅವ್ರು ಹೋಗಿ ಎಲ್ಲ ಒಂದು ಜಾಗದಲ್ಲಿ ಡಂಪ್ ಮಾಡಿ ಇಲ್ಲಿಂದ ಹತ್ಕೊಂಡು ಹೋಗಿ ಅಂತ ಹೇಳಿದ್ರು. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ನಮ್ಗೆ ಹೇಳ್ತಿದ್ರು, ನಾವೊಂದು 18 ಜನ ಇದ್ವಿ. 18 ಜನರ ಟೀಮಿಗೆ ನಮಗೆ ರಾತ್ರಿ ಪ್ಯಾಕ್ ಮಾಡುವಾಗ ಎಲ್ಲ ಕಂಪಾರ್ಟ್ಮೆಂಟ್ಗಳಲ್ಲಿ ಬೇಕಾಗಿರೋ ಮದ್ದು ಗುಂಡುಗಳನ್ನು ಹಾಕೊಳ್ತಿದ್ವಿ. ಒಂದು ಕಂಪಾರ್ಟ್ಮೆಂಟ್ ಊಟಕ್ಕೋಸ್ಕರ ಜಾಗ. ಒಬ್ಬ ಸೈನಿಕ ಎದ್ದಿದ್ದ ಕಮಾಂಡಿಂಗ್ ಆಫೀಸರ್ಗೆ ಹೇಳಿದಂತೆ, ಸರ್ ಊಟ ಬೇಡ, 1-2 ಗ್ರೆನೇಡ್ ಎಕ್ಸ್ಟ್ರಾ ಇಟ್ಬಿಡಿ ಸರ್. ಹೊಟ್ಟೆಗೆ ಊಟ ಇಲ್ಲದೆ ಬೇಕಿದ್ರೆ ಫೈಟ್ ಮಾಡ್ತೀವಿ, ಗ್ರೆನೇಡ್ ಇಲ್ಲ ಅಂತಂದ್ರೆ ನಮ್ಗೆ ಫೈಟ್ ಮಾಡೋದು ಕಷ್ಟ ಆಗುತ್ತೆ, ಊಟದ ಕಂಪಾರ್ಟ್ಮೆಂಟ್ ಅಗತ್ಯ ಇಲ್ಲ ಅಂತ. ಸೈನಿಕನ ಸಾಹಸ. 90° ಆ ಸ್ಲೋಪಿನ ಬೆಟ್ಟವನ್ನ ಏರಬೇಕಾದಾಗ ಹಾಯಾಗಿ ಹಿಂಗೆ ಏರ್ಬಿಡೋದಲ್ಲ, 20-23 kg ವೆಯ್ಟ್ನ ಬ್ಯಾಗ್ ಅನ್ನ ಹಿಂದಕ್ಕೆ ಹಾಕೊಂಡು ಹತ್ಕೊಂಡು ಹೋಗ್ಬೇಕು. ಯೋಗೇಂದ್ರ ಸಿಂಗ್ ಯಾದವ್ ಎಕ್ಸ್ಪ್ಲೈನ್ ಮಾಡ್ತಾರೆ, 18 ಜನ ಒಂದು ಕ್ಲಿಫಿನ ಕೆಳಗಿದ್ವಿ, ಒಂದು ಕಲ್ಲು ಹೀಗೆ ಬಂದಿತ್ತು, ಆ ಕ್ಲಿಫ್ಗೆ ಹಗ್ಗ ಹಾಕಿದ್ವಿ. ಮೇಲೆ ಎಷ್ಟು ಜನ ಇದ್ದಾರೆ, ಯಾರಿದ್ದಾರೆ, ಬಂಕರ್ ಏನು, ಮದ್ದುಗುಂಡು ಏನು, ಸೈನಿಕರು ಎಷ್ಟಿದ್ದಾರೆ ಏನೂ ಗೊತ್ತಿಲ್ಲ. ಕತ್ತಲಿರೋದ್ರಿಂದ ಈ ಕತ್ತಲಿನ ಲಾಭ ಪಡ್ಕೊಂಡು ಈಗಲೇ ಅಟ್ಯಾಕ್ ಮಾಡಬೇಕು ಅಂತ ಆ ಕ್ಲಿಫಿಗೆ ಹಗ್ಗ ಹಾಕಿ ಒಬ್ರು ಹತ್ತರಂತೆ. ಒಬ್ರು ಹತ್ತಿದ ಮೇಲೆ ಮತ್ತೆ ಖುಷಿ ಅಲ್ಲ, ಇನ್ನೊಬ್ಬ ಮತ್ತೊಬ್ಬನ ಎಳ್ಕೊಂಡ 3, 4, 5, 6, 7 ಜನ ಹೋದ್ರು, ಇನ್ಕ್ಲೂಡಿಂಗ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಅಷ್ಟೊತ್ತಿಗೆ ಒಂದು ಕಲ್ಲು ಅಲಗಾಡ್ಬಿಡ್ತು. ಅಲ್ಲಿ ಬಂಕರಲ್ಲಿ ಅಡಗಿದ್ದವರಿಗೆ ಯಾರೋ ಬಂದಿದ್ದಾರೆ ಅಂತ ಅನುಮಾನ ಬಂದು ಅಂದಾಜೊಂದು ಫೈರಿಂಗ್ ಶುರು ಮಾಡಿದ್ರು. ಆ ಫೈರಿಂಗ್ ಹೆಂಗಾಯ್ತು ಅಂತಂದ್ರೆ ಕೆಳಗಿದ್ದವ್ರು ಮೇಲೆ ಬರ್ಲಿಕ್ಕೆ ಧೈರ್ಯ ಆಗ್ಲಿಲ್ಲ, ಮೇಲಿದ್ದವರು ಕೂಡ
ಒಂದು ಬಂಡೆ ಹಿಂದೆ ಅಡಕ್ ಕೂತ್ಬಿಟ್ರು, ನಿರಂತರವಾಗಿ ಫೈರಿಂಗ್ ಆಯ್ತು. ಪಾಕಿಸ್ತಾನಿಯರಿಗೂ ಯಾರೋ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ಅನುಮಾನ ಅಷ್ಟೇ, ಕಲ್ಲು ಅಲಗಾಡಿದೆ, ಬಂದಿರ್ಬೋದು ಅಂತ. ತುಂಬಾ ಹೊತ್ತಿನ ಕಾಲ ಇವರು ಕ್ಲೆವರ್ ಆಗಿ ಏನೂ ರಿಯಾಕ್ಟ್ ಮಾಡದೆ ಸೈಲೆಂಟ್ ಆಗಿ ಕೂತಿದ್ರಿಂದ ಪಾಕಿಸ್ತಾನ ಅನ್ಕೊಳ್ತು ಯಾರು ಬಂದಿಲ್ಲ, ಕಲ್ಲು ಮಾತ್ರ ಜಾರಿಗೆ ಬಿರಬೇಕು ಅಂತ ಅವ್ರು ಸೈಲೆಂಟ್ ಆಗಿರೋ ಟೈಮ್ ನೋಡ್ಕೊಂಡು ಇವ್ರು ಏನ್ ಮಾಡಿದ್ರು, ಆ ಬಂಕರ್ ಮೇಲೆ ಅಟ್ಯಾಕ್ ಮಾಡಿ, ಸರ್ಪ್ರೈಸ್ ಅಟ್ಯಾಕ್ ಮಾಡಿ, ಅಲ್ಲಿದ್ದವ್ರನ್ನೆಲ್ಲ ಕೊಂದು ಈ ಬಂಕರ್ನ ವಶಪಡಿಸ್ಕೊಂಡ್ರು. ನಮ್ದೇ ಬಂಕರ್, ಪಾಕಿಸ್ತಾನದ ಅಲ್ಲ ಅದು. ವಶಪಡಿಸ್ಕೊಂಡಿದ್ದು ಖುಷಿ, ಆದ್ರೆ ಆ ಖುಷಿ ಬಹಳ ಹೊತ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿಂದ ಮೇಲಕ್ಕೆ ಇನ್ನೂ ದೊಡ್ಡ ಪಾಕಿಸ್ತಾನ ಪಡೆ ಮತ್ತೊಂದು ಬಂಕರ್ ಅಲ್ಲಿ ಕೂತಿತ್ತು. ಅವರಿಗೆ ಗೊತ್ತಾಯ್ತು ಇಲ್ಲಿ ಭಾರತೀಯ ಸೈನಿಕರು ಬಂದಿದ್ದಾರೆ ಅಂತ. ಆ ಕಡೆಯಿಂದ ಫೈರಿಂಗ್ ಶುರುವಾಯಿತು. ಯಾವ ಪರಿ ಫೈರಿಂಗು ಅಂತಂದ್ರೆ ಇವರು ಅದಕ್ಕೆ ಬೇಕಾಗಿರುವಂತ ರಿಟಾಲಿಯೇಷನ್ ಮಾಡ್ತಿದ್ದಾರೆ. ಇಮ್ಯಾಜಿನ್, ಈ ಕಲ್ಲಿನ ಕೆಳಗೆ 11 ಜನ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರಲ್ಲ, ಅವ್ರಿಗೆ ಬರೀ ಫೈರಿಂಗ್ ಮಾತ್ರ ಕೇಳ್ತಿದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ನಿರಂತರವಾಗಿ ಫೈರಿಂಗ್ ಆಯ್ತು. ಯೋಗೇಂದ್ರ ಸಿಂಗ್ ಯಾದವ್ ಹೇಳುವಾಗ ರಕ್ತ ಬೆಚ್ಚಗಾಗ್ಬಿಡ್ತು ನನಗೆ. ಫೈರಿಂಗ್ ಮಾಡ್ತಾ ಇದ್ದವರು ಒಂದ್ಸಲ ಯಾಕೋ ಪಕ್ಕದಲ್ಲಿ ನೋಡಿದ್ರಂತೆ, ಜೊತೆಯಿಂದ 6 ಜನನೂ ತೀರ್ಕೊಂಡಿದ್ರು, ಒಬ್ಬರೇ ಬಡ್ತಿದ್ರು. ಏನ್ ಮಾಡ್ತಾರ್ರಿ, ಮೇಲಿಂದ ಅಟ್ಯಾಕ್ ಮಾಡ್ತಾ ಅವ್ರು ಮುಂದಕ್ಕೆ ಬರ್ತಾ ಹೋದ್ರು. ವೀಕ್ ಆಯ್ತಲ್ಲ, ಇಲ್ಲಿ ಎಲ್ಲ ಸತ್ತಿರ್ಬೇಕು ಅಂತ ಮುಂದಕ್ಕೆ ಬಂದಾಗ ಯೋಗೇಂದ್ರ ಸಿಂಗ್ ಯಾದವ್ ತನ್ನ ಗನ್ನನ್ನು ಪಕ್ಕಕ್ಕೆ ಬಿಟ್ಟು 6 ಜನ ಹೆಂಗ್ ಸತ್ತು ಬಿದ್ದಿದ್ರೋ ತಾನು ಹಂಗೆ ಸತ್ತಂತೆ ಬಿದ್ದುಬಿಡ್ತಂತೆ. ಸೈನ್ಯದಲ್ಲಿ ಬದುಕಿರೋದಕ್ಕಿಂತ ಸತ್ತೋರು ಬಹಳ ಡೇಂಜರ್. ಕೆಲವು ಸಲ ಸತ್ತಿರೋ ಥರ ಮಾಡ್ತಿರ್ತಾರೆ, ಯಾವಾಗ ಎದ್ದು ಮತ್ತೆ ಅಟ್ಯಾಕ್ ಮಾಡ್ತಾರೋ ಗೊತ್ತಾಗಲ್ಲ. ಹಿಂಗಾಗಿ ಪಾಕಿಸ್ತಾನಿ ಸೈನಿಕರು ಬಂದವರೇ ಸತ್ತವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಎಲ್ಲ ಸತ್ತವ್ರನ್ನ ಮತ್ತೊಂದ್ಸಲ ಶೂಟ್ ಮಾಡಿದ್ರು. ಅದರಲ್ಲಿ ಯೋಗೇಂದ್ರ ಸಿಂಗ್ ಯಾದವ್. ಅದು ಎಷ್ಟು ಗುಂಡುಗಳು ಅವ್ರ ದೇಹವನ್ನು ಹೋಗ್ತಿದ್ವು ದೇವರೇ ಅಂತ. ಬಹಳ ಕ್ರಿಟಿಕಲ್ ಸ್ಟೇಜ್ ಅವರದ್ದು. ಪಕ್ಕದಲ್ಲಿದ್ದ ಎಲ್ಲರೂ ಸತ್ತಿದ್ದಾರೆ ಅಂತ ಖಾತ್ರಿ ಪಡ್ಕೊಂಡು ಪಕ್ಕದಲ್ಲಿದ್ದ ಎಲ್ಲ ಗನ್ಗಳನ್ನು ತಗೊಂಡು ಅವ್ರು ಹೊರಡಬೇಕಾದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಮನಸ್ಸಿನಲ್ಲಿ ಅನಿಸಂತೆ, ವಾ ನಾನಿನ್ನೂ ಸತ್ತಿಲ್ಲ, ಮತ್ತು ನನ್ನ ಬಂದೂಕ್ ಮಾತ್ರ ತಗೊಂಡು ಹೋಗಿದ್ದಾರೆ, ಜೇಬಲ್ಲಿರೋ ಗ್ರೆನೇಡ್ ಅವ್ರಿಗೆ ಗೊತ್ತೇ ಆಗಲಿಲ್ಲ ಅಂತ. ಏನ್ ಲಾಭ, ಹೇಳ್ಲಿಕ್ಕೆ ಆಗ್ತಿಲ್ಲ, ಕಷ್ಟಪಟ್ಟು ಎದ್ದು ನಿಂತರು, ಜೇಬಲ್ಲಿರೋ ಗ್ರೆನೇಡ್ ಅಂತ ತೆಗೆದ್ರು, ಲಾಕ್ ತೆಗೆದು ಹಿಂದೆ ತಿರುಗಿ ಖುಷಿಯಿಂದ ಹೋಗ್ತಾ ಇದ್ದ ಪಾಕಿಸ್ತಾನಿಯರ ಮೇಲೆ ಹಾರಿಸಿ ಎಸೆದ್ರು. ಅದು ಪಾಕಿಸ್ತಾನಿಯನ್ನೊಬ್ಬ ಟೋಪಿಲ್ ಹೋಗ್ಬಿಟ್ಟು ಅವ್ನಿಗೆ ಏನಾಗಿದೆ ಅಂತ ಗೊತ್ತಾಗೋದ್ರೊಳಗೆ ಇಟ್ ಟೇಕ್ಸ್ 4 seconds. ಸಿಡಿದು ಅನೇಕರು ಚಿತ್ರವಾಗಿ ಹೋದ್ರು. ಅಷ್ಟರ ವೇಳೆಗೆ ಅವ್ರಿಗೆ ಗಾಬರಿ, ಯಾಕಂದ್ರೆ ಗ್ರೆನೇಡ್ ಬಿದ್ದಿದ್ದು ಕಾಣಲಿಲ್ಲ ಅವ್ರಿಗೆ. ಹಿಂಗಾಗಿ ಹೊರಗಡೆ ಹಿಂದಿನಿಂದ ಭಾರತೀಯ ಸೈನಿಕರು ದೊಡ್ಡ ಪ್ರಮಾಣದಲ್ಲಿ ಒಂದು ಅಟ್ಯಾಕ್ ಮಾಡಿರ್ಬೇಕು ಅಂತ ಇಡೀ ಗುಡ್ಡವನ್ನೇ ಬಿಟ್ಟು ಪಾಕಿಸ್ತಾನಿ ಓಡೋದು. ಬಹಳ ಖುಷಿ ಅನ್ಸುತ್ತೆ ಹೇಳಲಿಕ್ಕೆ. ನಾವು ಹಿಂಗೆ ಚಪ್ಪಾಳೆ ಹೊಡೆದಾಗ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರು, ಚಕ್ರವರ್ತಿ ಯುದ್ಧ ಮುಗಿದಿರಲಿಲ್ಲ, ಶುರುವಾಗಿತ್ತು ಅಷ್ಟೇ. ಯಾಕೆ ಅಂದ್ರೆ ಪಾಕಿಸ್ತಾನಿಯರು ಓಡೋಗಿದ್ರು, ನಮ್ಮ ಕಡೆಯವರು ಯಾರೂ ಇರಲಿಲ್ಲ, ನಾನೊಬ್ಬನೇ ಇದ್ದಿದ್ದು, ನನ್ನ ಜೀವವು ಅರೆ ಜೀವವಾಗಿತ್ತು, ನಾನೂ ಸತ್ತೋಗ್ಬಿಟ್ರೆ ಕೆಳಗಿರೋ 11 ಜನರಿಗೆ ಮೆಸೇಜ್ ಹೋಗಲ್ಲ. ಹಿಂಗಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಪಾಕಿಸ್ತಾನಿಯರು ಮತ್ತೆ ಬರ್ತಾರೆ, ಕಷ್ಟಪಟ್ಟು ಪಡ್ಕೊಂಡಿರೋ ಗುಡ್ಡ ಹೋಗ್ಬಿಡುತ್ತೆ ಅನ್ನೋ ಟೆನ್ಷನ್. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎದೆ ಮೇಲೆಲ್ಲ ಗುಂಡು ಬಿದ್ದಿತ್ತಲ್ಲ ಅವ್ರಿಗೆ, ತಮ್ಮ ಬೆಲ್ಟ್ ಅನ್ನು ತೆಗೆದು ಕೈಯಿಂದ ಕಟ್ಕೊಂಡಿರುತ್ತೆ ಎದೆಗೆ, ಈ ಎದೆ ಗಟ್ಟಿಯಾಗಿರ್ಬೇಕು ಅಂತ ನಿಧಾನಕ್ಕೆ ತೆಗೆದುಕೊಂಡು ಬಂದ್ರು. ಒಂದು ಸಣ್ಣ ನಾಲ ಹೋಗಿದ್ದು, ಆ ನಾಲಾದಲ್ಲಿ ಸ್ವಲ್ಪ ಇಳಿದ ತಕ್ಷಣ ಜಾರ್ತು, ಆ ನಾಲ ಎಳ್ಕೊಂಡು ಹೋಯ್ತು ಅವ್ರಿಗೆ ಕೆಳಗೆ. ಎಲ್ಲೋಯ್ತು ಅಂತ ನೋಡಿದ್ರೆ ಭಾರತೀಯ ಸೈನಿಕರ 11 ಜನ ಏನಿದ್ರು ಅಲ್ಲೇ ಹೋಗ್ಬಿಡ್ತು. ಇದು ಸ್ವಲ್ಪ ಸಮಾಧಾನ ಆಯಿತು. ಕಮಾಂಡಿಂಗ್ ಆಫೀಸರ್ ಹೇಳಿದ್ರು, ಸರ್ ಆ ಗುಡ್ಡ ಹಿಂಗೆ ಕ್ಲಿಯರ್ ಆಗಿದೆ, ನೀವೆಲ್ಲ ಹೋಗಿ ತಕ್ಷಣ ವಶಪಡಿಸ್ಕೊಂಡ್ರೆ ನಮ್ದಾಗತ್ತೆ ಅಂತ. ಇವರು ತಕ್ಷಣ ಅವ್ರ ಶರ್ಟ್ ಅನ್ನು ಹರಿದ್ರೆ ಮೈ ತುಂಬ ರಕ್ತದ ಕಲೆಗಳು ಗುಂಡಿನಿಂದ ಆವೃತವಾಗಿರುವಂಥದ್ದು. ನೀನೇನ್ ಮಾಡ್ತೀಯ ಅಂತ ಕೇಳಿದ್ರೆ, ನಾನು ನಿಮ್ಮ ಜೊತೆ ಬರ್ತೀನಿ ಸರ್ ಅಂತ. ನೋ, ಯು ಕ್ಯಾನಾಟ್ ಕಮ್ ವಿತ್ ಮೀ, ನೀನು ಹೋಗ್ಬೇಕಾಗಿರೋದು ಹಾಸ್ಪಿಟಲ್ಗೆ, ಫಸ್ಟ್ ಹೋಗು ಅಂತ ಇಬ್ಬರನ್ನ ಜೊತೆ ಮಾಡಿ ಹಾಸ್ಪಿಟಲ್ಗೆ ಕಳಿಸ್ಕೊಟ್ರು. ಆ ಇಡೀ ಗುಡ್ಡವನ್ನ ಭಾರತೀಯರು ವಶಪಡಿಸ್ಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಅದು ಇವ್ರ ಕಾರಣಕ್ಕೆ. ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್, 1 ತಿಂಗಳ ಕಾಲ ಆ ಮಂಚ ಹಾಸ್ಪಿಟಲ್, ಸ್ವಲ್ಪ ದಿನಗಳ ಕಾಲ ಮೂರ್ಛಾವಸ್ಥೆಯಲ್ಲಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿದ್ರು. ಅನೇಕ ಆಪರೇಷನ್ಗಳಾಯ್ತು. ಪ್ರಜ್ಞೆ ಬಂದಾಗ ಡಾಕ್ಟರ್ಸ್ ಎಲ್ಲ ಬಹಳ ಪ್ರೀತಿಯಿಂದ ಮಾತನಾಡಿಸ್ತಿದ್ದಾರೆ. ಆವಾಗ ಯುದ್ಧ ಎಲ್ಲ ಮುಗಿದು ಖುಷಿಯ ವಾತಾವರಣ. ಟಿವಿಯಲ್ಲಿ ಒಂದು ಸುದ್ದಿ ಬಂತು, 18 ಗ್ರೆನೇಡಿಯರ್ಸ್ನ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಪರಮವೀರ್ ಚಕ್ರ, ಬ್ರಾಕೆಟ್ ಅಲ್ಲಿ ಮರಣೋತ್ತರ ಪ್ರಶಸ್ತಿ. ಇವ್ರಿಗೆ ತಕ್ಷಣ ಫ್ಲಾಶ್ ಆಯ್ತು, ಓ ನನ್ನ ಟೀಮಲ್ಲಿ ಮತ್ತೊಬ್ಬ ಯೋಗೇಂದ್ರ ಸಿಂಗ್
ಸಿಂಗ್ ಯಾದವ್ ಇದ್ದ, ಮೋಸ್ಟ್ಲಿ ಅವನಿಗೆ ಹೋಗಿರ್ಬೇಕು ಪ್ರಶಸ್ತಿ. ಗುಡ್, ನನ್ನ ಟೀಮಿಗೆ ಬಂತಲ್ಲ ಅಂತ. ಒಂದು 2-3 ಗಂಟೆ ಆದ್ಮೇಲೆ ಎಲ್ಲ ನರ್ಸುಗಳು ಓಡ್ ಬಂದ್ರಂತೆ, ಎಲ್ಲ ಕಡೆ ಕ್ಲೀನ್ ಮಾಡ್ತಿದ್ದಾರೆ, ಎಲ್ಲ ವಾತಾವರಣ ಚೆನ್ನಾಗಿ ಮಾಡ್ತಿದ್ದಾರೆ. ಇವ್ರಿಗೆ ಹೊಸ ಬೆಡ್ ಸ್ಪ್ರೆಡ್ ಹಾಕಿದ್ದಾರೆ, ಇವ್ರಿಗೆ ಹೊಸ ಶರ್ಟ್ ಹಾಕೊಳ್ಳಿ. ಇವ್ರು ಏನಾಗಿದೆ, ಯಾಕೆ ಹಿಂಗ್ ಮಾಡ್ತಿದ್ದೀರಾ, ಏನು ಕೇಳ್ಬೇಡ, ಸುಮ್ಮನೆ ಕೂತ್ಕೊಂಡು. ಇದು ಸುಮ್ಮನೆ ಕೂತ್ರೆ ಜನರಲ್ ಮಲಿಕ್ ಬಂದಿದ್ದಾರೆ ನೋಡ್ಲಿಕ್ಕೆ, ಎಲ್ಲರನ್ನೂ ಮಾತಾಡ್ಸ್ಕೊಂಡು ಬಂದು ಇವ್ರ ಹತ್ರ ಬಂದು ಕಂಗ್ರ್ಯಾಚುಲೇಷನ್ಸ್ ಅಂತ. ಇವ್ರು ಯಾಕೆ ಅಂತ ಕೇಳಿದ್ರೆ, ನಿಮ್ಗೆ ಪರಮವೀರ್ ಚಕ್ರ ಬಂದಿದೆ ಅಂತ. ಇವ್ರು ಖುಷಿ ಪಡ್ಲಿಲ್ಲ. ಇವರದ್ರು ಸರ್ ಟಿವಿಯಲ್ಲಿ ನೋಡಿದೆ, ನಿಮ್ಗೆ ಮಿಸ್ಟೇಕ್ ಆಗಿದೆ, ಅದು ಮರಣೋತ್ತರ ಪರಮವೀರ್ ಚಕ್ರ ಪ್ರಶಸ್ತಿ, ನನಗಲ್ಲ, ನನ್ನ ಟೀಮಲ್ಲಿರೋ ಮತ್ತೊಬ್ಬನಿಗೆ. ಇವರಂತೆ ಇಲ್ಲ, ತಪ್ಪು ನಿನಗಷ್ಟೇ ಅಲ್ಲ, ಎಲ್ರಿಗೂ ಆಗಿದೆ. ಟೈಪಿಂಗ್ ಮಾಡುವಾಗ ಬೈ ಮಿಸ್ಟೇಕ್ ಮರಣೋತ್ತರ ಅಂತ ಬಂದಿದೆ, ನಿನಗೆ ಬಂದಿರೋದು ಪರಮವೀರ್ ಚಕ್ರ ಅಂದ್ರೆ ಏನ್ ಅವ್ರು ಹೇಳ್ಕೊಳ್ಳುವ ಮುಖದಲ್ಲಿ ಆನಂದ ನೋಡ್ಬೇಕಿತ್ತು. ಯಾರೋ ಕೇಳಿದ್ರು ನಮ್ಮಲ್ಲಿ ಹುಡುಗರು ಪ್ರಶ್ನೋತ್ತರದ ಅವಧಿಯಲ್ಲಿ, ಸರ್ ನೀವು ಅಷ್ಟು ಗುಂಡಿನ ನಡುವೆ ಉಳಿದಿದ್ದಂಗೆ. ಅಬ್ಸಲ್ಯೂಟ್ಲಿ ಸಿನಿಮ್ಯಾಟಿಕ್. ಅವ್ರು ಹೇಳಿದ್ ನಿಜ. ಅವ್ರು ಹೇಳಿದ್ರು, ನನ್ನೊಂದು ಕ್ರಿಟಿಕಲ್ ಗುಂಡೊಂದು ನನ್ನ ಎದೆಗೆ ಬಂದು ಬಡಿತು. ನಾನು ಆಮೇಲೆ ನೋಡ್ತೀನಿ, ಆ ಒಳಗಿದ್ದಂತ ಪರ್ಸಲ್ಲಿದ್ದಂತ ಒಂದು ಕಾಯಿನ್ ತಾಕಿ ಅದು ಸ್ಪೀಡ್ ಕಡಿಮೆ ಆಗಿತ್ತು, ಹಿಂಗಾಗಿ ಉಳಿದೆ. ನಾನು ಉಳಿದಿದ್ದು ಬರೀ ಕಾಯಿನಿಂದಲ್ಲ, ಮನೆಯಲ್ಲಿ ಕೂತು ಯಾವುದೋ ತಾಯಿ ಈ ದೇಶದ ಸೈನಿಕರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ಲಲ್ಲ, ಆ ಪ್ರಾರ್ಥನೆ ನನ್ನನ್ನು ಉಳಿಸ್ತು ಅಂತ. ಏನ್ ಚಂದದ ಮಾತು. ಯಾರಾದ್ರೂ ತಮ್ಮ ಪ್ರಶ್ನೆ ಕೇಳಿದ ಅವರಿಗೆ, ಗ್ರೆನೇಡಿಯರ್ ಸಾಬ್, ಈ ದೇಶದಲ್ಲಿ ಶಸ್ತ್ರಗಳು ಅತ್ಯಾಧುನಿಕವಾಗಿಲ್ಲ ಅಂತಾರೆ, ಪಾಕಿಸ್ತಾನದ ಶಸ್ತ್ರಗಳು ನಮ್ಗಿಂತ ಚೆನ್ನಾಗಿದೆ, ಚೀನಾದ ಶಸ್ತ್ರಗಳು ನಮ್ಗಿಂತ ಚೆನ್ನಾಗಿದೆ ಅಂತಾರೆ. ಇದು ಗೊತ್ತಿದ್ದು ಫೈಟ್ ಮಾಡುವಾಗ ಧೈರ್ಯ ಎಲ್ಲಿಂದ ಬರುತ್ತೆ ನಿಮಗೆ ಅಂತ ಪ್ರಶ್ನೆ ವ್ಯಾಲಿಡ್ ಅಲ್ಲ. ಯುಗೇನ್ ಸಿಂಗ್ ಯಾದವ್ ಏನ್ ಹೇಳಿದ್ರು ಗೊತ್ತಾ? ಅದು ಯುದ್ಧ ಗೆಲ್ಲೋದು ಶಸ್ತ್ರ ಅಲ್ಲ ಕಣೋ, ಅದನ್ನು ಹಿಡಿದವರ ತಾಕತ್ ಹೆಂಗಿದೆ ಅನ್ನೋದ್ರ ಮೇಲೆ ಯುದ್ಧ ಗೆಲ್ತೀವಿ. ಇಂಡಿಯನ್ಸ್ ಕಲೆಯ ಜೋರಾಗಿದೆ ಅಂತ ಯುಗೇಂದ್ರ ಸಿಂಗ್ ಯಾದವ್ ಅಬ್ಸಲ್ಯೂಟ್ಲಿ ರೈಟ್. ಭಾರತೀಯ ಸೈನಿಕರ ತಾಕತ್ತಿದೆಯಲ್ಲ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. 2016 ನಲ್ಲಿ ಒಂದು ಆಪರೇಷನ್ ಇತ್ತು. ಆಪರೇಷನ್ ರೆಗ್ಯುಲರ್ ನಡೆಯುತ್ತೆ, ಯುದ್ಧಗಳು ಮಾತ್ರ ಈ ತರದ ಅಪರೂಪಕ್ಕೆ ನಡೆಯುವಂಥದ್ದು, ಬಾರ್ಡರ್ ಕ್ರಾಸ್ ಮಾಡಿ ಹೋಗುವಂಥದ್ದು, ಬಾರ್ಡರ್ ನಡೆಯುವಂಥದ್ದು. ಆಪರೇಷನ್ ಅಂದ್ರೆ ಬಾರ್ಡರ್ ಒಳಗೆ ನಡೆಯುವಂಥದ್ದು. 2016 ನಲ್ಲಿ ಒಬ್ಬ ಕ್ಯಾಪ್ಟನ್ ಪವನ್ ಕುಮಾರ್ ಅಂತ ಈ ದೇಶದ ಒಬ್ಬ ಸೈನಿಕ NDA ಮಾಡಿದ, IMA ಅವನು ಪಡ್ಕೋಬೇಕಾಗಿರುವಂತ ಶಿಕ್ಷಣವನ್ನು ಪಡ್ಕೊಂಡ. ಅವನು ಏರ್ಫೋರ್ಸ್ಗೆ ಹೋಗ್ಬೇಕು ಅಂತಿಲ್ಲ, ಇನ್ಫೆಂಟ್ರಿಗೆ ಹೋಗ್ಬೇಕು ಅಂತ ಹಠ ಹಿಡಿದು ಇನ್ಫೆಂಟ್ರಿಗೆ ಬಂದ. ಇನ್ಫೆಂಟ್ರಿಗೆ ಬಂದ ನಂತರ 9 ಡೋಗ್ರಾದಲ್ಲಿದ್ದು ಅವನಿಗೆ ಯಾರೋ ಹೇಳಿದ್ರು ಸ್ಪೆಷಲ್ ಫೋರ್ಸಿಗೆ ಜಾಯ್ನ್ ಆಗು ಅಂತ. ಅದಕ್ಕೋಸ್ಕರ ಬೇಕಾಗಿರುವಂತ ಎಲ್ಲ ಟ್ರೈನಿಂಗ್ ಅನ್ನು ಪಡ್ಕೊಂಡ. 2015 ಎಂಡಲ್ಲಿ ಸ್ಪೆಷಲ್ ಫೋರ್ಸಿಗೆ ಜಾಯ್ನ್ ಆದ. ಸ್ಪೆಷಲ್ ಫೋರ್ಸಿಗೆ ಜಾಯ್ನ್ ಆದ ದಿನದಿಂದ ಅವ್ರ ಬಗ್ಗೆ ಹೇಳುವಂತವ್ರು ಹೇಳ್ತಾರೆ, ನೀವು ಯಾವತ್ತಾದ್ರೂ ಅವಕಾಶ ಸಿಕ್ಕಾಗ ದ ಇಂಡಿಯಾಸ್ ಮೋಸ್ಟ್ ಫಿಯರ್ಲೆಸ್ ಅನ್ನುವಂಥ ಪುಸ್ತಕವನ್ನು ಓದಬೇಕು. ಶಿವ್ ಅರುಣ್ ಬರೆದಿರುವಂತದ್ದು. ಶಿವ್ ಅರುಣ್ ಆ ಪುಸ್ತಕದಲ್ಲಿ ಬರಿತಾ ಹೇಳ್ತಾರೆ, ಒಂದು ದಿನ ಕೂಡ ಆತ ಸುಮ್ಮಿದ್ದೀನಿ ಯಾರು ನೋಡ್ಲೇ ಇಲ್ಲ. ಅವನ ಟೀಮ್ ಅವ್ರು ಆಪರೇಷನ್ ಮಾಡ್ಲಿಕ್ಕೆ ಹೋದಾಗ ಅಂದ್ರೆ ಹೋಗಲೇ ಹೋಗ್ತಿದ್ದ. ಖಾಲಿ ಇರುವಾಗ ಇನ್ನೊಂದು ಟೀಮ್ ಅವ್ರು ಆಪರೇಷನ್ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜೊತೆ ಹೋಗ್ಬಿಡ್ತಿದ್ದ. ಆಲ್ಮೋಸ್ಟ್ ಎವ್ರಿ ಡೇ ಒಂದು ಆಪರೇಷನ್ ಮಾಡಿದ್ದ ಅವನು. ಪುಲ್ವಾಮಾ ದಾಳಿಯ ಸಂದರ್ಭದಲ್ಲಿ 2 ಭಯೋತ್ಪಾದಕರನ್ನ ಕೊಂದಿದ್ದ. ಅವ್ನ ಲಿಸ್ಟ್ಗಳು ಬೇಕಾದಷ್ಟಿದೆ. ಹೆಂಗಿದ್ದ ಒಬ್ಬ ಸೈನಿಕ ಅಂತಂದ್ರೆ, ಅವ್ನ ಬರ್ಡೇ ಫ್ಯಾಮಿಲಿ ಜೊತೆ ಆಚರಣೆ ಮಾಡ್ತಿರ್ಲಿಲ್ಲ. ಅವನು ಸ್ಪೆಷಲ್ ಲೀವ್ ತಗೊಂಡು ತನ್ನ ಮೂಲ ರೆಜಿಮೆಂಟ್, ಡೋಗ್ರಾ ರೆಜಿಮೆಂಟ್ ನ ಸೈನಿಕರ ಜೊತೆ ಹೋಗಿ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿ ವಾಪಸ್ ಬರ್ತಿದ್ದ. ಒಂದ್ಸಲ ಜಮ್ಮು ಕಾಶ್ಮೀರದಲ್ಲಿ ಹೋಗ್ತಿರ್ಬೇಕಾದ್ರೆ ಅವನೊಂದು ಆಂಬುಷು, ಅಲ್ಲೊಬ್ಬ ಭಯೋತ್ಪಾದಕರನ್ನ ಕೊಲ್ಲೋ ಹೊತ್ತಿನಲ್ಲಿ ಅಲ್ಲಿನ ಅಯೋಗ್ಯರು ಬಂದು ಕಲ್ಲೆಸೆಯುವಾಗ ಕಲ್ಲು ಬಂದು ಇವ್ರು ಮುಸುಡಿಗೆ ಬಿತ್ತು. 3 ಹಲ್ಲು ಮುರಿದೋಯ್ತು, ಒಳಗೆ ಬ್ಲೀಡ್ ಆಗ್ತಿದೆ. ಒಬ್ಬರಿಗೂ ಇನ್ಫಾರ್ಮ್ ಮಾಡಲಿಲ್ಲ. ಯಾರೋ ನೋಡಿ ಅವನಿಗೆ ಹೇಳಿದ್ರು ಬ್ಲೀಡ್ ಆಗ್ತಿದೆ ಅಂತ ಸೀನಿಯರ್ ಆಫೀಸರ್ ಹೇಳಿದ್ರು. ಅವ್ರು ಬೈದು ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ರು. ಡಾಕ್ಟರ್ ಹೇಳಿದ್ರು ಒಳ್ಳೆ ಅವಕಾಶ ಇದೆ, ಸಿಕ್ ಲೀವ್ ತಗೊಂಡು ಮನೆಗೆ ಹೋಗಿ. ಯಾರು ಬೇಡ ಅಂತ ಸರ್ಕಾರವೇ ಸಿಕ್ ಲೀವ್ ತಗೊಂಡೋಗಿ ಮನೆಗೆ ಹೋಗೋದ್ರೆ ಯಾರು ಬೇಡ ಅಂತ. ಏನ್ ಸರ್ ಹಿಂಗಂತೀರಾ, ಬೇಗ ಗುಣಪಡಿಸಿ, ಇನ್ನೊಂದು ಆಪರೇಷನ್ಗೆ ಹೋಗ್ಬೇಕಾಗಿದೆ ಅಂತ ಮನೆಗೆ ಹೋಗ್ಲಿಲ್ಲ ಪುಣ್ಯಾತ್ಮ. ಎಟ್ ದ ಏಜ್ ಆಫ್ 23, 23 ಆಗ ಮನೆಗೆ ಹೋಗ್ಲಿಲ್ಲ. ಅವನು ಅಲ್ಲೇ ಇರ್ತಿದ್ದ. ಸಡನ್ ಆಗಿ ಒಂದಿನ, ಪ್ರಾಬಬ್ಲಿ ಇಟ್ ವಾಸ್ ಇನ್ 2016 ಡಿಸೆಂಬರ್ ಅಲ್ಲಿ ಇರ್ಬೋದು ಅಂತ ನನ್ಗೆ ಅನ್ಸುತ್ತೆ, ಒಂದು ಸುದ್ದಿ ಬಂತು. ಅವನು ಸರ್ಫ್ ಮಾಡ್ತಾ ನೋಡ್ತಿದ್ದಂತೆ JNU ನಲ್ಲಿ ಕೆಲವು ಅಯೋಗ್ಯರು ಅಫ್ಜಲ್ ಗುರುವನ ಸಾವನ್ನ ಸೂತಕವನ್ನ ಆಚರಿಸ್ತಾ ಇದ್ರು. ಅಫ್ಜಲ್ ಗುರು ಸತ್ತೋಗ್ಬಿಟ್ಟ ಅಂತ ಬೇಸರದಿಂದ ಹೇಳ್ಕೊಳ್ತಾ ಇದ್ರು ಅಂತ ಅದನ್ನು ಓದಿದ. ಹರಿಯಾಣದಲ್ಲಿ ಜಾಟ್ ರಿಸರ್ವೇಷನ್ಗೋಸ್ಕರ ಗಲಾಟೆ ನಡೀತಿದೆ ಅಂತ ಅದನ್ನು ಓದಿ ಅದರ ಕುರಿತಂತೆ ತನ್ನದೇ ಆಕ್ರೋಶವನ್ನು ಫೇಸ್ಬುಕ್ ಅಲ್ಲಿ ವ್ಯಕ್ತಪಡಿಸಿ ಸುಮ್ಮನಾದ. ಅವತ್ತು ಸಂಜೆ 5:05 ಅವನಿಗೆ ಕಾಲ್ ಬಂತು, ತುರ್ತಾಗಿ ಬಾ, ಒಂದು ಅಟ್ಯಾಕ್ ಮಾಡಿದ್ದಾರೆ ಭಯೋತ್ಪಾದಕರು,
CRPF ಮೇಲೆ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ ಅವರು ಅಲ್ಲಿ ಜಮ್ಮು ಕಾಶ್ಮೀರದ ಒಂದು ಏನು ಎಂಪವರ್ಮೆಂಟ್ ಡೆವಲಪ್ಮೆಂಟ್ ಟ್ರೈನಿಂಗ್ ಬಿಲ್ಡಿಂಗ್ ಒಳಗೆ ಸೇರ್ಕೊಂಡು ಬಿಟ್ಟಿದ್ದಾರೆ. CRPF ನವರು ಆದಿಯಾಗಿ ಎಲ್ಲರೂ ಸೇರ್ಕೊಂಡು ಅವರಿಗೆ ಸುತ್ತುವರೆದು ಕೂತಿದ್ದಾರೆ. ಆದರೆ ಬ್ರೇಕ್ ಥ್ರೂ ಸಿಗ್ತಾ ಇಲ್ಲ. ಸ್ಪೆಷಲ್ ಫೋರ್ಸಿಗೆ ಸ್ಪೆಷಲ್ ಆಹ್ವಾನ ಇದೆ, ಬಾ ಅಂತ ಒಂದು ತಕ್ಷಣ ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಮಳೆ. ಅವನ ಗಾಡಿ ಹೂತ್ಕೊಂಡು ಬಿಟ್ಟಿತ್ತಂತೆ. ಹೂತಿರೋ ಗಾಡಿಯನ್ನ ಕಷ್ಟಪಟ್ಟು ತೆಗೆದು ಆ ಮಳೆಯಲ್ಲಿ ಹೋಗ್ಬೇಕಾದ್ರೆ ಸೀನಿಯರ್ ಆಫೀಸರ್ ಹೇಳಿದ್ರು, ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ಬೇರೆ ಯಾವ್ದಾದ್ರು ಟೀಮ್ ಹೋಗೋಣ. ಎಲ್ಲೂ ಬೇಡ ಸರ್, ಮೊದಲು ಆ ಜಾಗಕ್ಕೆ ಹೋಗ್ಬೇಕು, ನೆಂದಿದ್ರೆ ಪರವಾಗಿಲ್ಲ, ಆ ಜಾಗ ನೋಡಿದ್ಮೇಲೆ ಉಳಿದಿದ್ ಮಾಡೋಣ ಅಂತ ನೆಂದಿರೋ ಬಟ್ಟೆನೇ ಹೊತ್ಕೊಂಡು ಯಾವ ಜಾಗಕ್ಕೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋದ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು 4 ಅಂತಸ್ತಿನ ಬಿಲ್ಡಿಂಗು. ಈ ಬಿಲ್ಡಿಂಗ್ ನಲ್ಲಿ ಎಲ್ಲಿ ಭಯೋತ್ಪಾದಕರು ಕೂತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. CRPF ನವರು ಭಯೋತ್ಪಾದಕರು ಮೇಲಿರ್ಬೋದು ಅಂತ ಅವರು ತೆರಳುಕೊಂಡು ಗ್ರೌಂಡ್ಗೆ ಹೋಗಿ ಅಲ್ಲಿಂದ ಒಂದೊಂದೇ ಫ್ಲೋರ್ ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಹೋದ್ರೆ, ಅವ್ರು ಬರೋದನ್ನು ನೋಡಿದ ಭಯೋತ್ಪಾದಕರಲ್ಲಿ ಒಬ್ಬ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಇವ್ರು ಬರೋ ಟೈಮಲ್ಲಿ ಗ್ರೆನೇಡ್ ಎಸ್ದು ಒಂದ್ 4-5 ಜನ ಇಂಜೂರ್ಡ್ ಆಗಿ ಹೋಗಿದ್ದಾರೆ. ಅಂದ್ರೆ ಭಯೋತ್ಪಾದಕರು ವೆಲ್ ಪ್ಲಾನ್ಡ್, ವೆಲ್ ಟ್ರೈನ್ಡ್ ಆಗಿದ್ದಾರೆ. ಅವ್ರ ಹತ್ರ ಬೇಕಾದಷ್ಟು ಶಸ್ತ್ರಾಸ್ತ್ರಗಳಿವೆ. ಅಂದ್ರೆ ಒಂದು ಇಡೀ ಸೇನೆ ಹೆದರ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇದೆ ಅಂತ ಗೊತ್ತಾಯ್ತು. ಇವ್ರು ಕಾಯ್ಕೊಂಡು ಕೂತ್ರು. ರಾತ್ರಿ ಇಡೀ ಸಾಧ್ಯ ಇಲ್ಲ, ಇನ್ನೇನಿದ್ರು ಬೆಳಗ್ಗೆನೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗೋದು ಅಂತಂದಾಗ ಕ್ಯಾಪ್ಟನ್ ಪವನ್ ಹೇಳಿದಂತೆ, ಸರ್ ರಾತ್ರಿನೇ ಒಳಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಇನ್ನು ಬೆಳಕಲ್ಲಿ ಹೋಗ್ಲಿಕ್ಕೆ ಆಗತ್ತಾ ಸರ್? ಸ್ವಲ್ಪ ಎಕ್ಸ್ಟ್ರಾ ಟೈಮ್ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೂ ಭಯೋತ್ಪಾದಕರಿಗೆ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ ಅಂತ, ಪ್ಲೀಸ್ ನನ್ನೊಂದು ಕವರಿಂಗ್ ಫೈಲ್ ಕೊಡಿ ಅಂತ. ಕವರಿಂಗ್ ಫೈಲ್ ಅಂದ್ರೆ ಏನ್ ಗೊತ್ತಾ, ಈ ಯಾರು ಒಳಗೆ ಕೂತಿರ್ತಾರೋ ಅಥವಾ ಎದುರಾಳಿಗಳನ್ನ ಒಂದು ಕಡೆ ಅಟ್ರಾಕ್ಟ್ ಮಾಡಿ ಇಟ್ಕೊಳ್ಳೋದು, ಆಗ ಇವ್ರು ಮತ್ತೊಂದು ಕಡೆಯಿಂದ ಹೋಗೋದು ಅವ್ರಿಗೆ ಗೊತ್ತಾಗಲ್ಲ. ಆ ತರದೊಂದು ಕವರಿಂಗ್ ಫೈಲ್ ಕೊಡಿ ಅಂತ. ಇವ್ನು ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಬಿಲ್ಡಿಂಗ್ ಸುತ್ತಲೂ ಹೋಗ್ತೀನಿ, ಬಿಲ್ಡಿಂಗ್ ನಲ್ಲಿ ವಲ್ನರಬಲ್ ಪಾಯಿಂಟ್ ಯಾವುದು ಅಂತ ನೋಡ್ತೀನಿ, ನಿಮ್ಗೆ ರೆಗ್ಯುಲರ್ ಡೀಟೇಲ್ ಕೊಡ್ತೀನಿ, ನಾವೇ ಮುಂದಕ್ಕೆ ಹೋಗಿ ಅವ್ರು ಅಟ್ಯಾಕ್ ಮಾಡೋಣ, ಸರ್ಪ್ರೈಸ್ ಅಟ್ಯಾಕ್ ನಾವು ಮಾಡೋಣ ಅಂತ 23 ಹುಡುಗ ಆಫೀಸರ್ಗೆ ಹೇಳೋದು. ಅವ್ರು ಆಯ್ತು ಒಂದು ಇವ್ರು ಇಲ್ಲಿಂದ ಕವರಿಂಗ್ ಫೈಲ್ ಕೊಡ್ತಿದ್ರೆ ತನ್ನ ಟೀಮ್ ಕರ್ಕೊಂಡು ಇಡೀ ಬಿಲ್ಡಿಂಗ್ ಚೆಕ್ ಮಾಡ್ದ. ಅವನಿಗೆ ಗೊತ್ತಾಯ್ತು ಬಿಲ್ಡಿಂಗ್ ನ ಹಿಂದೆ ಎಮರ್ಜೆನ್ಸಿ ಎಕ್ಸಿಟ್ಗೆ ಅಂತ ಒಂದು ಮಹಡಿ ಇದೆ, ಅದನ್ನ ಹತ್ಕೊಂಡು ಹೋಗ್ಬೋದು ಅಂತ. ಅವನೇನ್ ಪ್ಲಾನ್ ಹೇಳ್ತಾ ಗೊತ್ತಾ, ಕೆಳಗಡೆಯಿಂದ ಹೋದ್ರೆ ಮೇಲಿಂದ ಅಟ್ಯಾಕ್ ಮಾಡ್ಲಿಕ್ಕೆ ಭಯೋತ್ಪಾದಕರಿಗೆ ಅವಕಾಶ ಜಾಸ್ತಿ, ಹಿಂಗಾಗಿ ವಿಲ್ ಡೂ ಒನ್ ಥಿಂಗ್, ಹಿಂಭಾಗದಿಂದ ಮೇಲಕ್ಕೆ ಹತ್ಬಿಡ್ತೀವಿ, ಒಂದೊಂದೇ ಫ್ಲೋರ್ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ, ನಮಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ, ನೀವು ಫೈರ್ ಕಂಟಿನ್ಯೂ ಮಾಡಿ. ಹಿಂದಿಂದ ಮೇಲಕ್ಕೆ ಹೋದ್ರು, ಟಾಪ್ ಫ್ಲೋರ್ ಅಲ್ಲಿ ರೂಫ್ ಟಾಪ್ ಇರುವಂತ ಒಂದು ಕ್ಯಾಂಟೀನು, ಆ ಕ್ಯಾಂಟೀನ್ ಇಂದ ಕೆಳಗಿಳಿದ್ರು. 4th ಫ್ಲೋರಿಗೆ ಬಂದಾಗ 4th ಫ್ಲೋರ್ ವಾಸ್ ಲಾಕ್ಡ್, ಒಳಗಿಂದ ಲಾಕ್. ಗೊತ್ತಾಯ್ತು ಅವ್ರಿಗೆ ಇಲ್ಲೇ ಅಡಗಿದ್ದಾರೆ ಅಂತ, ಬೇರೆ ದಾರಿನೇ ಇಲ್ಲ, ಅಟ್ಯಾಕ್ ಮಾಡಲೇಬೇಕೀಗ, ಮಾಡಬೇಕು ಅನ್ನೋ ಸ್ಥಿತಿ ಬಂದಾಗ ಯಾರೋ ಒಬ್ಬ ಜೊತೆಲಿ ಇದ್ದಂತ ಸ್ಪೆಷಲ್ ಫೋರ್ಸ್ನವನು ಆ ಬಾಗಿಲನ್ನು ಒದ್ದ, ಓಪನ್ ಆಗಲಿಲ್ಲ. ಪವನ್, ಐ ಜಸ್ಟ್ ರಿಪೀಟ್, 23ರ ಹುಡುಗ ಆ ಬಾಗಿಲು ಹೇಗೆ ಒದ್ದ ಅಂದ್ರೆ ಓಪನ್ ಆಯ್ತು. ಓಪನ್ ಆದ ತಕ್ಷಣ ಒಳಗೋಗಿ ಸೇರ್ಕೊಂಡ್ರಲ್ಲ, ಅಂದ್ರೆ ಆ ಓಪನ್ ಸ್ಪೀಡಿಗೆ ಒಳಗೋದ್ರಲ್ಲ, ಇದ್ದಕ್ಕಿದ್ದಂತೆ ಎದುರುಗಡೆಯಿಂದ ಯಾವ ಪರಿ ದಾಳಿ ಆಯ್ತು ಅಂತಂದ್ರೆ ಈ ಮಿಸ್ ದೋಸ್ ಫೈಸ್ ಬಚಾವ್. ಆದ್ರೆ ಈ ಬಾಟಲ್ ಲೆಕ್ಕಗಳಿರ್ತಾವಲ್ಲ ಬಹಳ ಡೇಂಜರ್. ಹೆಂಗಿರ್ತವೆ ಅಂದ್ರೆ ನೀವು ಒಂದ್ಸಲ ಒಳಗೋಗ್ಬಿಟ್ರೆ ಹಿಂದಕ್ಕೆ ಬರ್ಲಿಕ್ಕೆ ಆಗಲ್ಲ. ಅಡ್ವಾಂಟೇಜ್ ಪೂರ್ತಿ ಒಳಗಿರೋಗಿರುತ್ತೆ, ಯಾಕೆಂದ್ರೆ ಅವನ್ನೆಲ್ಲರೂ ನೋಡ್ತಿರ್ತಾನೆ, ಅವ್ನು ಅಟ್ಯಾಕ್ ಮಾಡ್ಬೋದು. ಇವ್ರು ಆ ಥರದ ವಲ್ನರ್ ಪೊಸಿಷನ್ ಸಿಕ್ಕಾಕೊಂಡಾಗ ಸ್ವಲ್ಪ ನೀವು ಎಡವಟ್ ಮಾಡ್ಕೊಂಡ್ರೆ ಇದ್ದವರೆಲ್ಲ ತೀರ್ಕೊಳ್ತೀರಾ. ಆದ್ರೂ ಧೈರ್ಯ ತಂದ್ಕೊಂಡು ಅಟ್ಯಾಕ್ ಮಾಡ್ಲೇಬೇಕಲ್ಲ, ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಸಿದ್ಧವಾಗೋ ವೇಳೆಗೆ ಮತ್ತೊಂದು ಸೆಟ್ ಆಫ್ ಬುಲೆಟ್ ಬಂತಲ್ಲ, ಒಂದು ಬುಲೆಟ್ ಎದೆಯಲ್ಲಿ ಹೃದಯ ಚೀಪ್ ಮಾಡಿಬಿಡ್ತು. He was profusely bleeding. ಇನ್ನು ಬದುಕೋದು ಸಾಧ್ಯವೇ ಇಲ್ಲ ಅಂತ ಅನ್ಸೋ ಹೊತ್ತಲ್ಲೂ ಅವನ ಜೊತೆಲಿರೋರು ಹೇಳ್ತಾನೆ, ಬಿಡಬೇಡಿ ಮಾತ್ರ ಇವ್ರನ್ನ, ನಾನು ಹೊಡಿತೀನಿ ಅಂತ ಹೊಡೆದ. ಎದುರಿಗಿರೋ ಒಬ್ಬ ಭಯೋತ್ಪಾದಕರನ್ನು ಕೊಂದ, ಅವನ ತಲೆಗೆ ಬಿದ್ದು ಗುಂಡು ಸತ್ತು ಬಿದ್ದ. ಇನ್ನು ಇಬ್ಬರು ತಪ್ಪಿಸ್ಕೊಂಡು ಓಡೋ ವೇಳೆಗೆ ಈ ವಿಚಾರ ಗೊತ್ತಾಗ್ತಿತ್ತಲ್ಲ ಕೆಳಗೆ, ಅವರು ಇಯರ್ ಫೋನ್ ಮೂಲಕ ಏನು ಮಾತಾಡ್ತಿದ್ರು, ಅದನ್ನ ಕೇಳಿದಂತ ಕೆಳಗಿರೋ ಆಫೀಸರು, ನೀನ್ ಮುಂದಕ್ಕೆ ಹೋಗ್ಬೇಡ, ಹಿಂದಕ್ಕೆ ಬಾ, ಉಳಿದವ್ರನ್ನ ಕಳಿಸು ಅಂತ. ಬಿಕಾಸ್ ಇಂಥವನ್ನ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ, ಉಳಿದವ್ರನ್ನ ಕಳಿಸು ಅಂತ. ಅವ್ನು ಹೇಳ್ದ, ಇಲ್ಲ ಸರ್ ನಾನು ಮುಂದೆ ಇದ್ದೀನಿ, ಅಟ್ಯಾಕ್ ಮಾಡಲೇಬೇಕು ಅಂತ ಅಟ್ಟಿಸ್ಕೊಂಡು ಹೋಗೋ ಟೈಮ್ನಲ್ಲಿ ಆ ಕಡೆಯಿಂದ ಬಂದಂತ 3rd ರೌಂಡ್ ಬುಲೆಟ್ ಫೈರ್ ಹೆಂಗಾಯ್ತು ಅಂತಂದ್ರೆ, ಇವನ್ ದೇಹ ಛಿದ್ರ ಆಯ್ತು, ಕುಸಿದು ಬಿದ್ದ. ಜೊತೆಗಿದ್ದ ಇಬ್ರು ಅವನನ್ನು ತಗೊಂಡು ಕೆಳಕ್ಕೆ ಬರೋ ವೇಳೆಗೆ ಸೀನಿಯರ್ ಆಫೀಸರ್ಗಳೆಲ್ಲ ಮೇಲಕ್ಕೆ ಬರ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ಭಯೋತ್ಪಾದಕರನ್ನ ಕಂಟ್ರೋಲ್ ಮಾಡುವಂತ ಹೊತ್ತಿನಲ್ಲಿ ಅವನು ಮಲ್ಕೊಂಡಿದ್ದಾನೆ, ಬಿದ್ಕೊಂಡಿದ್ದಾನೆ, ಹೃದಯ ಚೂರಾಗಿದೆ. ಅದು ಬರೀ ಬಾಡಿಯನ್ನೆಲ್ಲೋ ಚೂರು ಮಾಡಿರೋದಲ್ಲ, ಅವ್ರು ಹೇಳ್ತಾರೆ ಅವನ ಸೀನಿಯರ್ ಆಫೀಸರು, ಅದು ಹೃದಯಕ್ಕೊಂದು ಮುಟ್ಟದೆ ಹೋಗಿದ್ರೆ
ಆ ಬುಲೆಟ್ಟು ಅವ್ನು ಬದುಕ್ಬಿಡ್ತಿದ್ದ, ಆದ್ರೆ ಹೃದಯಕ್ಕೆ ಮುಟ್ತಲ್ಲ, ಆ ಕಾರಣಕ್ಕೋಸ್ಕರ ಹೋದ. ಅವನು ಹೋಗೋಕ್ಕಿಂತ ಮುಂಚೆ ಏನ್ ಹೇಳಿದಂತೆ ಗೊತ್ತಾ? ಸರ್, ಇಬ್ಬರೇ ಇರೋದು ಒಳಗೆ, ಪಕ್ಕ ನೋಡಿದೀನಿ, 3 ಜನ ಇದ್ದಿದ್ದು, ಒಬ್ಬರನ್ನ ಮುಗಿಸಿದೀನಿ, 2 ಓಡೋಗಿದ್ದಾರೆ, ಯಾವ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು ಸರ್ ಅಂತ ಹೇಳಿ ಅವನು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಂತೆ. ಅವನ ಮಾರನೇ ದಿನ ಸುದ್ದಿ ಬಂತು, ಅವ್ನು ತೀರ್ಕೊಂಡ ಅಂತ. ನೋ ಒನ್ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಮ್ ಟು ಲಿವ್. ಯಾಕಂದ್ರೆ ಆ ಥರದ ಇಂಜುರೀಸ್ ಅದು. ಅವನ ಶವ ಮನೆಗೆ ಬಂದಾಗ ಅವ್ರ ಅಪ್ಪ ಏನು ಹೇಳಿದ್ರಂದ್ರೆ ಗೊತ್ತಾ? ನನಗೆ ಒಬ್ಬನೇ ಮಗ ಇದ್ದ, ಆ ಒಬ್ಬನೇ ಮಗನನ್ನು ರಾಷ್ಟ್ರಕ್ಕೆ ನಾನು ಸಮರ್ಪಣೆ ಮಾಡಿದ್ದೆ, ನಾನು ಕಣ್ಣೀರು ಹಾಕೋ ಪರಿಸ್ಥಿತಿಯೇ ಇಲ್ಲ, ಇಂಥ ಮಗನನ್ನು ಹೆತ್ತಿದ್ದೀನಿ ಎನ್ನುವಂಥ ಸಂಭ್ರಮ ನನಗೆ ಅಂತ ಅಪ್ಪ ಹೇಳ್ತಾರೆ. ಅಂದರೆ ಸೈನಿಕರನ್ನು ಮಿತ್ರ, ಈ ಥರದ ಅನೇಕ ಸೈನಿಕರ ಕಥೆಗಳನ್ನು ಓದುವಾಗ ನಮ್ಗೆ ಅನ್ಸುತ್ತೆ, ನಾನು ನೀವೆಲ್ಲ ಇದ್ದೀವಲ್ಲ, ಈ ಸೈನಿಕರ 0.001% ಅಲ್ಲ, ಏನೂ ಅಲ್ಲ. ನಾವು ಲೈಫ್ನಲ್ಲಿ ಮಾಡಿರೋದು ಏನೂ ಇಲ್ಲ. ಒಂದಷ್ಟು ಭಾಷಣಗಳು, ಒಂದಷ್ಟು ಕೆಲಸಗಳು ಮಾಡಿರ್ಬೋದು ಅಷ್ಟೇ. ಆದರೆ ಇದನ್ನು ಮೀರಿದ ಒಂದು ಬದುಕನ್ನು ಬದುಕಿದವರು ಆ ಸೈನಿಕರು. ಆ ಕಾರಣಕ್ಕೋಸ್ಕರವೇ ಸೈನಿಕರ ಕಥೆಯನ್ನು ಕೇಳಬೇಕು ಅಂತ ಎಲ್ಲರನ್ನೂ ಜೋಡಿಸುವಂಥ ಪ್ರಯತ್ನ ಮಾಡಿದ್ದು. ನಿಮಗೂ ಅನೇಕ ಸೈನಿಕರೆಲ್ಲಾದರೂ ಸಿಗ್ತಾರಲ್ಲ, ಸೈನಿಕರು ಸಿಕ್ಕಾಗ ಅದೇ ಒಂದ್ಸಲ ಆ ಸೈನಿಕರಿಗೆ ಜೈ ಹಿಂದ್ ಅಂತ ಹೇಳಿ ಏನು ಖುಷಿ ಆಗುತ್ತೆ ಅವ್ರ ಮುಖದಲ್ಲಿ ನೀವು ನೋಡ್ಬೇಕು. ಸೈನಿಕರಿಗೆ ಇನ್ನೇನು ಖುಷಿ ಆಗುತ್ತೋ ಇಲ್ವೋ, ಜೈ ಹಿಂದ್ ಅಂತ ಯಾರಾದರೂ ಹೇಳಿದಾಗ ಏನು ಖುಷಿ ಆಗುತ್ತೆ ಅಂದ್ರೆ ತನ್ನ ಹಳೆದೆಲ್ಲ ನೆನಪಾಗ್ಬಿಡುತ್ತೆ. ನಾನು ಅಮರನಾಥ ಯಾತ್ರೆಗೆ ಹೋಗ್ಬೇಕಾದಾಗ, ಅಮರನಾಥ ಹತ್ತೋದು ಬಹಳ ಕಷ್ಟ. ಬಾಲ್ಟಾಲಿಂದ ಹತ್ತಿದ್ರೆ ಅಂತೂ ಪ್ರತಿ ಒಂದು ಗುಡ್ಡದ ಒಂದು ಟರ್ನ್ ಹತ್ತುವಾಗ ಸತ್ತೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತಪ್ಪ, ಯಾಕಾದ್ರೂ ಹತ್ತಬೇಕಿತ್ತು ಅಂತ ಅನ್ಸುತ್ತೆ. ಅಷ್ಟು ಟಫ್. ಸೈನಿಕರು ಕಷ್ಟಪಟ್ಕೊಂಡು ತಮ್ಮ ಸ್ಪೀಡಲ್ಲಿ ಹತ್ತಾನೆ ಹೋಗ್ತಿರ್ತಾರಲ್ಲ. ನನ್ನ ಕಷ್ಟ ಸುಸ್ತಾಗಿ ಕೂತಿದ್ದಾಗಲೂ ಹೋಗ್ತಾ ಇರೋ ಸೈನಿಕನಿಗೆ ಜೈ ಹಿಂದ್ ಅಂದ್ರೆ ಅವನು ಒಂದು ಕ್ಷಣ ನಿಂತು ಜೈ ಹಿಂದ್ ಅಂತ ಹೋಗ್ತಿದ್ದ. ಆ ಕಟ್ಟನಲ್ಲೂ ಆ ಜೈ ಹಿಂದನ ತಾಕತ್ ಹಂಗೆ ಅವನಿಗೆ ಅವ್ನು ಹುಟ್ಟಿಸುವಂತ ಫೀಲಿಂಗ್ ಅಂತದ್ದು ಅಂತ. ಯಾವ್ದಾದ್ರು ಒಬ್ಬ ಸೈನಿಕರು ನನ್ಗೆ ಹೇಳಿ ನೋಡಿ, ಅಷ್ಟು ಖುಷಿ ಆಗುತ್ತೆ. ಎರಡನೇದು, ಯಾವ್ದಾದ್ರು ಸೈನಿಕರು ನಿಮ್ಗೆ ಪರಿಚಯ ಆದ್ರೆ ಆ ಸೈನಿಕರು ಸಿಕ್ಕಾಗ ಪ್ರೀತಿಯಿಂದ ಶೇಕ್ ಹ್ಯಾಂಡ್ ಮಾಡಿ ಸುಮ್ಮನೆ ಒಂದು 10 ನಿಮಿಷ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಬಹಳ ಖುಷಿ ಆಗುತ್ತೆ. ಯಾವ್ದಾದ್ರು ಸೈನಿಕರು ನಿಮ್ಗೆ ಸಿಕ್ಕಿದ್ರೆ, ಎಲ್ಲಾದ್ರೂ ಒಂದು ಲೈನಲ್ಲಿ ನಿಂತಿರೋದು ನಿಮ್ಗೆ ಕಂಡು ಬಂದ್ರೆ, ಆ ಸೈನಿಕರನ್ನ ಮುಂದಿನ ಲೈನಿಗೆ ಬಿಟ್ಕೊಟ್ಟು ನೀವು ಸ್ವಲ್ಪ ಹಿಂದೆ ಬನ್ನಿ. ಅವ್ರು ಯಾಕೆ ಅಂತ ಕೇಳಿದಾಗ, ಸರ್ ನಮಗೋಸ್ಕರ ಗಡಿಯಲ್ಲಿ ಎಷ್ಟು ಗಂಟೆಗಳ ಕಾಲ ನಿಂತಿದ್ದೀರಾ, ಒಂದು 5 ನಿಮಿಷ ನಮಗಿಂತ ಮುಂಚೆ ನೀವು ಹೋದ್ರೆ ನಮಗೇನು ಕಷ್ಟ ಇಲ್ಲ ಅಂತ ಒಂದು ಮಾತು ಹೇಳಿ ನೋಡಿ. ಆ ಸೈನಿಕ ಏನು ಮಾಡ್ತಾನೆ ಗೊತ್ತಾ? ಮನೆಗೆ ಹೋಗಿ ತನ್ನ ಮಗನಿಗೆ ಹೇಳ್ತಾನೆ, ಮಗು ನೀನು ಸೈನಿಕನಾಗಬೇಕು, ಯಾಕೆ ಅಂದರೆ ಕರ್ನಾಟಕದಲ್ಲಿ ನಮ್ಗೆ ವಿಶೇಷವಾದ ಗೌರವ ಇದೆ ಕಣೋ, ಇನ್ನೆಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ, ಈ ಜನ ಗೌರವಿಸ್ತಾರೆ ಅಂತ ಒಂದು ಪ್ರೀತಿ ಉಕ್ಕತ್ತಲ್ಲ, ಆ ಪ್ರೀತಿ ಅತ್ಯದ್ಭುತವಾಗಿದೆ. ಸೈನಿಕನಿಗೆ ದುಡ್ಡು ಬೇಕಾಗಿಲ್ಲ, ಸೈನಿಕನಿಗೆ ನೀವು ಕೊಡುವಂಥ ಆಸ್ತಿ ಅಂತಸ್ತು ಯಾವುದೂ ಬೇಕಾಗಿಲ್ಲ. ಸೈನಿಕನಿಗೆ ಬೇಕಾಗಿರೋದು ಒಂದೇ ಒಂದು, ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಅಂತ ಹೇಳುವಂಥ ಆ ಪ್ರೀತಿಯ ಮಾತುಗಳಷ್ಟೇ ಅವನಿಗೆ ಬೇಕಾಗಿರೋದು. ಆ ಮಾತನ್ನು ಕೊಡ್ಲಿಕ್ಕೆ ನಮಗೆ ಅಧಿಕಾರ ಇದೆ. ಇವತ್ತು ನಾವೆಲ್ಲ ಸೇರಿಕೊಂಡು ಇಲ್ಲಿರುವಂಥ ಅನೇಕ ಸೈನಿಕರಿಗೆ ಎಷ್ಟು ಆತ್ಮವಿಶ್ವಾಸ ತುಂಬಿದೀವಿ ಗೊತ್ತೇನು? ಅವ್ರಿಗನ್ಸುತ್ತೆ, ವಾ, ಭಾರತದಲ್ಲಿ ಕರ್ನಾಟಕದಲ್ಲಿ ಇನ್ನೂ ಸೈನಿಕರನ್ನು ಪ್ರೀತಿಸುವ ಲಕ್ಷಾಂತರ ಜನ ಇದ್ದಾರಲ್ಲ ಅನ್ನೋದೇ ಅವರಿಗೊಂದು ಶಕ್ತಿ ಆಗುತ್ತೆ. ಮತ್ತು ಯಾವತ್ತೂ ಅವರು ಆ ಶಕ್ತಿಯನ್ನು ಬಳಸ್ಕೊಂಡು ರಾಷ್ಟ್ರದ ಹಿತಕ್ಕಾಗಿ ಹಾರೈಸ್ತಾರೋ ಈ ರಾಷ್ಟ್ರ ಮತ್ತೆ ಸಮೃದ್ಧವಾಗುತ್ತೆ, ಬಲಾಢ್ಯವಾಗುತ್ತೆ. ನನ್ನ ರಾಷ್ಟ್ರ ಇವತ್ತು ಆ ಹಂತದಲ್ಲಿದೆ. ಇವತ್ತು ಬಹಳ ದುಃಖದ ಸಂಗತಿ, ಬೆಳಿಗ್ಗೆ ಬಂದಂಥ ಸುದ್ದಿ, ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ಇರ್ಬೋದು ಅಂತ ಅನ್ಸುತ್ತೆ ನನಗೆ, MiG-21 ವಿಮಾನ ಒಂದು ಕ್ರ್ಯಾಶ್ ಆಯಿತು. ಈ MiG-21 ಕ್ರ್ಯಾಶ್ ಆದಾಗ ಅದರಲ್ಲಿದ್ದಂಥ 2 ಸೇನಾ ನಾಯಕರು, ವಿಂಗ್ ಕಮಾಂಡರ್ ಮೋಹಿತ್ ರಾಣಾ, ಫ್ಲೈಟ್ ಲೆಫ್ಟಿನೆಂಟ್ ಅದ್ವೈತ ಬಾಲ್, ಇಬ್ಬರು ತೀರ್ಕೊಂಡು. ನಾವು ಒಂದು ನಿಮಿಷ ಅವರಿಗೋಸ್ಕರ ಮೌನಾಚರಣೆ ಮಾಡೋಣ ಕೊನೆಯಲ್ಲಿ. ಅದರೊಂದಿಗೆ ನಾನು ನನ್ನ ಭಾಷಣವನ್ನು ಮುಗಿಸ್ತೀನಿ. ಸುಮಾರು 60 ವರ್ಷಗಳಿಂದ 900 ಮಿಗ್ಗಳನ್ನು ನಾವು ಭಾರತಕ್ಕೆ ತರಿಸ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಒಂದು 450-500 ಮಿಗ್ಗಳನ್ನು ಇಲ್ಲೇ ತಯಾರು ಮಾಡಿದ್ದೀವಿ. ನಾವು ತಯಾರು ಮಾಡಿರುವಂಥ ಮಿಗ್ಗಳಲ್ಲಿ ಒಂದು 50% ಮಿಗ್ಗಳು ಕ್ರ್ಯಾಶ್ ಆಗಿವೆ. ಹೆಚ್ಚು ಕಡಿಮೆ 400 ಮಿಗ್ಗಳು ಕ್ರ್ಯಾಶ್ ಆಗಿವೆ ಅಂತ ಹೇಳ್ತಾರೆ. ಇದರಲ್ಲಿ ಒಂದು 200 ಪೈಲಟ್ಸ್ಗಳನ್ನು ನಾವು ಕಳ್ಕೊಂಡಿದ್ದೀವಿ. 200 ಪೈಲಟ್ಸ್. ಆ 200 ಪೈಲಟ್ಗಳಲ್ಲಿ ಇವತ್ತು 2 ಕಳ್ಕೊಂಡಿದ್ದೀವಿ. ಅವರ ತಂದೆ ಮಾತಾಡ್ತಾ ಹೇಳ್ತೀವಿ, ನನ್ನ ಮಗ ಸೈನ್ಯಕ್ಕೆ ಸೇರುವಾಗ ಅವನು ಹೀಗೆ ಸಾಯಬೇಕು ಅಂತ ನನ್ನ ಸೈನ್ಯಕ್ಕೆಲ್ಲ ಕಳಿಸಿದ್ದು, ಶತ್ರುಗಳನ್ನು ಕೊಲ್ತಾ ಸಾಯಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆದರೆ ಈ ಥರದ ಆಗಲಿ ಬಿಡಬೇಡಿ ಅಂತ ಸರ್ಕಾರವನ್ನು ಕೇಳ್ಕೊಂಡಿದ್ದಾರೆ. ಮಿತ್ರ, ಮಿಗ್ ಅನ್ನೋದು ಒಂಥರ ಶವಪೆಟ್ಟಿಗೆ ಅಂತ ಏನಾಗಿದೆ. ಇವತ್ತು ಫ್ಲೈಟ್ ಲೆಫ್ಟಿನೆಂಟ್ ಧನೋವಾ ಅಥವಾ ಸೀನಿಯರ್ ಆಫೀಸರ್ ಆಗಿದ್ದಂಥ ಧನೋವಾ ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಮಿಗ್ ಹಂಗಿದೆ ನಿಜ, ಆದರೆ ಮಿಗ್ಗನ್ನು ಬಿಟ್ಟಿರೋದು ಕಷ್ಟ, ಅಷ್ಟು ಭಾರತ ಅದ್ರ ಜೊತೆಗೆ ಸೇರ್ಕೊಂಡಿದೆ ಅಂತ. ಆದರೆ ಏನೇ ಇರಲಿ, ಆ ರಾಜಕೀಯಗಳು, ಆ ಒಳ ರಾಜಕೀಯಗಳ ಪ್ರಶ್ನೆ ಏನೇ ಇರಲಿ, ಆದರೆ ಒಂದೇ ಒಂದು ನಮ್ಗೆ ಗೊತ್ತಿರಬೇಕಾಗಿರುವಂಥ ಸಂಗತಿ ಏನು ಅಂದರೆ, ಇವತ್ತು ಕಳ್ಕೊಂಡಿರುವಂಥ 2 ಸೈನಿಕರಿಗಾಗಿ
ಈ ರಾಷ್ಟ್ರ ಬೆಳಿಬೇಕು, ಅಂತ ಸೈನಿಕರನ್ನ ಕಳ್ಕೊಳ್ಳದೆ ಇರೋ ಥರ ಆಗಬೇಕು ಅಂತ ಈ ದೇಶಕ್ಕೊಬ್ಬ ರಕ್ಷಣಾ ಸಚಿವರಾಗೋದು ಒನ್ ಆಫ್ ದ ಬೆಸ್ಟ್ ರಕ್ಷಣಾ ಸಚಿವರು. ಅವರು ಗೋವಾದ ಮುಖ್ಯಮಂತ್ರಿಯಾಗಿದ್ದವರು, ಪರಿಕ್ಕರ್ ಅಂತ ಒಂದು ಹೆಸರು. ಅವರೊಂದು ಮಾತನ್ನು ಹೇಳಿದರು. ಅವ್ರು ಹೇಳಿದ್ರು, ಸೈನಿಕ ಸೇರೋದು ಸಾಯೋದಕ್ಕಲ್ಲ, ಶತ್ರುಗಳನ್ನು ಸಾಯಿಸೋದಕ್ಕೆ. ಭಾರತ ಕೂಡ ಆ ಬದಲಾವಣೆಯ ದಿಕ್ಕಿನತ್ತ ಹೋಗಬೇಕಾಗಿದೆ. ನನ್ನ ಸೈನಿಕ ಸಾಯಿಸುವ ಸೈನಿಕನಾಗಬೇಕು ಅಂತ. ಭಾರತೀಯ ಸೈನಿಕ ಸಾಯುವಂಥ ಈ ಥರದ ಸ್ಥಿತಿಯನ್ನು ಹೆಚ್ಚು ಕಡಿಮೆ ಮಾಡ್ತಾ ಹೋಗುವಂಥ ಪ್ರಯತ್ನ ನಮ್ಮಿಂದ ಆಗಲಿ ಅಂತ ನಾನು ಆಶಿಸ್ತಾ, ಒಂದು ನಿಮಿಷ ನಾವೆಲ್ಲರೂ ಎದ್ದು ನಿಂತು ಆ ಒಬ್ಬರು ವಿಂಗ್ ಕಮಾಂಡರ್ ಮೋಹಿತ್ ರಾಣಾ, ಫ್ಲೈಟ್ ಲೆಫ್ಟಿನೆಂಟ್ ಅದ್ವೈತ ಬಾಬಾ, ಇಬ್ಬರಿಗೂ ಕೂಡ ಒಂದು ಗೌರವವನ್ನು ಸಮರ್ಪಿಸೋಣ ಮೌನದ ಮೂಲಕ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಸುಪ್ರಜ್ಯೋತ್ಸ್ನಾ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈಧೃತ ಖರ ಕರವಾಲೆ ಅಬಲಾ ನಮಾಮಿ ತಾರಿಣೀಂ ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಯ ತುಮಿ ಮರ್ಮ ತ್ವಂ ಹಿ ಪ್ರಾಣಾಃ ಶರೀರೇ ಬಾಹುತೆ ತುಮಿ ಮಾ ಶಕ್ತಿ ಹೃದಯೇ ಇವತ್ತು ಯುವ ಬ್ರಿಗೇಡ್ ಬೆಂಗಳೂರಿನ ವತಿಯಿಂದ ನಮ್ಮ ಮಾತೃಧಾಮ ಜಿಗಣಿಯ ಬಳಿ ಇರುವಂಥ ಮಾತೃಧಾಮ ಸಂಸ್ಥೆಯಲ್ಲಿ ಪರಮವೀರ್ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪರಮವೀರ್ ಅನ್ನೋಂಥದ್ದು ನಮ್ಮ ದೇಶದ ಸೈನಿಕರ ಕುರಿತಂಥ ನಮ್ಮ ದೇಶದ ಸೈನಿಕರನ್ನು ನೆನೆಯುವಂಥ ಒಂದು ಕಾರ್ಯಕ್ರಮ. ನಮಗೆ ಗೊತ್ತಿದೆ ಸೈನಿಕರ ಪಾಲು ಈ ದೇಶದಲ್ಲಿ ಅವರ ಅಗತ್ಯ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು. ಹಾಗಾಗಿ ನಾವು ಅವರ ತ್ಯಾಗವನ್ನು ಬಲಿದಾನವನ್ನು ನೆನೆಯಬೇಕು. ಅವರ ತ್ಯಾಗ ಬಲಿದಾನದ ಅಡಿಯಲ್ಲಿ ನಾವೆಲ್ಲ ಎಷ್ಟು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವೋ ಅದನ್ನು ಎಲ್ಲರೂ ನೆನೀತಾ ಇರಬೇಕು. ಆ ಸೈನಿಕರನ್ನು ಗೌರವಿಸಬೇಕು, ಅವರನ್ನು ಗುರುತಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ಬ ಸೈನಿಕರನ್ನು ಕರೆದು ಅವರನ್ನು ವೇದಿಕೆಗೆ ಕರೆದು ಅವರನ್ನು ಜನರಿಗೆ ಪರಿಚಯಿಸಿ ಅದರ ಜೊತೆಗೆ ಅನೇಕ ಸೈನಿಕರ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಕಾರ್ಯಕ್ರಮವೇ ಪರಮವೀರ್ ಅನ್ನುವಂಥದ್ದು. ಅದು ಪ್ರತಿ ತಿಂಗಳು ಕೊನೆಯ ಶನಿವಾರ ಇಲ್ಲಾಂದರೆ ಕೊನೆಯ ವಾರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇವತ್ತಿನ ದಿನ ಸಂಜೆ ಪರಮವೀರ್ ಕಾರ್ಯಕ್ರಮ ಮಾತೃಧಾಮದ ಆವರಣದಲ್ಲಿ ಆವರಿಸಲಾಗಿತ್ತು. ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಆಗಮಿಸಿದರು ಹಾಗೂ ಅವರ ಜೊತೆ ಸುಲಿಬೆಲೆ ಚಕ್ರವರ್ತಿ ಅಣ್ಣ ಅವರು ಆಗಮಿಸಿದರು. ಕಾರ್ಯಕ್ರಮವನ್ನು ಮುಂದಿನ ಸೇನೆಯ ಪರವಾಗಿ ನಾವು ಸೈನಿಕರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಸೈನಿಕರು ಗಡಿಯಲ್ಲಿ ಕಷ್ಟಪಡುತ್ತಿರುವ ಎಲ್ಲ ಸನ್ನಿವೇಶಗಳನ್ನು ಅವರ ಬ್ರಿಗೇಡಿಯರ್ ಮೂಲಕ ಅವರ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಅವರ ಅನೇಕ ಜನರಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿ ಯುವ ಬ್ರಿಗೇಡ್ ಅವರು ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಈ ಮಾತೃಧಾಮದಲ್ಲಿ ಇವತ್ತು ನಡೆದಿದ್ದು ನನಗೆ ತುಂಬ ಆನಂದ ಖುಷಿ ಕೊಡುತ್ತಿದೆ.
ಹಾಗೆ ಇದು ಸಮಾಜಕ್ಕೆ ಹೆಚ್ಚಾಗಿ ತಲುಪಿಸಬೇಕು. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಪರಿಚಯ ಮಾಡಿಕೊಡ್ಬೇಕು. ಅನೇಕ ಜನರಲ್ಲಿ ಈ ಥರ ಸೈನಿಕರ ಬಗ್ಗೆ ಒಂದು ಗೌರವ ಸಲ್ಲಿಸುವಂಥ ಹಾಗೆ ಅವರನ್ನು ಗೌರವದಿಂದ ನೋಡುವಂತೆ ಮಾಡುವ ಈ ಅವಕಾಶವನ್ನು ಮತ್ತು ಈ ಥರ ಸೈನ್ಯಕ್ಕೆ ಸೇರುವಂಥ ಹುಮ್ಮಸ್ಸನ್ನು ಮಕ್ಕಳಲ್ಲಿ ತುಂಬುವ ದಿಕ್ಕಿನಿಂದ ಕಾಲೇಜುಗಳಲ್ಲಿ ಮತ್ತು ಅನೇಕ ಕಾಲೇಜು ಶಾಲೆಗಳಲ್ಲಿ ಇವರಿಗೆ ಪ್ರೋತ್ಸಾಹ ಕೊಡಬೇಕು. ಇಂಥ ಒಂದು ಕಾರ್ಯಕ್ರಮಗಳನ್ನು ಹಲವಾರು ಕಡೆ ನಡೆಸ್ತಾ ಮುಂದಕ್ಕೆ ಎತ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ನನ್ನಲ್ಲಿ ಒಂದು ವಿನಂತಿ. ಇದು ಏನು ಈ ದಿನ ಮಾತೃಧಾಮದಲ್ಲಿ ಪರಮವೀರ ಅನ್ನೋ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಈ ಕಾರ್ಯಕ್ರಮದ ಮುಖಾಂತರ ಸೇನೆಗೆ ಸೇರೋದಕ್ಕೆ ಮಕ್ಕಳಲ್ಲಿ ಪ್ರೋತ್ಸಾಹ ನೀಡೋ ದಿಕ್ಕಿನಲ್ಲಿ ಈ ಕಾರ್ಯಕ್ರಮವನ್ನು ಮಾತೃಧಾಮದಲ್ಲಿ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ರಿಗೂ ಮಾತೃಧಾಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವತ್ತಿನ ಕಾರ್ಯಕ್ರಮ ಪರಮವೀರ ಅಂತ ಕಾಯ್ದವನ ಕತೆ ಅಂತ ಒಂದು ಕಾರ್ಯಕ್ರಮ ನಿರಂತರವಾಗಿ 2 ವರ್ಷದಿಂದ ರಾಜ್ಯಾದ್ಯಂತ ನಡ್ಕೊಂಡು ಬರ್ತಾ ಇದೆ. ಇವತ್ತಿನ ದಿನ ನಮ್ಮ ಮಾತೃಧಾಮದಲ್ಲಿ ನಡೆದಿರ್ತಕ್ಕಂಥ ನಮಗೆಲ್ಲರ ಹೆಮ್ಮೆಯ ವಿಷಯ. ಯಾಕಂದರೆ ಪ್ರತಿ ಭಾಗದಲ್ಲೂ ಕೂಡ ಸೈನಿಕರ ಬಗ್ಗೆ ತಿಳಿಸ್ಬೇಕಂತ ಒಂದು ಕಾರ್ಯಕ್ರಮ ಅವರು ಆಯೋಜನೆ ಮಾಡಿದವರು ಚಕ್ರವರ್ತಿ ಸೂಲಿಬೆಲೆ ಅವರು ಯುವ ಬ್ರಿಗೇಡ್ ಕಡೆಯಿಂದ. ಅದರ ಒಂದು ಭಾಗವಾಗಿ ನಮ್ಮ ಆನೇಕಲ್ ಭಾಗಕ್ಕೆ ಮಾತೃಧಾಮಕ್ಕೆ ಕೊಟ್ಟಿದ್ದರು. ತುಂಬ ಯಶಸ್ವಿಯಾಗಿ ಇಲ್ಲಿನ ಸೇರಿರ್ತಕ್ಕಂಥ ಜನರಿಗೂ ಒಂದು ಸಂಪರ್ಕ ಸಿಕ್ದಂಗಾಯಿತು ಮತ್ತು ಈ ಭಾಗದ ಸೈನಿಕರಿಗೊಂದು ಅವಕಾಶ ಕೊಟ್ಟಂಗಾಯಿತು. ಸೈನಿಕರ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ ಕೊಟ್ಟಂತಾಯಿತು ಅಂತ ಇವತ್ತು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಎಲ್ಲರ ಸಹಕಾರದಿಂದ.